ಕರ್ನಾಟಕ ರಾಜ್ಯ ಸರ್ಕಾರಿ ತಿಂಗಳ ನೌಕರರ ಮತ್ತು ವೃತ್ತಿಪರರ ಸಂಘ, ನಾಗರಿಕ ವೇದಿಕೆ, ಜೆಪಿ ನಗರ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಸಾಧಕರಿಗೆ ಅಭಿನಂದನಾ ಸಮಾರಂಭ ಹಾಗೂ 2025ನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವು ಜೆಪಿ ನಗರದ ಸಾಂಸ್ಕೃತಿಕ ಅಸೋಸಿಯೇಷನ್ನಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಿ.ಕೆ. ರಾಮಮೂರ್ತಿರವರು, ಶಾಸಕರು ಜಯನಗರ ವಿಧಾನಸಭಾ ಕ್ಷೇತ್ರ, ರಾಮೋಜಿಗೌಡ ವಿಧಾನ ಪರಿಷತ್ ಸದಸ್ಯರು, ಬೆಂಗಳೂರು ಪದವೀಧರರ ಕ್ಷೇತ್ರ, ಚಿಕ್ಕಮುನಿಯಪ್ಪನವರು, ಕೆಎಎಸ್ ನಿವೃತ್ತ ಆಯುಕ್ತರು, ಕರ್ನಾಟಕ ಸರ್ಕಾರ, ಎಂ.ಕೆ. ಗುಣಶೇಖರ್ ಅವರು, ಮಾಜಿ ಅಧ್ಯಕ್ಷರು, ತೆರಿಗೆ ಮತ್ತು ಆರ್ಥಿಕ ಸ್ಥಾಯಿ ಸಮಿತಿ ಬಿಬಿಎಂಪಿ ಎಎಚ್ ಬಸವರಾಜರವರು, ವಿರೋಧ ಪಕ್ಷದ ನಾಯಕರು ಬಿಬಿಎಂಪಿ ಶ್ರೀಧರ್ ರವರು, ಕಾರ್ಯದರ್ಶಿಗಳು ಜೆಪಿ ನಗರ ಸಾಂಸ್ಕೃತಿಕ ಅಸೋಸಿಯೇಷನ್ ಶ್ರೀ ಹನುಮಂತಯ್ಯನವರು, ಮಾಜಿ ಅಧ್ಯಕ್ಷರು ಒಕ್ಕಲಿಗರ ಸಂಘ ಹಾಗೂ ಸಾಧಕರಿಗೆ ಸನ್ಮಾನವನ್ನು ಸ್ವೀಕರಿಸುವ ಸಾಧಕರು ಶ್ರೀ ವೆಂಕಟೇಶ್ವರವರು, ಕರ್ನಾಟಕ ರಾಜ್ಯ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರು ಶ್ರೀ ರಾಜ್ ಕೃಷ್ಣಮೂರ್ತಿರವರು, ವಿಶ್ವ ಹೆಮ್ಮೆಯ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರು ಶ್ರೀ ಶಿವಾನಾಪುರ ರಮೇಶ್ ರವರು, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಶ್ರೀ ಶ್ರೀನಿವಾಸರವರು, ಮಿಸ್ಟರ್ ವರ್ಲ್ಡ್ ದೇಹದಾರ್ಢ್ಯ ಪಟು ಚಾಂಪಿಯನ್ಶಿಪ್ 2024 ಸ್ವರ್ಣ ಪದಕ ವಿಜೇತರು ಹಾಗೂ ಮಾನ್ಯ ಶ್ರೀ ಮನೋಜ್ ಕುಮಾರ್ ರವರು, ನಿರ್ದೇಶಕರು TIDI ಅಕಾಡೆಮಿ ಹಾಗೂ ಷೇರು ಮಾರ್ಕೆಟ್ ಪುರಸ್ಕೃತರು. ಇವರಿಗೆಲ್ಲ ಸಾಧಕರಿಗೆ ಸನ್ಮಾನವನ್ನು ನೀಡಲಾಯಿತು. ಜೆಪಿ ನಗರ ಲತಾ ವೆಂಕಟೇಶ್ ಅಂತೇಳಿ ಹೆಸರುವಾಸಿಯಾಗಿದ್ದಾರೆ. ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ರತ್ನ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಮತ್ತು ಶ್ರೀ ರಾಜ್ ಕೃಷ್ಣಮೂರ್ತಿ ಅವರು ನಮ್ಮ ಸಮುದಾಯದ ಅತ್ಯಂತ ಯುವ ನಾಯಕರು. ಇವರು ಈಗ ವಿಶ್ವ ಹೆಮ್ಮೆಯ ಕನ್ನಡ ಪ್ರಶಸ್ತಿಯನ್ನ ಪಡೆದು ಪುರಸ್ಕೃತರಾಗಿದ್ದಾರೆ. ಹಾಗೂ ಶ್ರೀ ಮನೋಜ್ ಕುಮಾರ್ ಟಿಡಿ ನಿರ್ದೇಶಕರು, ಟಿಡಿ ಅಕಾಡೆಮಿ ನಿರ್ದೇಶಕರು, ಈ ಶೇರ್ ಮಾರ್ಕೆಟ್ ಅಲ್ಲಿ ಪರಿಣಿತರಾಗಿದ್ದಾರೆ. ಅವ್ರಿಗೊಂದು ಈ ಒಂದು ಪ್ರಶಸ್ತಿಯನ್ನು ಪುರಸ್ಕಾರವನ್ನು ನಮ್ಮ ಅನ್ಕೊಂಡಿದ್ದೀವಿ. ಮತ್ತೆ ಶಿವನಾಪುರ ರಮೇಶ್ ಅವರು ಈ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಸೊ ಅವ್ರಿಗೂ ಒಂದು ಸಮಾರಂಭ, ಪುರಸ್ಕಾರ ಸಮಾರಂಭ. ಮತ್ತೆ ಶ್ರೀನಿವಾಸ್ ಅವರು ಭಾರತ ಶ್ರೇಷ್ಠ ಅವಾರ್ಡ್ ಪಡೆದಿದ್ದಾರೆ. ಇವರಿಗೂ ಸಹ ಒಂದು ಸಾಧಕರ ಸನ್ಮಾನ ಇವರೆಲ್ಲ ನಮ್ಮ ಸಮುದಾಯದ. ಹಾಗಾಗಿ ಮೊದಲನೇ ಬಾರಿಗೆ ಎಲ್ಲ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ರಾಮಮೂರ್ತಿ ಅವರು, ನಮ್ಮ ಜಯನಗರ ಕ್ಷೇತ್ರದ ಜನಪ್ರಿಯ ಶಾಸಕರು, ಯುವಕರು ಹಾಗೂ ಎಲ್ಲ ಇಂತಹ ಸಮಾರಂಭಗಳಿಗೆ ಅತ್ಯಂತ ಪ್ರೇರಕರು ಆಗಿರ್ತಕ್ಕಂಥ ಕೆ.ಸಿ. ರಾಮಮೂರ್ತಿ ಅವರು ಬಂದಿದ್ದಾರೆ. ಇವರಿಗೆ ನಾನು ಸಮಾರಂಭದ ವತಿಯಿಂದ ಆತ್ಮೀಯದ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ರಾಮಮೂರ್ತಿ ಅವರು ಎಲ್ಲರೂ ಇರ್ತಾರೆ, ಎಲ್ಲರ ಜೊತೆಗೂ ಮಾತಾಡ್ತಾ ಇರ್ತಾರೆ. ಅತ್ಯಂತ ಜನಾಂಗರಾಗಿದ್ದಾರೆ ಕೂಡ. ದೇವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೇದು ಮಾಡಿ ಹೀಗೆ ತಿಗಳ ಸಮುದಾಯನ ಅವ್ರ ನೆನಪಲ್ಲಿ ಇಟ್ಕೊಳ್ಳಿ ಅಂತ ನಾನು ಸಹ ವೇದಿಕೆ ಮೂಲಕ ನಾನು ಅವ್ರಿಗೆ ಮನವಿ ಮಾಡ್ತಿರ್ತಾರೆ. ಮತ್ತೆ ಪಿ.ಆರ್. ರಮೇಶ್ ಅವರು, ನಮ್ಮ ಸಮುದಾಯದ ಹೆಮ್ಮೆಯ ನಾಯಕರು ಪಿ.ಆರ್. ರಮೇಶ್ ಅವರು ಈ ಸಮಾರಂಭದ ಉದ್ಘಾಟಕರು. ಅವರು ಯಾವುದೇ ಸಮಾರಂಭಕ್ಕೆ ಆಗಲಿ ಸಮುದಾಯದ ವಿಚಾರ ಬಂದಾಗ ನಾ ಮುಂದೆ ಅಂತ ಹೇಳಿ ಮುಂದೆ ನಿಂತು ಮಾಡ್ತಾ ಇದ್ದಾರೆ. ಹಾಗಾಗಿ ಶ್ರೀಯುತ ಪಿ.ಆರ್. ರಮೇಶ್ ಅವರು ಈ ರಾಜ್ಯದ ಪ್ರಭಾವಿ ರಾಜಕಾರಣಿಗಳು ಮತ್ತು ಮುಖಂಡರು ಪಿ.ಆರ್. ರಮೇಶ್ ಅವರಿಗೆ ನಮ್ಮ ಈ ಒಂದು ಕರ್ನಾಟಕ ರಾಜ್ಯ ವಕೀಲರ ಕ್ಷೇತ್ರೀಯ ವಕೀಲರ ನೌಕರರ ಸಂಘ ಮತ್ತು ನಾಗರಿಕರ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸುಸ್ವಾಗತವನ್ನ ಚಪ್ಪಾಳೆ ತಟ್ಟು ಮೂಲಕ ನಮ್ಮ ಅತ್ಯಂತ ಸಾಧನೆಗೆ ನಾವು ಕೊಡಬೇಕು ಅಂತ ಹೇಳ್ತಾ, ಮತ್ತೆ ಈ ಸಮಾರಂಭಕ್ಕೆ ನನ್ನ ಆತ್ಮೀಯ ಸ್ನೇಹಿತರು, ಬೆಂಗಳೂರು ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರು ಹಾಗೂ ಈ ನಾಡು ಕಂಡಿರ್ತಕ್ಕಂಥ ಅತ್ಯಂತ ಶ್ರಮಜೀವಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಮೋಜಿಗೌಡರು ವಿಧಾನ ಪರಿಷತ್ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವ್ರಿಗೂ ಸಹ ತಿಂಗಳ ಸಮುದಾಯ ಅಂತ ಹೇಳಿದ್ರೆ ಅತ್ಯಂತ ಪ್ರೀತಿ ಪ್ರೇಮ. ಹಾಗಾಗಿ ಇವರು ಒಂದು BSR ಡೆವಲಪರ್ಸ್ ಅಂತ ಇದ್ದಾರೆ ಅದರಲ್ಲಿ. ಹಾಗಾಗಿ
ಈ ಸಮುದಾಯದ ಸೇವೆಯನ್ನು ಸದಾ ನಿವೃತ್ತಿ ಮಾಡ್ತಾ ಇದ್ದಾರೆ. ಇವರು ಸೇವೆ ಇರಲಿ ಅಂತ ಹೇಳಿ ನಾನು ಈ ಸಂಘದ ಸರ್ಕಾರಿ ತಿಂಗಳ ಸರ್ಕಾರಿ ನೌಕರರ ಪರವಾಗಿ ನಮ್ಮ ರಾಜ್ಯ ಸಮುದಾಯಕ್ಕೆ ಬೇಕಾಗಿದೆ ಅಂತ ಹೇಳಿ ಇನ್ನೂ ಅವರು ಶ್ರಮ ವಹಿಸಿದ ಮುಂದೆ ತರಬೇಕು ಅಂತೇಳಿ ಈ ಒಂದು ಮತ್ತೆ ಈ ಒಂದು ಸಮಾರಂಭಕ್ಕೆ ಹನುಮಂತಯ್ಯನವರು ಅಂತ ಹೇಳಿದ್ರೆ ನಮ್ಮ ವೆಂಕಟೇಶ್ ಇವತ್ತಿನ ರಾಜ್ಯ ಪ್ರಶಸ್ತಿ ಸರ್ಪ ನಾವೆಲ್ಲ ಗೌರವಿದ್ದೀವಿ, ನೀವೆಲ್ಲ ಇಂತಿದ್ದೀರಪ್ಪ, ನೀವು ಮುಂದೆ ಬರಬೇಕು ಅಂತೇಳಿ ಅಂತ ವೆಂಕಟೇಶ್ ಮುಂದೆ ತಂದಿರ್ತಕ್ಕಂಥ ಹನುಮಂತಯ್ಯನವರು ಒಕ್ಕಲಿಗರ ಸಂಘದ ಮಾಜಿ ಅಧ್ಯಕ್ಷರು, ಇವ್ರಿಗೂ ಸಹ ಆತ್ಮೀಯವಾಗಿ ಅಸೋಸಿಯೇಷನ್ ಈ ಕ್ಲಬ್ನ ಕಾರ್ಯದರ್ಶಿಗಳು. ಇವತ್ತು ಎಲ್ಲ ಈ ಕಾರ್ಯಕ್ರಮ ಈ ತರ ಅಚ್ಚುಕಟ್ಟಾಗಿ ಬರಬೇಕಂದ್ರೆ ನಮ್ಮ ಶ್ರೀಧರ್ ಅವರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಇವರು ಸಹ ನಾವು ಸಮುದಾಯಕ್ಕೆ ಅತ್ಯಂತ ಹತ್ತಿರವಾಗಿ ಇವ್ರಿಗೆ ದೇವರು ಮುಂದೆ ಒಳ್ಳೆದಾಗ್ಲಿ, ಈ ಸಮುದಾಯದ ಬಗ್ಗೆ ಕಾಳಜಿ ಇರಲಿ. ಹಾಗೆ ಇವರು ನಾವು ಓದ್ತೀವಿ, ತಿಂತೀವಿ, ಜಗಳ ಆಡ್ತೀವಿ, ಬಂತೀವಿ, ಆದ್ರೆ ವಿಚಿತ್ರವಾಗಿರ್ತಕ್ಕಂಥ ಫೀಲ್ಡ್, ಸಪರೇಟ್ ಫೀಲ್ಡ್ ಏನೋ ಶೇರ್ ಮಾರ್ಕೆಟ್, ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಲ್ಲಿ ಅತ್ಯಂತ ಪ್ರಭಾವಿ ವ್ಯಕ್ತಿಯಾಗಿ ಅವ್ರದೇ ಆಗಿದ್ದರಿಂದ ಅಕಾಡೆಮಿ ಸ್ಟಾರ್ಟ್ ಮಾಡಿ ಹಣ ಹೆಂಗ್ ಮಾಡ್ಕೊಡೋದು ಅಂತ ಹೇಳ್ತಾ ಇದ್ದಾರೆ. ಹಣ ದೊಡ್ಡ ದೊಡ್ಡ ಹಣ ಮಾಡೋರಿಗೆ ಸಹ ಹಣ ಹೆಂಗ್ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಪ್ರತ್ಯೇಕವಾದ ಅಕಾಡೆಮಿ ಸ್ಥಾಪನೆ ಮಾಡಿದ್ದಾರೆ ಮನೋಜ್ ಕುಮಾರ್ ಅವರು. ನಮ್ಮ ಸಮುದಾಯವಾಗಿರ್ತಲ್ಲ ವಿಭಿನ್ನವಾಗಿರ್ತಕ್ಕಂಥ ವ್ಯಕ್ತಿ ಇವತ್ತು ಇವಾಗ ಸನ್ಮಾನ ಮಾಡ್ತಿರ್ತಕ್ಕಂಥ ನಮ್ಮೆಲ್ಲರ ಹೆಮ್ಮೆ. ಹಾಗಾಗಿ ನಾವೆಲ್ಲರೂ ಇವರ ಬ್ರಾಂಚ್ ಸುಮಾರು 17 ಬ್ರಾಂಚಸ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಮತ್ತು ವೃತ್ತಿಪರ ಸಂಘದ ಸಾಧಕರ ಅಭಿನಂದನಾ ಸಮಾರಂಭಕ್ಕೆ ಆಗಮಿಸಿದಂತಹ ಆತ್ಮೀಯ ಸ್ನೇಹಿತರು, ಮಾಜಿ ಮೇಯರ್ ಅಂತ ಸನ್ಮಾನ್ಯ PR ರಮೇಶ್ ಅವರೇ, ಮತ್ತು MLCಗಳಂತ ಸನ್ಮಾನ್ಯ ರಾಮೋಜಿ ಗೌಡ್ರೆ, ಸನ್ಮಾನ್ಯ ಚಿಕ್ಕಮಣಿಯಪ್ಪರವರೇ, ಸನ್ಮಾನ್ಯ H ಬಸವರಾಜ್ ಅವರು, ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯರು ಬಸವರಾಜ್ ಅವರೇ, JP ನಗರ ಕ್ಲಬ್ನ ಕಾರ್ಯದರ್ಶಿಯಾದ ಸನ್ಮಾನ್ಯ ಶ್ರೀಧರ್ ಅವರೇ, ಹನುಮಂತಯ್ಯ ಅವರೇ, ಸಾಧಕರಾದಂಥ ಸನ್ಮಾನ್ಯ ವೆಂಕಟೇಶ್ ಅವರೇ, ರಾಜ್ ಕೃಷ್ಣಮೂರ್ತಿ ಅವರೇ, ಶಿವನಪುರ ರಮೇಶ್ ಅವರೇ, ಶ್ರೀನಿವಾಸ್ ಅವರೇ, ಮನೋಜ್ ಕುಮಾರ್ ಅವರೇ, ಎಲ್ಲ ನನ್ನ ಆತ್ಮೀಯ ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ. ಆ ಜನಾಂಗದ ಎಲ್ಲ ಪದಾಧಿಕಾರಿಗಳು, ಸ್ನೇಹಿತರು ಸೇರಿಕೊಂಡು ಈ ಸಮಾಜದಲ್ಲಿ ಸಾಧಕರು ಅವರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇದೆಯಲ್ಲ, ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಕಾರ್ಯಕ್ರಮ ಇದು. ಇಡೀ ಸಮಾಜ ಗುರ್ಸುತ್ತೆ, ಆದರೆ ಸಮುದಾಯ ಒಂದ್ಸಲಿ ಗುರ್ಸಲ್ಲ. ಆದ್ರೂ ಈ ಸಮುದಾಯದವರು, ಯಾಕೆಂದ್ರೆ ಒಳ್ಳೊಳ್ಳೆ ಸಾಧಕರಿದ್ದಾರೆ. ನಾನು 3-4 ಸಾಧಕರು ನನಗೆ ಭಾಳ ಆತ್ಮೀಯರು. ಸಾಮಾನ್ಯ ನಮ್ಮ ವೆಂಕಟೇಶ್ ಅವರು, ಲತಾ ವೆಂಕಟೇಶ್ ಅಂತಲೇ ಅವ್ರನ್ನ ನಾವು ಕರೆಯೋದು. ಅವರು ಶ್ರೀಮತಿಯವರು ಕೂಡ ಕಾರ್ಪೊರೇಟರ್ ಆಗಿದ್ರು. ಸಹಕಾರಿ ರತ್ನ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಅನೇಕರಿಗೆ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ನಾರಾಯಣ ಸ್ವಾಮಿಯವರು, ಮತ್ತು ರವಿಯರವರು, ಮತ್ತು ವೆಂಕಟೇಶ್ ಅವರು. ನಿಜವಾಗ್ಲೂ ಕೂಡ ಈ ಸನ್ಮಾನಕ್ಕೆ ಅವರು ಅರ್ಹರಾಗಿದ್ದಾರೆ. ಅವರು ಕೂಡ ನಾನು ಅಭಿನಂದನೆ ಹೇಳ್ತಾ ಇದ್ದೇನೆ. ನಮ್ಮ ರಾಜ್ ಕೃಷ್ಣಮೂರ್ತಿಯವರು ಇಡೀ ಎಲ್ಲ ರಾಜ್ಯಕ್ಕೆ ಒಂದು ಫೇಮಸ್. ಅವರು ನಾನು ಅದರಲ್ಲಿ ಬರ್ಡೇ ಕರೆದ್ರು, ವಿಶ್ವ ಕನ್ನಡಿಗ ಪ್ರಶಸ್ತಿ ಕೂಡ ಬಂದಿದೆ. ಅವ್ರ ಮನೆಗೆ ಹೋದಾಗ ಇಡೀ ವಿಶ್ವದ ಹೆಸರಾಂತ ಯಾರ್ಯಾರು ಅಂಗವಿಕಲರು, ವಿಕಲಚೇತನರಿಗೆ ಸನ್ಮಾನ ಮಾಡುವಂಥ ಕೆಲಸವನ್ನು ಇವತ್ತು ಮಾಡಿದ್ರು. ಅಂದರೆ ಬರ್ಡೇ ವಿಶಿಷ್ಟ ಮಾಡ್ಕೊತಾರೆ, ಹೋಟ್ಲಲ್ಲಿ 5 ಸ್ಟಾರ್ ಹೋಟ್ಲಲ್ಲಿ ಎಲ್ಲ ಮಾಡ್ಕೊತಾರೆ ಅವ್ರಿಗಿರೋ ಸ್ಟೇಟಸ್ನಲ್ಲಿ. ಆದರೆ ಬರ್ಡೇಯನ್ನು ಅಂಗವಿಕಲರ ಮಧ್ಯ ಇವತ್ತು ಮಾಡ್ಕೊಂಡಂಥ ಕೆಲಸ ಇವತ್ತು ಒಂದು ಒಳ್ಳೆ ಕೆಲಸವನ್ನು ಮಾಡ್ಕೊಂಡ್ಬಂದಿದ್ದಾರೆ. ಧನ್ಯವಾದಗಳು. ಮನೋಜ್ ಕುಮಾರ್ ಬಗ್ಗೆ ಹೇಳಿದ್ರಿ, ಶ್ರೀನಿವಾಸ್ ಬಗ್ಗೆ ಹೇಳಿದ್ರಿ. ಇವತ್ತು ಈ ತಿಗಳ ಸಮಾಜ ಭಾಳ ಸಂಸ್ಕಾರವಿರುವಂಥ ಒಂದು ಸಮಾಜ. ಈ ದೇಶಕ್ಕೆ ದೇಶ ರಕ್ಷಣೆಯನ್ನು ಮಾಡಿದಂಥವ್ರು. ಇಡೀ ಕಷ್ಟ ಕಾಲದಲ್ಲಿ ಏನು ತಿಗಳ ಸಮಾಜ ಅನೇಕ ಒಂದು ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ಉಳಿದಂಥ ಒಂದು ಸಮಾಜ ಅಂದರೆ ಅದು ತಿಗಳ ಸಮಾಜ. ಇವತ್ತು ಇತಿಹಾಸದಿಂದ ಇವತ್ತು ಈ ಸಮಾಜ ಇವತ್ತು ಬೆಳೀತಾ ಇದೆ. ಈ ಬೆಳೆದಂಥ ಎಲ್ಲರೂ ಸಂಸ್ಕಾರವಂತ ಜನರು ಇವತ್ತಿದ್ದಾರೆ.
ಆ ದೃಷ್ಟಿಯಿಂದ ಈ ಸಮಾಜಕ್ಕೆ ಒಳ್ಳೇದಾಗಬೇಕು. ನಾನು ಪಿ ಆರ್ ರಮೇಶ್ ಅವರು ಅವಾಗ ಜ್ಞಾಪಿಸ್ಕೊತಾ ಇರ್ತೀನಿ. ನಾನು ಆಮೇಲೆ ಕಾರ್ಪೊರೇಟರ್ ಆಗಿದ್ರು, ಮೇಯರ್ ಆದರು. ಆದರೆ ಅನೇಕ ಜನ ಅಧಿಕಾರ ಇರುತ್ತೆ. ಅದು ಅಧಿಕಾರದ ಅವಧಿಯಲ್ಲಿ ನೋಡಿ, ಅವರು ಕಾರ್ಪೊರೇಷನ್ ತಗೋರೆ ದೊಡ್ಡ ಒಂದು ಪಿಲ್ಲರ್ ಮಾಡಿದ್ದಾರೆ ಕೆಂಪೇಗೌಡರದು, ನೋಡಿರಬೇಕು. ಅದು ಅವ್ರ ಪೀಡಲ್ಲೇ ಮಾಡಿದ್ದು ಟವರ್. ಇವತ್ತು ಎಷ್ಟೋ ಜನ ಅಧಿಕಾರ ಇರ್ತಾರೆ, ಅಧಿಕಾರ ಹೋಗುತ್ತೆ, ಅವ್ರು ಮಾಡಿದಂಥ ಕೆಲಸಗಳು ಶಾಶ್ವತವಾಗಿರುತ್ತೆ ಅಂತ ಕೆಲಸವನ್ನು ಮಾಡಿದ್ದಾರೆ. ಬಸವರಾಜ್ ಅವರು ಕೂಡ ಅನೇಕ ಇವತ್ತು ಕೆಲಸವನ್ನು ಮಾಡಿ ಈ ಒಂದು ಪ್ರಭಾವಿ ಮುಖಂಡರು ಈ ಒಂದು ನಮ್ಮ ಈ ಒಂದು ಭಾಗದಲ್ಲಿ. ಆ ದೃಷ್ಟಿಯಿಂದ ಇವತ್ತು ಇಡೀ ಸಮಾಜ ಒಂದೊಳ್ಳೆ ಕೆಲಸವನ್ನು ಮಾಡ್ತಿದೆ. ಮೊನ್ನೆ ಶ್ರೀಧರ್ ಅವರು ಕೂಡ ಇಲ್ಲೇ ಇದ್ದಾರೆ. ಅವನು ರಿಕ್ವೆಸ್ಟ್ ಮಾಡಿದಂತೆ ಈ ಚುನಾವಣೆಯಲ್ಲಿ ತಿಗಳ ಸಮಾಜಕ್ಕೆ ಒಂದು ಸ್ಥಾನವನ್ನು ಕಲ್ಪಿಸ್ಕೊಡಿ ಅಂತ ಮೊದಲು ರಿಕ್ವೆಸ್ಟ್ ಮಾಡಿಸ್ಕೊಂತೀನಿ. ಎಲೆಕ್ಷನ್ ಇದೆ, ಆ ದೃಷ್ಟಿಯಿಂದ ನಿಮಗೆಲ್ಲ ಒಳ್ಳೆಯದಾಗಲಿ. ದಯಮಾಡಿ ಈ ಸಭೆಯ ಕ್ಷಮೆಯನ್ನು ನಾನು ಕೇಳಿ, ನಾನು ಬೇರೆ ಒಂದು ಕಾರ್ಯಕ್ರಮ ನಿಮಿತ್ತ ನಾನು ಬೇರೆ ಕಡೆ ಹೋಗ್ತಾ ಇದ್ದೀನಿ. ದಯವಿಟ್ಟು ಕ್ಷಮೆಯನ್ನು ಹೇಳ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ವೇದಿಕೆ ಬೆಳೆಯುವಂಥ ಎಲ್ಲ ನಮ್ಮ ನಾಯಕರುಗಳಿಗೆ, ಎಲ್ಲ ವಿಶೇಷಗಳಿಗೆ, ಬಂಧುಗಳಿಗೆ, ಮತ್ತು ಎಲ್ಲರೂ ಕೂಡ ನಾನು ಮಕ್ಕಳು ಚಿಕ್ಕಮಕ್ಕಳು ಕೂಡ ನಮಗೆ ಸಾಧಿಸೋದಾಗಿದೆ. ಒಳ್ಳೊಳ್ಳೆ ಕೆಲಸವನ್ನು ಸರ್ಕಾರದಿಂದ ನಾವು ಸರ್ಕಾರದ MLC ಉಳಿದಾರೆ, ನಾವಿದ್ದೀವಿ, ಎಲ್ಲ ಇದ್ದೀವಿ. ಈ ಸರ್ಕಾರ ಶಾಸಕರ ನಿಧಿಯಿಂದ, MLC ಅವರ ನಿಧಿಯಿಂದ, MP ಅವರ ನಿಧಿಯಿಂದ ಕೂಡ ಈ ಕಟ್ಟಡ ನಿರ್ಮಾಣಕ್ಕೆ ನಾವು ಕೂಡ ಒಂದು ಸಹಕಾರವನ್ನು ಮಾಡ್ತೀವಿ ಅಂತೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ತಿಗಳ ಜನಾಂಗದವರು ಬಹಳಷ್ಟು ಶ್ರಮಜೀವಿಗಳು, ಅದ್ರ ಜೊತೆಗೆ ಬಹಳಷ್ಟು ಸ್ವಾಭಿಮಾನಿಗಳು. ನಾವು ಸ್ವಾಭಿಮಾನ ಇರೋದ್ರಿಂದನೇ ನಾವು ಎಷ್ಟೇ ಏನೇ ಮಾಡಿದ್ರು ಆಚೆ ಬರೋದಿಲ್ಲ. ಏನಿದ್ರು ನಾವು ಮನೆ ಒಳಗಡೆನೆ ನಮ್ಮ ಕತೆ ಮುಗಿಸ್ಕೊಳ್ತೀವಿ. ಈ ಬೇರೆ ಜನಾಂಗದವರು ನಾವು ಮುಂದೆ ಬರಬೇಕು ಅನ್ನೋದು ನಿಮ್ಮ ಮನೋಭಾವದಲ್ಲಿ ಬೆಳಿಬೇಕು, ಅದು ಮಕ್ಕಳಲ್ಲಿ ಬೆಳಿಬೇಕು. ಎಷ್ಟು ಜನ ಇದ್ದೀರಿ ನೀವು? IAS, KS ಅಥವಾ IAS, IPS? ನಮ್ಮ ಮುನಿಯಪ್ಪನವರು ಅವರ ಕಷ್ಟಪಟ್ಟು ಪಾಪ ಹಾಸ್ಟೆಲಲ್ಲಿದ್ದು ಇಂಥ ಮಟ್ಟಕ್ಕೆ ಬರಬೇಕಾದ್ರೆ ಅವರ ಶ್ರಮ ಮತ್ತು ಅವರ ಒಂದು ಕಷ್ಟಗಳಿತ್ತು, ಅದರಿಂದ ಬಂದಿರತಕ್ಕಂಥದ್ದು. ಅದೇ ಥರ ಹಿಕ್ಕೇರಿ ಇರ್ಬೋದು, ಸವಿತಾ ಶ್ರೀನಿವಾಸ್ ಇರ್ಬೋದು, ಮತ್ತು ನಮ್ಮ ರಾಘವೇಂದ್ರ ಇರ್ಬೋದು. ಇಷ್ಟೇ ಜನ, 4-5 ಜನ, ಅಥವಾ ವೆಂಕಟೇಶ್, ಇನ್ನೊಬ್ರು ವೆಂಕಟೇಶ್ ಅಂತ ಇದ್ದಾರೆ. ಸೊ ಇಂಥವ್ರು 4-5 ಜನ ಮಾತ್ರ ಒಂದು ಅಂದರೆ IAS, KS ಆಗಿರ್ತಕ್ಕಂಥದ್ದು ಅಥವಾ IPS ಆಗಿರ್ತಕ್ಕಂಥದ್ದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ರಾಜಕೃಷ್ಣ ಅವರು ಆ ಒಂದು ರೀತಿಯಲ್ಲಿ ಕೆಲಸ ಮಾಡ್ಕೊಳ್ತಾ ಬಂದಿದ್ದಾರೆ. ಏನು, ನಮ್ಮ ಜನಾಂಗದಲ್ಲಿರ್ತಕ್ಕಂಥವ್ರನ್ನ ಪ್ರತಿಭಾವಂತರನ್ನ ಗುರುತಿಸಿ ಅವರಿಗೆ KS, IAS ಮಾಡುವಂಥದ್ದಕ್ಕೆ ಒತ್ತನ್ನು ಕೊಡುವಂಥ ರೀತಿಯಲ್ಲಿ ಆ ಶ್ರಮವನ್ನು ಮಾಡ್ತಾ ಇದ್ದಾರೆ. ನನಗನ್ಸುತ್ತೆ ನಾವೆಲ್ಲ ಸೇರಬೇಕಾಗತ್ತೆ. ಮಕ್ಕಳಿಗೆ ಹೆಚ್ಚಿನ ಒಂದು ಓದತಕ್ಕಂಥದ್ದು, ಶಿಕ್ಷಣದಲ್ಲಿ ಅತಿ ಹೆಚ್ಚು ಶಿಕ್ಷಣ ಪಡೆಯುವಂಥದ್ರಲ್ಲಿ ಅವರು ಒತ್ತು ಕೊಡಬೇಕು. ನಾವು ಆಸ್ತಿ ಮಾಡ್ತೇವೆ, ಅಥವಾ ತೋಟಗಳು ಮಾಡ್ತೇವೆ, ಅಥವಾ ಮನೆಗಳು ಮಾಡ್ತೇವೆ, ಅದ್ರ ಜೊತೆಗೆ ನಮ್ಮ ಮಕ್ಕಳನ್ನು ಆಸ್ತಿಯನ್ನಾಗಿ ಮಾಡಿ ಸಮಾಜಕ್ಕೆ ಕೊಡಿ. ಆಸ್ತಿಗಳನ್ನ ಮಾಡಿ, ಅವ್ರನ್ನೇ ಆಸ್ತಿಗಳು ಮಾಡಿ. ನಾವು ಮಾಡ್ತಕ್ಕಂಥ ಆಸ್ತಿಗಳ ಜೊತೆಗೆ ಮಕ್ಕಳನ್ನು ಆಸ್ತಿನಾಗ ಮಾಡಿ ಅವರನ್ನ ನಾವು ಸಮಾಜದ ಆಸ್ತಿಗಳಿಗಾಗಿ ಕೊಡಬೇಕು. ಆಗ ನಮ್ಮ ಮಕ್ಕಳು ಮುಂದೆ ಬರ್ತಕ್ಕಂಥದ್ದಾಗುತ್ತೆ. ಇವತ್ತು CET ಮತ್ತು ಇತರ ಬೇರೆ ಬೇರೆ ಸಂಸ್ಥೆಗಳು ಇರೋದ್ರಿಂದ ಇವತ್ತು ನಮಗೆ ಅವಕಾಶಗಳು ಸಿಗ್ತಾ ಇದೆ. ಏನು, ಡಾಕ್ಟ್ರು, ಇಂಜಿನಿಯರ್ ಆಗ್ತಾ ಇದ್ದಾರೆ. ಈ ರಿಸರ್ವೇಷನ್ ಇರೋದ್ರಿಂದ, ಪೊಲಿಟಿಕಲ್ ರಿಸರ್ವೇಷನ್ ಇರೋದ್ರಿಂದ ಈ ಲೋಕಲ್ ಬಾಡೀಸ್, ಸ್ಥಳೀಯ ಸಂಸ್ಥೆಗಳಲ್ಲಿ 73-74ನೇ ಸಂವಿಧಾನ ತಿದ್ದುಪಡಿ ಆದ ಮೇಲೆ ನಮ್ಮ ತಿಗಳ ಜನಾಂಗದವರು ಗ್ರಾಮ ಪಂಚಾಯತಿ ಸಾಕಷ್ಟು ಜನ ಆಗಿದ್ದಾರೆ, ಸಾಕಷ್ಟು ಜಿಲ್ಲಾ ಪರಿಷತ್ ಮೆಂಬರ್ಗಳು ಆಗಿದ್ದಾರೆ, ತಾಲೂಕ್ ಪಂಚಾಯತಿ ಮೆಂಬರ್ಗಳು ಆಗಿದ್ದಾರೆ, ಕಾರ್ಪೊರೇಷನ್ ಅಲ್ಲಿ ಕೌನ್ಸಿಲರ್ಗಳು ಆಗಿದ್ದಾರೆ. ನೀವು ಗುಣಶೇಖರ್ ಇರ್ಬೋದು, ನಾನಿರ್ಬೋದು. ನಮ್ಗೆಲ್ಲ ರಿಸರ್ವೇಷನ್ ಇದ್ದಿದ್ರೆ ನಾನು ಮೇಯರ್ ಆಗ್ತಿರ್ಲಿಲ್ಲ. ಏನ್ ಗುಣಶೇಖರ್, ಹೌದಲ್ಲ? ಆದ್ರಿಂದ ರಿಸರ್ವೇಷನ್ ಇದ್ದಿಂದ ನಾವೆಲ್ಲ ಸ್ವಲ್ಪ ಮಟ್ಟಿಗೆ ಅಲ್ಲಿ ಇಲ್ಲಿ ಸ್ವಲ್ಪ ಪ್ರೊಜೆಕ್ಟ್ ಆದ್ವಿ. ಸೊ ಹಾಗಾಗಿ ಈ ಜನಾಂಗಕ್ಕೆ ಏನು ಸವಲತ್ತುಗಳು ಸಿಗಬೇಕು ಮತ್ತು ಅವರ ಒಂದು ಅವಕಾಶಗಳು ಸಿಗಬೇಕು, ಆ ಅವಕಾಶಗಳನ್ನ ನಾವು ತಗೊಳ್ಳುವಂಥದ್ದು ಆಗ್ಬೇಕಾಗಿದೆ. ನೀವು ಸ್ವಾಭಿಮಾನ ಬೇಕು, ಸ್ವಲ್ಪ ಆಚೆ ಬನ್ನಿ. ರಾಜಕೀಯವಾಗ್ಲೂ ಸ್ವಲ್ಪ ಮಟ್ಟಿಗೆ ನಾವು ರಾಜಕೀಯ ಕ್ಷೇತ್ರದಲ್ಲೂ ಮುಂದೆ ಬರಬೇಕಾಗತ್ತೆ. ರಾಜಕೀಯ ನಾಯಕರಿಗೆ ನಿಮ್ಮ ಅಭಿಪ್ರಾಯಗಳು ತಿಳಿಸ್ಬೇಕು. ಈ ಸಂಘಟನೆಯನ್ನ ಮಾಡಿದಾಗಲೇ ಅವ್ರಿಗೆ ಗೊತ್ತಾಗೋದು. ಈಗ ರಾಜಕೀಯ ವ್ಯಕ್ತಿಗಳಿಗೆ
ಹಲವಾರು ಜನಾಂಗ ಏನಿದೆ ನಮ್ಮ ರಾಜ್ಯದಲ್ಲಿ ಅವರೆಲ್ಲ ಕೇಳೋದಿಲ್ಲ ಪಾಪ. ಹಂಗೆ ಇರ್ತಾರೆ. ನಾವು 198 ಜಾತಿ ಅಂತ ಹೇಳಿದ್ನಲ್ಲ, ಈ 198 ಜಾತಿಲಿ ಸುಮಾರು 70-80 ಜಾತಿ ಗೌರ್ಮೆಂಟ್ ಎಂಪ್ಲಾಯ್ಮೆಂಟೇ ಸಿಕ್ಕಿಲ್ಲ ಅವರಿಗೆ. ಒಂದು ಡಿಗ್ರಿ ಹೋದ್ರೂ ಇಲ್ಲ ಅವ್ರ ಜನಾಂಗದಲ್ಲಿ, ಅಂತ ಜಾತಿಗಳು ಇದೆ. ಸೊ ಹಾಗಾಗಿ ನಮ್ಮ ಒಂದು ಅದೃಷ್ಟ ಅಂತ ಅನ್ಕೋಬಹುದು. ನಾವೆಲ್ಲ ದ್ರೌಪದಿ ಮಕ್ಕಳಾಗಿದ್ದೇವೆ ಮತ್ತು ತಿರುಳ ಜನಾಂಗದಲ್ಲಿ ಹುಟ್ಟಿದ್ದೇವೆ. ಸೊ ಹಾಗಾಗಿ ಇದನ್ನ ನಾವು ಉಳಿಸ್ಕೊಂಡು ಬೆಳೆಸ್ತಕ್ಕಂಥದ್ದಾಗಬೇಕು. ಇವತ್ತು ಜನಾಂಗದಲ್ಲಿ ಒಂದು ಸಂತೋಷದ ದಿನ. ಕಾರಣ ಕರ್ನಾಟಕ ರಾಜ್ಯ ಸರ್ಕಾರಿ ತಿರುಳ ನೌಕರ ವೃತ್ತಿಪರ ಸಂಘ ಮತ್ತು ನಾಗರಿಕ ವೇದಿಕೆಯ ಆಶ್ರಯದಲ್ಲಿ ನಮ್ಮ ಜನಾಂಗದ ಸಾಧಕರಿಗೆ ಸನ್ಮಾನ ಮಾಡುವಂತ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಒಂದು ಸಂತೋಷ ಪಡುವಂಥದ್ದು. ಏನು ಇವತ್ತು ಜನಾಂಗದಲ್ಲಿ ಇಂದಿನ ವಾತಾವರಣದಲ್ಲಿ ಯಾರು ಸಾಧನೆ ಮಾಡದೇ ಇರತಕ್ಕಂತಹ ಬೇರೆ ಬೇರೆ ಕ್ಷೇತ್ರಕ್ಕೆ ಸಾಧನೆ ಮಾಡಿರ್ತಕ್ಕಂತಹ ನಮ್ಮ ಜನಾಂಗದ ಧ್ರುವ ತಾರೆಗಳು ಅಂತ ಹೇಳಿದ್ರೆ ಆಶ್ಚರ್ಯ ಇಲ್ಲ. ಈ 5 ಜನ ಇವತ್ತು ನಮ್ಮ ಕುಲಕಸಬು ಕೃಷಿ ತೋಟಗಾರಿಕೆ ಆಗಿದ್ರು ಕೂಡ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿ ನಾವು ಇದರಲ್ಲಿ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಸಾಧಕರ ಪಟ್ಟಿಯಲ್ಲಿ ಇವರು ಕೂಡ ಕರ್ನಾಟಕದಲ್ಲಿ ಸೇರಿದ್ದಾರೆ ಅನ್ನೋದಕ್ಕೆ ಸಂತೋಷ ಆಗ್ತದೆ. ಇವತ್ತು ನಾವು ವೇದಿಕೆ ಮೇಲೆ ಉಪಸ್ಥಿತ ನಮ್ಮ ನಾಯಕರಾದ PR ರಮೇಶ್ ಅವರು, ಬಸವರಾಜ್ ಅವರು ಪ್ರಮುಖ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣಕರ್ತರಾಗಿರತಕ್ಕಂತಹ ನಮ್ಮ ಜನಾಂಗದ ನೌಕರರ ಸಂಘದ ಅಧ್ಯಕ್ಷರು ಆದಂತಹ ನಮ್ಮ ಡೆಪ್ಟಿ ಕಮಿಷನರ್ ಮಂಜುನಾಥ್ ಅವರು, ಚಿಕ್ಕಮಣಿಯಪ್ಪ ಅವರು ಮತ್ತು ಎಲ್ಲ ನೌಕರ ಸಂಘ ಪದಾಧಿಕಾರಿಗಳ ಒಂದು ಆಶ್ರಯದಲ್ಲಿ ಮತ್ತು ಶಾರ್ಟ್ ಪೀರಿಯಡ್ ಅಲ್ಲಿ ಅವರು ಈ ಕಾರ್ಯಕ್ರಮ ಏರ್ಪಡಿಸಿರ್ಬೋದು. ಹಾಗಾಗಿ ಜನಸಂಖ್ಯೆ ಸ್ವಲ್ಪ ಕಡಿಮೆ ಆಗಿರ್ಬೋದು. ಸ್ವಲ್ಪ ಹೆಚ್ಚಿನ ಒಂದು ಅವಧಿಯನ್ನು ತೆಗೆದುಕೊಂಡಿದ್ರೆ ಇದೇ ಕಾರ್ಯಕ್ರಮ ಟೌನ್ ಹಾಲ್ ಅಥವಾ ಬೇರೆ ಕಡೆ ಮಾಡಿ ಬೇರೆ ಬೇರೆ ರಾಜ್ಯ ಸರ್ಕಾರ ಸಚಿವರನ್ನ ಬೇರೆ ಬೇರೆ ಪಕ್ಷ ಪ್ಲಸ್ ಮಾಡಿದಾಗ ಅದರ ಶೋಭೆ ಹೆಚ್ಚಿನ ರೀತಿಯಲ್ಲಿ ಆಗ್ತಾ ಇತ್ತು. ಶಾರ್ಟ್ ಟೈಮ್ ಅಲ್ಲಿ ಇದು ಕಾರ್ಯಕ್ರಮ ಫಿಕ್ಸ್ ಆಗಿದ್ದು ತುಂಬಾ ಸಂಖ್ಯೆ ಕಡಿಮೆ ಆಗಿರ್ತಕ್ಕಂಥದ್ದು ನಾವು ನೋಡಬಹುದು. ಅದೇನೇ ಇರಲಿ, ಉತ್ತಮವಾದಂತಹ ಒಂದು ಕಾರ್ಯವನ್ನ ಇವತ್ತು ಡಾಕ್ಟರ್ ಸಂಘ ಮಾಡಿದ್ದಾರೆ ಅಂತ ಹೇಳ್ತಾ ನಾನು ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ. ಏನು ಈ ಒಂದು 5 ಜನ ಸಾಧಕರಿದ್ದಾರೆ, ಅವರು ಸ್ವಾಮಿ ವಿವೇಕಾನಂದರ ಮಾತನ್ನು ಹೇಳ್ತಾರೆ, ಗ್ರೇಟ್ ಥಿಂಗ್ಸ್ ಕ್ಯಾನ್ ಬಿ ಡನ್ ಬೈ ಗ್ರೇಟ್ ಸ್ಯಾಕ್ರಿಫೈಸಸ್ ಅಂತ ಹೇಳಿ. ಈ 5 ಜನ ಸಾಧಕರು ತಮ್ಮ ಜೀವನದಲ್ಲಿ ತಮ್ಮ ಅಮೂಲ್ಯವಾದ ಸಮಯವನ್ನು ತಮ್ಮ ವೈಯಕ್ತಿಕ ಜೀವನಕ್ಕೆ ಕೊಡದೆ ಅವರ ಕ್ಷೇತ್ರಕ್ಕೆ ಹೆಚ್ಚಿನ ಏನೋ ಅವರು ಸಾಧನೆ ಮಾಡಿದ್ದಾರೆ ಆ ಕ್ಷೇತ್ರದಲ್ಲಿ ಹೆಚ್ಚಾಗಿ ತೊಡಗಿಸ್ಕೊಂಡು ತಮ್ಮ ಒಂದು ಬುದ್ಧಿವಂತಿಕೆಯನ್ನ ಉಪಯೋಗಿಸಿಕೊಂಡು ತಮ್ಮ ಒಂದು ಎಷ್ಟೇ ಕಷ್ಟಗಳು ಸಮಸ್ಯೆ ಎದುರಾದ್ರೂ ಕೂಡ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಆಯಾ ಕ್ಷೇತ್ರದಲ್ಲಿ ಒಂದು ಸಾಧನೆ ಮಾಡಿ ಇವತ್ತು ನಮ್ಮ ಜನಾಂಗದ ಮಿಡುಗುತಾರೆಯಾಗಿ ಇವತ್ತು ಕೂತ್ಕೊಂಡಿದ್ದಾರೆ. ನಾವು ನಿಜಕ್ಕೂ ಕೂಡ ಘೋಷರಾಜ್ ಅವರು ಹೇಳಿದ್ರು ಜನ ಸೇರ್ಬೇಕಾಗಿತ್ತು ಅಂತ ಹೇಳಿ, ಬಸವರಾಜ್ ಅವರು ಹೇಳಿದ್ರು, ನಮಗೂ ಕೂಡ ಅದೇ ಭಾವನೆ ಆಗಿದೆ. ಯಾರು ನಮ್ಮ ಜನಾಂಗ ಇರ್ತಕ್ಕಂಥ ನಾವೇನು ಮೈಕ್ರೋಸ್ಕೋಪಿಕ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ, ತೀರಾ ಒಂದು ಸಣ್ಣ ಒಂದು ಜನಸಂಖ್ಯೆ ಇರ್ತಕ್ಕಂಥ ಈ ಒಂದು ಜನಾಂಗದಲ್ಲಿ ಇತರ ಏನು ಬೇರೆ ಮೇಜರ್ ಕಮ್ಯುನಿಟೀಸ್ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಥವಾ ಸ್ಪರ್ಧೆಯನ್ನು ನೀಡ್ತಾರೆ, ಅದನ್ನೆಲ್ಲ ಒಂದು ರೀತಿಯಲ್ಲಿ ಸ್ಪೋರ್ಟಿವ್ ಆಗಿ ತೆಗೆದುಕೊಂಡು ಪಾಸಿಟಿವ್ ಆಗಿ ತೆಗೆದುಕೊಂಡು ಹೋರಾಟವನ್ನು ಮಾಡಿ ಸಾಧನೆ ಮಾಡಿರ್ತಕ್ಕಂಥ ನಿಜವೂ ಕೂಡ ನಾವೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಬೇಕು. ಅವರ ಸಾಧನೆ ಯಶಸ್ವಿಯು ಯಾವುದೇ ರಾಜಕೀಯದಿಂದ ಏನು ಬಂದಂಗಿಲ್ಲ. ಅವರ ಸ್ವಂತ ದುಡಿಮೆ, ಅವರ ಸ್ವಂತ ಒಂದು ಪಾಸಿಟಿವ್ ವಿಷನ್ ಇಂದ ಅವರ ಒಂದು ಸಮಯವನ್ನು ಅತ್ಯಮೂಲ್ಯ ಸಮಯವನ್ನು ಅವರು ಕೊಟ್ಟಿದ್ದಾರೆ. ಸಕ್ಸಸ್ ಅಂತ ಹೇಳಿದ್ರೆ ಒಂದು ಪದ ಇರಬಹುದು, ಆದ್ರೆ ಅದರ ಇಂದ ಎಕ್ಸ್ಪ್ಯಾಂಡ್ ಅನ್ನು ಮಾಡಿದಂತಹ ಸಂದರ್ಭದಲ್ಲಿ ಹಲವಾರು ಒಂದು ಕಷ್ಟಗಳಲ್ಲಿ ಅಡಗಿರ್ತದೆ. ಅದೇನಂದ್ರೆ ಸಕ್ಸಸ್ ಅಂತ ಹೇಳಿದ್ರೆ ಸಿ ಯುವರ್ ಗೋಲ್ ಅಂತ ಹೇಳಿ ಮೊದಲನೇದಾಗಿ ಅವರು ಸೆಲೆಕ್ಟ್ ಮಾಡ್ಬೋದು ಒಂದು ಗುರಿ. ಈಗ ನಮ್ಮ ರಾಜಕೃಷ್ಣ ಮೂರ್ತಿ ಅವರು ಅವರ ಗುರಿ ಏನಿತ್ತು, ಸಮಾಜ ಸೇವೆ ಮಾಡಬೇಕು, ಸಮಾಜಕ್ಕಾಗಿ ಸಮಯ ಕೊಡಬೇಕು. ಆ ಗುರಿಯನ್ನು ಇಟ್ಕೊಂಡ್ರು ಸಕ್ಸಸ್ ಆಗ್ತದ್ರು, ಪ್ರಗತಿಯಾಗಿ ಮುಂದುವರ್ತಾ ಇದ್ದಾರೆ. ಅದೇ ರೀತಿ ಯು ಅಂತ ಹೇಳಿದ್ರೆ ಅಂಡರ್ಸ್ಟ್ಯಾಂಡ್ ದಿ ಅಬ್ಸ್ಟಕಲ್ಸ್. ಈ ಒಂದು ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಏನೇ ಕಷ್ಟಗಳು ಬಂದ್ರು ಕೂಡ ಅದನ್ನ ಅರ್ಥ ಮಾಡ್ಕೊಂಡು ಮುಂದೆ ಹೋಗೋದಿದೆಯಲ್ಲ, ಅದೇ ಒಂದು ದೊಡ್ಡದಂತ ಸಕ್ಸಸ್ ಆಗಿರ್ತಕ್ಕಂಥದ್ದು. ಇನ್ನು ಸಿ ಅಂತ ಹೇಳಿದಾಗ ಕ್ರಿಯೇಟ್ ಪಾಸಿಟಿವ್ ಮೆಂಟಲ್ ಪಿಕ್ಚರ್. ಯಾವಾಗಲೂ ಪಾಸಿಟಿವ್ ಆಗಿರ್ಬೇಕು. ನಮ್ಮ ಕ್ಷೇತ್ರ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಅದರಲ್ಲಿ ಎಡು ಬಿಡುಗು ಇರಬಹುದು, ಆದ್ರೆ ನಾವು ಪಾಸಿಟಿವ್ ಆಗಿ ಮಾಡಿ ಮುಂದೆ ಹೋದಾಗ
ಖಂಡಿತ ಜಯ ಸಿಗುತ್ತೆ ಅನ್ನೋದಕ್ಕೆ ಇಲ್ಲಿ ಕೂತಿರೋರು ಉದಾಹರಣೆ ಆಗಿರ್ತಾರೆ. ಅದೇ ರೀತಿ ಇನ್ನೊಂದು ಸಿ ಅಂತ ಹೇಳ್ಬೇಕಾದ್ರೆ ಎಕ್ಸ್ಪೆನ್ಷನ್, ಕ್ಲಿಯರ್ ಯುವರ್ ಮೈಂಡ್ ಆಫ್ ಸೆಲ್ಫ್ ಡೌಟ್. ಯಾವುದೇ ಸಂದೇಹ ಅನ್ಪಡದೆ ನೀವೇನೋ ಒಂದು ಆಯ್ಕೆ ಮಾಡ್ಕೊಂಡಿದ್ರಿ, ಅದ್ರಲ್ಲಿ ಮುನ್ನಡೀತಾ ಬಂದಿದ್ದೀರಲ್ಲ, ಅದು ನಿಮ್ಗೆ ಕ್ಲಿಯರ್ ಕಟ್ ಆಗಿ ಮುಂದೆ ಪ್ರಗತಿಯಾಗಿ ಅದು ಒಂದು ಸಕ್ಸಸ್ ಆಗಿರ್ತಕ್ಕಂಥದ್ದು. ಈ ಅಂತ ಹೇಳಿದಾಗ ಎಂಬ್ರೆಸ್ ದಿ ಚಾಲೆಂಜ್. ನಿಮ್ಮ ಕ್ಷೇತ್ರದಲ್ಲಿ ಬಂದಿರ್ತಕ್ಕಂಥ ಹಲವಾರು ಚಾಲೆಂಜ್ ಗಳನ್ನ ನೀವು ಫೇಸ್ ಮಾಡಿದ್ರಿ, ಹಲವಾರು ರೀತಿಯ ಕಷ್ಟಗಳನ್ನ ನೀವು ನೋಡಿದ್ರಿ, ಆದ್ರೂ ಕೂಡ ಎದೆ ಮುಂದೆ ಬಂದಿದ್ದೀರಲ್ಲ, ಹಾಗಾಗಿ ನೀವು ಸಾಧಕರಾಗಿದ್ದೀರಿ. ಇನ್ನೊಂದು ಹೇಳ್ಬೇಕಾದ್ರೆ ಸ್ಟೇ ಆನ್ ಟ್ರ್ಯಾಕ್. ನಿಮ್ಮ ಒಂದು ಕ್ಷೇತ್ರದಲ್ಲಿ ನೀವು ಏನೋ ಹಿಂದೆ ಬರಲಿಲ್ಲ, ಆ ಟ್ರ್ಯಾಕ್ ಅಲ್ಲೇ ನೀವು ಮುಂದುವರ್ಸ್ಕೊಂಡು ಹೋಗಿದ್ದೀರಿ, ಹಾಗಾಗಿ ನೀವು ಸಾಧಕರಾಗಿದ್ದೀರಿ. ಮತ್ತು ಎಸ್ ಅಂತ ಹೇಳಿದಾಗ ಶೋ ದಿ ವರ್ಲ್ಡ್ ಯು ಕ್ಯಾನ್ ಡೂ. ಪ್ರಪಂಚಕ್ಕೆ ನೀವು 5 ಜನ ಸಾಧಕರು ತೋರಿಸ್ಕೊಟ್ಟಿದ್ದೀರಿ, ನಾವು ಕೂಡ ನಿಮ್ಮಿಂದ ಕಡಿಮೆ ಇಲ್ಲ, ನಾವು ಸಾಧಕರು ಅಂತ ಹೇಳಿ ನೀವು ತೋರಿಸ್ಕೊಟ್ಟಿದ್ದೀರಿ, ಹಾಗಾಗಿ ನೀವೆಲ್ಲರೂ ಕೂಡ ನಿಮ್ಮ ಕ್ಷೇತ್ರ ಸಾಧಕರಾಗಿದ್ದೀರಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಹಾಗಾಗಿ ಇವತ್ತು ಶಿವಣಪುರ ರಮೇಶ್ ಅವರು, ನಾನು ಆವಾಗ ಅವ್ರ ಹತ್ರ ಮಾತಾಡ್ತಾ ಇರ್ತೀನಿ, ನನ್ನ ವೈಯಕ್ತಿಕ ವಿಷಯದ ಬಗ್ಗೆ ಸಲಹೆಗಳನ್ನು ಕೊಡ್ತಾ ಇರ್ತಾರೆ. ಯಾವಾಗಲೂ ತುಂಬಾ ಬಿಸಿ ಆಗಿರ್ತಾರೆ. ಅವ್ರ ಹೋಗ್ಬೇಕಾದ್ರೆ ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ಬೇಕು. ಹಲವಾರು PhD ಮಾಡಿರ್ತಾರೆ, ಆದ್ರೂ ಕೂಡ PhD ಮಾಡಿದವರು ದೊಡ್ಡ ದೊಡ್ಡ ಸ್ಕಾಲರ್ಸ್ ಆಗಿರ್ಬೋದು, ಹಾರ್ಟಿಕಲ್ಚರ್ ಫೀಲ್ಡ್ ಎಕ್ಸ್ಪರ್ಟ್ ಆಗಿರ್ಬೋದು, ಅವ್ರ ಹತ್ರ ಸಲಹೆಗಳನ್ನು ಪಡಿತಾ ಇರ್ತಾರೆ. ಇದು ಅವರ ಸಾಧನೆ ಅಂತ ನಾವು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಆ ಸಾಧನೆ ಹಿಂದೆ ಅವ್ರದೇ ಆದಂತ ಒಂದು ಕಷ್ಟದ ಒಂದು ದುಡಿಮೆ ಇರ್ತದೆ, ಮತ್ತು ಒಂದು ಪಾಸಿಟಿವ್ ಥಿಂಕಿಂಗ್ ಇರ್ತದೆ. ಅವರೇ ಒಂದು ಇನ್ನೊಂದು ರೀತಿಯಲ್ಲಿ ಹಾರ್ಟಿಕಲ್ಚರ್ ಫೀಲ್ಡ್ ಅಲ್ಲಿ ನರ್ಸರಿಯಲ್ಲಿ ಇನ್ನೊಂದರ ರೀತಿಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ಅದ್ರ ಸಕ್ಸಸ್ ಆಗಿದ್ದಾರೆ. ಅವ್ರನ್ನ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ರಾಜ್ ಕೃಷ್ಣಮೂರ್ತಿ ಅವರು, ನಾನು ಸುಮಾರು 15 ವರ್ಷದಿಂದ ನೋಡ್ತಾ ಇದ್ದೀನಿ. ಸಾಕಷ್ಟು ಅವ್ರ ಬಗ್ಗೆ ತುಂಬಾ ಜನ ಮಾತಾಡಿದ್ದಾರೆ. ಇನ್ನು ಹಲವಾರು ಕ್ಷೇತ್ರದಲ್ಲಿ ಅವ್ರು ಹೆಚ್ಚಿನ ರೀತಿಯಲ್ಲಿ ಸಾಧನೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಹಿನ್ನೆಲೆ ನೋಡಿದಾಗ ಮುಂದಿನ ಜೀವನದಲ್ಲಿ ಅವ್ರಿಗೆ ಒಳ್ಳೆಯ ಭವಿಷ್ಯ ಇರ್ತದೆ. ದೇವರು ಅವರ ಒಂದು ಶ್ರಮಕ್ಕೆ ಅವರ ಒಂದು ಕೊಡುಗೆ ಏನಿದೆ ಬಡ ಮಕ್ಕಳು ಕೊಡ್ತಾ ಇದಾರೆ, ಇವಕ್ಕೂ ಕೂಡ ಅದಕ್ಕೊಂದು ಪ್ರತಿಫಲ ಸಿಗುತ್ತೆ. ತಂದೆ ತಾಯಿ ಆಶೀರ್ವಾದ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಜೀವನದಲ್ಲಿ ಮುಂದೆ ಬರ್ತಾರೆ ಅಂತ ನಾನು ಹೇಳ್ತಾ ಅವರು ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ವೆಂಕಟೇಶ್ ಅವರು ಹೇಳ್ಬೇಕಾದ್ರೆ ನನಗೆ ಮೊದಲೇ ವಿಷಯ ಆಗಿದ್ದು, ನಾನು 90s ಅಲ್ಲಿ MLC ಟ್ರೈ ಮಾಡಕ್ ಹೋದಾಗ ನನ್ಗೆ ಈ ಇಡೀ ಜನರಲ್ಲಿ ಈ ಕಡೆ ಉತ್ತರದ ಹಳ್ಳಿ ಕಡೆ ನನ್ನ ಜೊತೆ ಕರ್ಕೊಂಡೋಗಿ ಮನೆ ಕರ್ಕೊಂಡೋಗಿ ಸುಮಾರು ಒಂದು 7-8 ಸಾವಿರ ಜನ ಜಯೇಶ್ ಪಾಟೀಲ್ ಚೀಫ್ ಮಿನಿಸ್ಟರ್ ಆಗಿದ್ರು. ಜಯೇಶ್ ಪಾಟೀಲ್ ಇನ್ನ ರಾಜಕೀಯ ಹೆಜ್ಜೆ ಇಡ್ತಾ ಇದೆ, ನೀವ್ಯಾಕೆ ಆಗ್ಬಾರ್ದು ಅಂತ ಹೇಳಿ ನನಗೆ ಹೆಗಲು ಕೊಟ್ಟಂತವ್ರು ವೆಂಕಟೇಶ್ ಮರೆಯಕ್ಕಾಗಲ್ಲ ಅವ್ರನ್ನ. ಆದ್ರಿಂದ ಅವ್ರ ಸ್ವಭಾವ ಏನಂದ್ರೆ ನಮ್ ಜನಾಂಗದವ್ರು ಅಂದ್ರೆ ಮುಂದೆ ಬಂದು ನಿಂತ್ಕೊಂತಾರೆ. ಅವ್ರು ಇವತ್ತು ಸಹಕಾರ ಕ್ಷೇತ್ರದಲ್ಲಿ, ನಮ್ಮ ಜನಾಂಗದವರು ಸಹಕಾರ ಕ್ಷೇತ್ರ ತುಂಬಾ ಕಡಿಮೆ ಇರ್ತಕ್ಕಂಥವ್ರು. ಆ ಫೀಲ್ಡ್ ಅಲ್ಲಿ ಸಾಕಷ್ಟು ಜನ ಇಲ್ಲ. ಸಹಕಾರ ಕ್ಷೇತ್ರದಲ್ಲಿ ತುಂಬಾ ಜನ ಸಹಾಯ ಮಾಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ PR ರಮೇಶ್ ಅವರು ನಮ್ಮ ವೆಂಕಟೇಶ್ ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಿಮ್ ಪಾರ್ಟಿಯಲ್ಲಿ ಇದ್ದಾರೆ, ಅವ್ರಿಗೂ ಕೂಡ ಒಂದು ದಾರಿ ಇರ್ಲಿ. ಅವ್ರು ಎಲ್ಲೇ ಕೂಡ ನಮ್ಮ ಜನಾಂಗದವರು, ನಮ್ಮ ಬ್ರದರ್ ಇದ್ದಾಗೆ ಮುಂದಿನ ಭವಿಷ್ಯಕ್ಕೆ ನಾವು ಕೂಡ ಅವ್ರಿಗೆ ಸಹಾಯಕರಾಗಿ ನಿಂತ್ಕೊಳ್ತೀವಿ. ನಾವು ಬಸವರಾಜು ನಿಂತ್ಕೊಳ್ತಾರೆ, ಹತ್ರದೆಲ್ಲ ಇದ್ದಾರೆ ಅವರೆಲ್ಲ ಅಂತ ಹೇಳ್ತಾ ಅವರು ಕೂಡ ಒಳ್ಳೆ ಸಾಧನೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಶ್ರೀನಿವಾಸ್ ಅವರು, ತಿಗಳ ಜನಾಂಗ ಮುಂದಿನ ಹಿಂದೆ 100 ವರ್ಷ ಹಿಂದೆ ಕೂಡ ಗರಡಿಯಲ್ಲಿ ಸಾಧನೆ ಮಾಡಿ, ಸಾಧನೆ ಅಂತ ಹೇಳಿದ್ರೆ ಗರಡಿ ಸಾಧನೆ ಅಂದ್ರೆ ತಿಗಳ ಜನಾಂಗದವರು. ಹಾಗಾಗಿ ಈಗಿನ ಒಂದು ವಾತಾವರಣ ಪರಿಸ್ಥಿತಿಯಲ್ಲಿ ನಮ್ಮ ಜನಾಂಗದ ಯುವಕರು ಕಡಿಮೆ, ಆ ಕ್ಷೇತ್ರ ಕಡಿಮೆ ಆಗಿರ್ತದೆ ಹಿನ್ನೆಲೆಯಲ್ಲಿ ಈಗ ಶ್ರೀನಿವಾಸ್ ಅಂತವರು ನಾವೇನ್ ಕಡಿಮೆ ಇಲ್ಲ ಅಂತ ಹೇಳಿ ಪೈಪೋಟಿ ಮಾಡ್ಕೊಂಡು ಇವತ್ತು ಸಾಧನೆ ಮಾಡಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆಗಳು. ಮುಂದೆ ಅವ್ರು ಒಲಿಂಪಿಕ್ಸ್ ಹೋಗ್ಬೇಕು, ಒಲಿಂಪಿಕ್ಸ್ ಅಲ್ಲಿ ಅವ್ರು ಸಾಧನೆ ಮಾಡಿ ಖಂಡಿತ ಬರ್ತಾರೆ. ಆ ಪಾಸಿಟಿವ್ ವೇ ಆಫ್ ಥಿಂಕ್ ಮಾಡ್ಬೇಕು ಅಂತ ಹೇಳಿ ನಾನು ಅವ್ರನ್ನ ಹಾರೈಸ್ತೇನೆ. ಅದೇ ರೀತಿ ಮನೋಜ್ ಕುಮಾರ್ ಅವರು, ಈಗ ನಾನು ನೋಡಿದ್ದು ಇಷ್ಟ ಪರಿಚಯ ಆಗಿರ್ಲಿಲ್ಲ. ಅವರು ವಿಭಿನ್ನ ರೀತಿಯ ಶೇರ್ ಮಾರ್ಕೆಟ್ ಅಂದ್ರೆ ನಮ್ಮ ಜನಾಂಗದವ್ರಿಗೆ ಅದ್ರ ಬಗ್ಗೆ ಅರ್ಥನೇ ಆಗೋದಿಲ್ಲ. ಇಷ್ಟೊಂದಿಗೆ ಶೇರ್ ಅಂದ್ರೆ ಏನಂತ ಗೊತ್ತಿಲ್ಲ. ಹಾಗಾಗಿ ಅವರ ಒಂದು ಅಮೂಲ್ಯವಾದ ಸಮಯವನ್ನ ಮತ್ತು ಬುದ್ಧಿವಂತಿಕೆಯನ್ನ ಇನ್ವೆಸ್ಟ್ ಮಾಡಿದ್ದಾರೆ. ಎಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ? ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬಿಟ್ಟಿದ್ದಾರೆ. ಅವರ ಸಮಯ ಮತ್ತು ಅಮೂಲ್ಯವಾದ ಬುದ್ಧಿವಂತಿಕೆಯನ್ನ ಅವರು ಕೂಡ ಮುಂದಿನ ದಿನಗಳಲ್ಲಿ ರಮೇಶ್ ಅವರು ಹೇಳಿದಂಗೆ ಅದಾನಿ ಆಗೋದು ಬೇಡ, ಅಂಬಾನಿ ಆಗಲಿ ಅಂತ ಹೇಳ್ತಾ ನಿಂತ್ಕೊಳ್ಳಿ. ಹಾಗೆ ನೋಡಿ ಒಂದು ಕ್ಯಾಮ್ರಾ ನಡೆದ ಕಾರ್ಯಕ್ರಮದಲ್ಲಿ ವೆಂಕಟೇಶ್ವರ ಸಿದ್ದರಾಮಯ್ಯ ಹಾಗೂ ರಾಜಣ್ಣ ಟಿವಿ ದೇವೇಗೌಡರಲ್ಲಿ ಏಜೆನ್ಸಿ ಸೇವೆ ಸಲ್ಲಿಸುತ್ತಿದ್ದು ಬನಶಂಕರಿಯ ಮೆಚ್ಚಿ ಕರ್ನಾಟಕ ರಾಜ್ಯದ ಸುಮಾರು ಪ್ರತಿಭಾವಂತ ಮಕ್ಕಳಿಗೆ ಉತ್ಸವ್ 2024 ಅಪ್ಲಿಫ್ಟ್ಮೆಂಟ್ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ವಿತ್ ಅಕಾಡೆಮಿಕ್ ಲೆವೆಲ್, ಸ್ಟೇಟ್ ಲೆವೆಲ್ ಮತ್ತೆ
ನ್ಯಾಷನಲ್ ಲೆವೆಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬಹಳಷ್ಟು ಪದಕಗಳು ಸಿಕ್ಕಿದೆ. ಅದರಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಂತ ಹೇಳಿದಾಗ ಮಿಸ್ಟರ್ ಯೂನಿವರ್ಸ್ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕವನ್ನು ಮತ್ತು ಮಿಸ್ಟರ್ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ 1 ಬಾರಿ ಬೆಳ್ಳಿ ಪದಕ ಮತ್ತು 1 ಬಾರಿ ಸ್ವರ್ಣ ಪದಕವನ್ನು ಪಡೆದಿರುತ್ತಾರೆ. ಒಂದ್ಸರಿ ಜೋರಾಗಿ ದಯವಿಟ್ಟು ಕ್ಯಾಮ್ರಾ ಹಿಡಿಯೋರು ಸ್ವಲ್ಪ ಹಿಂದೆ ಬನ್ನಿ ಸರ್, ಹಿಂದೆ ಅಣ್ಣ, ಇಲ್ಲಿ ನೋಡಿ, ಈ ಕಡೆ ನೋಡಿ ಅಣ್ಣ, ಇಲ್ಲಿ ಹಿಂದೆ ಬಂದ್ರೆ ಅದೇ ಸರ್, ಇಲ್ಲಿ ಅಣ್ಣ ಸ್ವಲ್ಪ ಈಗ ರಾಮಕೃಷ್ಣ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಜೋರಾಗಿ ಚಪ್ಪಾಳೆ ಬಂದು ಎಲ್ಲರೂ ದಯವಿಟ್ಟು ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆ ಹೇಳಲಿದ್ದೇನೆ. ಫೋಟೋ ಏನು ಬಂದಿಲ್ಲ, ಒಂದು ಸೆಕೆಂಡ್ ಇಲ್ಲಿ ಅಣ್ಣ ಕೊಡಿ. ಈ ಕಡೆ KL ಫೌಂಡೇಶನ್ ಮುಖಾಂತರವಾಗಿ ಸುಮಾರು 30 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ರಾಜ್ ಕೃಷ್ಣಮೂರ್ತಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಣ. ಸಾವಿರಾರು ಜನ ಬಡ ವಿದ್ಯಾರ್ಥಿಗಳಿಗೆ ಆಶಾಕಿರಣವಾಗಿದ್ದಾರೆ. ಪ್ರತಿಭಾ ಪುರಸ್ಕಾರದ ಮುಖಾಂತರ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಒಂದ್ಸರಿ ಜೋರಾಗಿ ಚಪ್ಪಾಳೆಗಳಲ್ಲಿ. ಅತಿ ಚಿಕ್ಕ ವಯಸ್ಸಿನಲ್ಲೇ ಒಂದು ಶೇರ್ ಮಾರ್ಕೆಟ್ ಎಂಬ ಒಂದು ಟ್ರೇಡಿಂಗ್ ನಲ್ಲಿ ಇವರು ಅವರದೇ ಆದ ಒಂದು ಸ್ವಂತ ಟ್ರೈನಿಂಗ್ ಸೆಂಟರ್ ಇಟ್ಕೊಂಡು ಬಹಳಷ್ಟು ಜನಕ್ಕೆ ಹಣ ಮಾಡುವುದು ಹೇಗೆ ಅಂತ ಹೇಳಿ ಅವರಿಗೆಲ್ಲ ನಾಲೆಜ್ ಕೊಟ್ಟಿದ್ದಾರೆ. ಹಾಗಾಗಿ ಸರಿ ಜೋರಾಗಿ ಚಪ್ಪಾಳೆ ಬರಲಿ. ಈಗ ಮಾನ್ಯ ಶ್ರೀ ಶ್ರೀನಿವಾಸರವರು ದೇಹದಾಂಡ್ಯ ಸ್ಪರ್ಧೆಯಲ್ಲಿ ಉತ್ತೀರ್ಣರಾಗಿ ಮಿಸ್ಟರ್ ವರ್ಲ್ಡ್ ಪ್ರಶಸ್ತಿಯನ್ನ ಪಡೆದಿರುವಂತಹ ಶ್ರೀನಿವಾಸ್ ಅವರಿಗೆ ನಾವು ಒಂದು ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಗೌರವ ಸಮರ್ಪಣೆ ಮಾಡೋಣ. ಇವರು ಸುಮಾರು 22 ವರ್ಷಗಳಿಂದ ವ್ಯಾಯಾಮವನ್ನು ಮಾಡ್ತಾ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ಸ್ ಗಳ ಸ್ಪರ್ಧೆಯಲ್ಲಿ ಇವರು ಉತ್ತೀರ್ಣರಾಗಿದ್ದಾರೆ. 4 ಸ್ವರ್ಣ ಪದಕ, 8 ಬೆಳ್ಳಿ ಪದಕ ಹಾಗೂ 6 ಕಂಚಿನ ಪದಕಗಳನ್ನು ಪಡೆದುಕೊಂಡಿರುತ್ತಾರೆ. ಮಿಸ್ಟರ್ ಭಾರತ ಶ್ರೇಷ್ಠ 2019 ಚಾಂಪಿಯನ್ಶಿಪ್ ಅನ್ನುವಂಥದ್ದನ್ನ ಪಡೆದಿರುತ್ತಾರೆ. ಕ್ಯಾಮ್ರಾ ಈ ಕಡೆ ಸರ್, ಒಂದು 5 ನಿಮಿಷ ಇರಿ ಸರ್. ಕರ್ನಾಟಕ ಸರ್ಕಾರಿ ತಿಂಗಳ ನೌಕರರ ಪದಾಧಿಕಾರಿಗಳೆಲ್ಲ ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮುನಿಯಲ್ಲಪ್ಪನವ್ರು ಬರಬೇಕು. ಮುನಿಯಲ್ಲಪ್ಪನವರು ವೇದಿಕೆ ಮೇಲೆ ಬರಬೇಕು. ಈ ಕಡೆ ನೋಡಿ, ಈ ಕಡೆ ಸರ್ಕಾರಿ ತಿಂಗಳ ನೌಕರರ ಸಂಘದ ವತಿಯಿಂದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತುಂಬು ಹೃದಯದಿಂದ ಉದ್ಘಾಟನೆ ಮಾಡಿರ್ತಕ್ಕಂಥ ನಿಮ್ಮೆಲ್ಲರ ನಾಯಕರು, ಈ ಒಂದು ಸಂಘದ ಪ್ರಭಾವಿಗಳಾಗಿರ್ತಕ್ಕಂಥ PR ರಮೇಶ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು, ಅಬಕಾರಿ ಉಪ ಆಯುಕ್ತರಾಗಿರ್ತಕ್ಕಂಥ ಮಾನ್ಯ ಶ್ರೀ ಎಲ್ ಎ ಮಂಜುನಾಥ್ ಅವರೇ, ಈ ಕಾರ್ಯಕ್ರಮದಲ್ಲಿ ನಮ್ಮ ಜನಾಂಗದ ಕೆಲವೇ ಅಧಿಕಾರಿಗಳು ಅಂತ ಹೇಳ್ತಾ ಇದ್ರು, ಅದರಲ್ಲಿ ಮುಖ್ಯರಾಗಿರ್ತಕ್ಕಂಥ ಚಿಕ್ಕಮುನಿಯಪ್ಪ ಅವರೇ, ಬೆಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು ಆತ್ಮೀಯರು ಆಗಿರ್ತಕ್ಕಂಥ ಶ್ರೀಯುತ ಗುಣಶೇಖರ್ ಅವರೇ, ಮತ್ತೋರ್ವ ಸ್ನೇಹಿತರು ಆತ್ಮೀಯರಾಗಿರ್ತಕ್ಕಂಥ ಎಚ್ ಬಸವರಾಜ್ ಅವರೇ, ಅವರು ಸಹ ಮಾಜಿ ಕಾರ್ಪೊರೇಟರ್ ಆಗಿ ಕೆಲಸ ಮಾಡಿದ್ದಾರೆ, ವಿರೋಧ ಪಕ್ಷದ ನಾಯಕರಾಗೂ ಸಹ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಮೋಸ್ಟ್ಲಿ ಈ ಜಾತಿಯಲ್ಲಿ ಹುಟ್ಟಿದ್ರಿಂದ ಎಲ್ಲೋ ಒಂದು ಕಡೆ OBC ಅಂತ ಏನು ಕೊಟ್ಟಿರ್ಬೋದೇನೋ. ಮತ್ತೋರ್ವ ಈ ರಾಜ್ಯದ ಪ್ರಬಲ ಜನಾಂಗದ ನಮ್ಮ ಒಕ್ಕಲಿಗ ಜನಾಂಗದ ರಾಜ್ಯದ ಅಧ್ಯಕ್ಷರಾಗಿ ಒಕ್ಕಲಿಗರ ಸಂಘದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಹನುಮಂತರಾಯಪ್ಪ ಅವರೇ, ಅವರು ಸಹ ಹನುಮಂತಯ್ಯನವರು, ಅವರು ಸಹ ಕಾರ್ಪೊರೇಟರ್ ಆಗಿ ಕೆಲಸ ಮಾಡಿದ್ದಾರೆ. ಅದೇ ರೀತಿಯಾಗಿ ವಿಶೇಷವಾಗಿ ಸ್ನೇಹಿತರು ಈ ಒಂದು ಸಹಕಾರ ರತ್ನ ಪ್ರಶಸ್ತಿಯನ್ನು ಪಡೆದು ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ವೆಂಕಟೇಶ್ ಅವರೇ, ಮತ್ತೋರ್ವ ಸ್ನೇಹಿತರು ರಾಜ್ ಕೃಷ್ಣಮೂರ್ತಿ ಅವರೇ, ಅದೇ ರೀತಿಯಾಗಿ ಶಿವನಾಪುರ ರಮೇಶ್ ಅವರು,
ಕರ್ನಾಟಕ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಶ್ರೀನಿವಾಸ್ ಅವರು, ಮನೋಜ್ ಅವರು, ಆತ್ಮೀಯ ಎಲ್ಲ ತಿಂಗಳ ನೌಕರ ಪದಾಧಿಕಾರಿ ಮಿತ್ರರೇ, ಸಮಾಜದ ಮುಖಂಡರೇ ಹಾಗೂ ಈ ಪ್ರಶಸ್ತಿ ವಿಜೇತರಿಗೆ ಪುರಸ್ಕೃತರಿಗೆ ತಟ್ಟಿದ್ರೆ ಇನ್ನೊಂದಷ್ಟು ಜನ ಹಿಂದೆ ಯಾರು ಕೂತಿದ್ದಾರೆ ಅವರೆಲ್ಲ ರೆಡಿ ಆಗ್ತಾರೆ. ನಾನು ಒಂದಿನ ನನ್ನ ಸಮಾಜದಲ್ಲಾದ್ರೂ ಗುರುಸ್ಕೋಬೇಕಪ್ಪ, 4 ಜನ ಗುರುಸ್ತಾರೆ, 4 ಜನ ನಾಯಕರು ಬಂದು ಸನ್ಮಾನ ಮಾಡ್ತಾರೆ ಅಂತೇಳಿ. ಹಾಗಾಗಿ ಆ ರೀತಿಯಾದಂತ ಒಂದು ಭಾವನೆಗಳು ಬರ್ತವೆ. ಮತ್ತು ನಮ್ಮ ಸಮಾಜಕ್ಕೆ ಏನಾದರೂ ಸಹ ನಮ್ಮ ರಮೇಶ್ ಅವರು ಹೇಳ್ತಾ ಇದ್ರು, ರಾಜಕೀಯವಾಗಿ ನಾನೆಲ್ಲೋ ಒಂದ್ ಕಡೆ ಮೇಯರ್ ಆಗ್ಬೇಕಾದ್ರೆ ನನ್ನ ಜನಾಂಗದ್ದು ಅಥವಾ ನನ್ನ ಜಾತಿ ಒಂದು ಇದಾಗಿತ್ತು ಅಂತ. ಮತ್ತೊಂದು ಮಾತು ಹೇಳ್ತಾ ಇದ್ರು, ನಮ್ಮಲ್ಲಿ ಕೇವಲ ಕೆಲವೇ ವ್ಯಕ್ತಿಗಳಿದ್ದಾರೆ, ಏನು IAS IPS ಅಂತೇಳಿ. ಅದೇ ರೀತಿಯಾಗಿ ಒಬ್ಬ ರಾಜಕಾರಣಿಗಳು ಅಷ್ಟೇ. ಈ ಜನಾಂಗದವರು ಈಗ ಮೊದಲು PR ರಮೇಶ್ ಅವರು MLC ಆಗಿದ್ರು, ಈಗ ಯಾರು ಇಲ್ಲ ಇಲ್ಲಿ. ನೀವೆಲ್ಲ ಒಂದು ಇಂತಹ ಸಭೆ ಸಮಾರಂಭಗಳಲ್ಲಾದ್ರೂ ಸೇರಿ ಒಂದು ಅಕ್ಮತ್ತಾಯ ಮಾಡ್ಬೇಕು, ಮುಂದಿನ ದಿನಗಳಲ್ಲಿ ಒಂದು ಸ್ಟ್ರೈಕ್ ಮಾಡ್ಬೇಕು, ಒಂದು ಪ್ರತಿಭಟನೆ ಮಾಡ್ಬೇಕು, ದೊಡ್ಡ ಸಮಾವೇಶ ಮಾಡ್ಬೇಕು. ಯಾವುದೇ ಸರ್ಕಾರ, BJP ಇರ್ಲಿ, ಕಾಂಗ್ರೆಸ್ ಇರ್ಲಿ, ಮತ್ತೊಂದಿರ್ಲಿ, ನಮ್ಮ ಸಮಾಜದ ಮುಖಂಡರಿಗೆ ಒಂದಷ್ಟು ಅನುಕೂಲ ಆಗ್ಲಿ, ಅವರು ಒಂದು ಅಧಿಕಾರಕ್ಕೆ ಬಂದ್ರೆ ನಮಗೇನಾದ್ರೂ ಸಹಾಯ ಆಗ್ತದೆ. ಈ ರೀತಿಯಾದಂತಹ ಮನೋಭಾವ ಇಂಥ ಕಡೆ ಬಂದ್ರೆ ಆಗುತ್ತೆ. ನಾವು ಇಂಥ ಸಭೆ ಸಮಾರಂಭ ಜನಾಂಗದ ವತಿಯಿಂದ ನಡೆದಾಗ ಅತಿ ಹಿಂದುಳಿದ ವರ್ಗಗಳು ಆಗಿರೋದ್ರಿಂದ ಇಲ್ಲಿ ನಾವು ನಮ್ಮ ಜನಸಂಖ್ಯೆಯನ್ನ ನಾವು ಪ್ರದರ್ಶನ ಮಾಡಲಿಲ್ಲ, ನಾವು ಸೇರಿಲ್ಲ ಅಂತಂದ್ರೆ ಇಲ್ಲ ಇವರಲ್ಲಿ ಒಗ್ಗಟ್ಟಿಲ್ಲ, ಸಂಘಟನೆ ಇಲ್ಲ, ಏನಂತ ಶಕ್ತಿ ಇರುವೇನೋ ಅಂತ ಒಂದು ಭಾವನೆ ಬರುತ್ತೆ. ಹಾಗಾಗಿ ಇಂಥ ಸಭೆ ಸಮಾರಂಭಗಳು ಮಾಡಿದಾಗ ಯಾರು ಸಂಘಟನೆ ನೀವು ಸಹ ಇಡೀ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ ಹೇಳಿ, ಕನಿಷ್ಠ ಪದಾಧಿಕಾರಿಗಳು ಒಂದು 10 ಜನ 20 ಜನ ಕರ್ಕೊಂಡು ಬಂದಿದ್ರೆ ಇಲ್ಲೊಂದು 500 ಜನ ಆಗ್ತಾ ಇತ್ತು. ಆದ್ರೂ ಸಹ ತುಂಬಾ ಚಿಕ್ಕದಾಗಿ ಚೊಕ್ಕದಾಗಿ ತುಂಬಾ ಚೆನ್ನಾಗಿ ನಡೆದಿದೆ. ಹಾಗಾಗಿ ಯಾರು ಪ್ರಶಸ್ತಿ ಪುರಸ್ಕೃತರು ಯಾರೆಲ್ಲ ನೀವು ಪಡೆದಿಲ್ಲ ನಮಗೆ ಮತ್ತೊಮ್ಮೆ ಅಭಿನಂದಿಸಿ ನಾನು ಮಾತು ವಿರಾಮ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ನಮ್ಮ ಹನುಮಂತಯ್ಯನವರ ಕಡೆಯಿಂದ ಒಂದು ಸಾಧನೆ ಮಾಡಬೇಕು ಅಂತ ಹಠ ಇದೆಯಲ್ಲ, ಆ ಹಠಕ್ಕೆ ನಾನು ಮನೋಜ್ ಅವರಿಗೆ ನನ್ನ ಅಭಿನಂದನೆ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ವೆಂಕಟೇಶ್ ಅವರು ಸಮಾಜದ ಬಗ್ಗೆ ಸೌತ್ ಭಾಗದಲ್ಲಿ ಸಂಘನ ಕಟ್ಟಬೇಕು, ಸಮಾಜಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ಆಸಕ್ತಿ ಇದೆ. ಆದ್ರೆ ಶಕ್ತಿ ತುಂಬುವಂತ ಕೆಲಸ ನಮ್ಮಿಂದ, ಸಮಾಜದಿಂದ, ಹಿರಿಯರಿಂದ ಆಗಿಲ್ಲ. ಅದನ್ನು ಸಹಿತ ನಾನು ಒಪ್ಕೊಳ್ತೀನಿ. ಅವ್ರಿಗೆ ನಾನು ಅಭಿನಂದನೆಯನ್ನ ಈ ಸಂದರ್ಭ ಸಲ್ಲಿಸ್ತೇನೆ. ಒಟ್ಟಾರೆ ಶ್ರೀನಿವಾಸ್ ಅವರು ಬಾಡಿ ಬಿಲ್ಡರ್, ನ್ಯಾಷನಲ್ ಅವಾರ್ಡಿ, ಸ್ಟೇಟು, ಇಂಟರ್ನ್ಯಾಷನಲ್, ಒಳ್ಳೆ ಕ್ರೀಡಾಪಟು. ಇನ್ನು ಒಳ್ಳೇದಾಗ್ಲಿ, ಅವ್ರ ಜೊತೆ ನಾವೆಲ್ಲ ನಿಲ್ಲೋಣ ಅಂತ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಹಾರೈಸ್ತೇನೆ. ಇನ್ನ ಶಿವನಾಪುರ ರಮೇಶ್ ಅವರು ಹಿರಿಯರು, ಸಮಾಜದಲ್ಲಿ ಹಿರಿಯರಿದ್ದಾರೆ. ರಾಜ್ಯ ಪ್ರಶಸ್ತಿ ಇಡೀ ಸಮಾಜಕ್ಕೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿ ಅಂತ ನಾನು ಭಾವಿಸ್ತೀನಿ. ಆ ಒಂದು ದೂರದೃಷ್ಟಿಯಲ್ಲೇ ರಾಮೋಜಿಗೌಡರು ಮಾತಾಡಿದ್ರು. ಇಂಥ ಒಂದು 5 ಜನ ಸಾಧಕರನ್ನ ಸುಮಾರು ಒಂದು 5,000 ಜನ 10,000 ಜನ ಸೇರಿ ಮಾಡಿದ್ರೆ, ರಾಜಕೀಯದಲ್ಲಿ ಆಗ್ಲಿ, ಸಂಘಟನೆಗಾಗಲಿ, ಅಥವಾ ಅಧಿಕಾರಿಗಳು ಯಾವುದೇ ವರ್ಗಾವಣೆಗೆ ಹೋದಂತ ಸಂದರ್ಭದಲ್ಲಾಗ್ಲಿ, ನಮ್ಮ ಕಡೆ ಯಾರು ಈ ಸಮಾಜದವರು ಅಂತ ಹೇಳಿದ್ರೆ ಈ ಸಮಾಜದ ಬಗ್ಗೆ ಬಹಳ ಹುಷಾರಾಗಿರ್ಬೇಕು. ಅವ್ರ ಒಗ್ಗಟ್ಟಿದೆ, ಅವ್ರ ಶಕ್ತಿ ಪ್ರದರ್ಶನ ಮಾಡಿದ್ರೆ ನಾವೆಲ್ಲ ಒಂದ್ ಕಡೆ ನಮ್ಮನ್ನ, ಈಗ ರಾಮೋಜಿಗೌಡರಲ್ಲ ನೀವೆಲ್ಲ ಸಪೋರ್ಟ್ ಮಾಡಿದ್ರಿ ಅಂತ ಆ ಭಾವನೆಯನ್ನ ಮೂಡಿಸುವಂತ ಕೆಲಸ ನಿಜವಾಗ್ಲೂ ನಾವು ಮಾಡ್ಬೇಕಾಗಿತ್ತು, ಮಾಡಕ್ಕಾಗಿಲ್ಲ. ಅದು ಮಹಾಸಭಾ ಮಾಡಿದ್ವಿ 2006ರಲ್ಲಿ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಬಿಟ್ರೆ ಇಲ್ಲಿವರೆಗಾಗಿ ನಾವೊಂದು ಈ ಸಮಾಜದ ಶಕ್ತಿಯನ್ನ ತೋರಿಸುವಂತ ಕೆಲಸ ಆಗ್ಲಿಲ್ಲ. ಅದಕ್ಕೆ ನಾನಾ ಕಾರಣಗಳಿದೆ. ಅದಕ್ಕೆ ನಾನು ಈಗಾಗಲೇ PR ರಮೇಶ್ ಅವ್ರಿಗೆ ನಾನು ಈಗಾಗಲೇ ಕೇಳಿದೆ, ಮಹಾಸಭಾದ ಅಂತಿಮ ರೂಪಕ್ಕೆ ತರ್ತೀರಾ ಇಲ್ವಾ? ಇದು ಹೇಳ್ತಾನೆ ಇದ್ದೀರಾ, ನಾನು ಕೇಳ್ತಾನೆ ಇದ್ದೀನಿ. ಎಲ್ಲೋ ಒಂದ್ ಕಡೆ ಸಮಾಜ ನಮ್ಮನ್ನು ತೀಕ್ಷ್ಣವಾಗಿ ಕಾಣುವಂತ ಸ್ಥಿತಿಗೆ ಇವತ್ತು ಬಂದಿದೆ. ಇವರೆಲ್ಲ ಬರೀ ಮಾತಾಡ್ತಾರೆ, ಇವ್ರ ಕೆಲಸವನ್ನ ಸಾಧನೆ ಮಾಡ್ಕೊಳಕ್ ಮಾತ್ರ
ಸಮಾಜದ ದೃಷ್ಟಿಯಲ್ಲಿ ಈ ತರ ಒಂದು ಸಾಧಕರನ್ನಾಗ್ಲಿ, ಪ್ರತಿಭಾ ಪುರಸ್ಕಾರ ಆಗ್ಲಿ, ಸಮಾಜಕ್ಕೆ ಎಲ್ಲಿ ಅನಾನುಕೂಲ ಆಗ್ತದೆ ಅಲ್ಲಿ ಧ್ವನಿ ಎತ್ತದಾಗ್ಲಿ, ಸಮಾಜದ ಹಾಸ್ಟೆಲ್ಗಳು ಕಟ್ಟುವಂಥದ್ದಾಗ್ಲಿ, ಇದಕ್ಕೆಲ್ಲೂ ಒತ್ತು ಕೊಡುವಂಥದಕ್ಕೆ ಇವತ್ತು ನಿರಾಸಕ್ತಿಯನ್ನ ಯಾಕೆ ತೋರಿಸ್ತಾ ಇದೀವೋ ಗೊತ್ತಿಲ್ಲ ಅಂತ ನನ್ನ ಭಾವನೆ. ಸಮಾಜದ ಭಾವನೆಯನ್ನ ನಾನು ಮತ್ತೊಮ್ಮೆ ನಿಮ್ಮೆಲ್ಲರ ಮುಖಂಡ PR ರಮೇಶ್ ಅವರಿಗೆ ನಾನು ವಿನಂತಿ ಮಾಡ್ತೀನಿ. ಇದಕ್ಕೆ ತಮ್ದು ಇದೆ, ಅಧಿವೇಶನ ಇದೆ, ನಾನು ಒಪ್ಕೊಳ್ತೀನಿ. ನಾವೆಲ್ಲ ಎಲ್ಲಾರ ಮನೆ ಭಾಗಕ್ಕೆ ಹೋದಾಗ ರಾಮಾಜಗೌಡರು ಅವತ್ತು CM ಮನೆ ಕೃಷ್ಣದಲ್ಲಿ ಸಿಕ್ಕಿದ್ರು. ಎಲ್ಲೇ ಮಂಜುನಾಥ್ ಅವರ ನೇತೃತ್ವದ ಅಣ್ಣ ಸಹಾಯ ಮಾಡ್ಬೇಕು ಅಂತ. ನಮಗ್ ಸಹಾಯ ಮಾಡೋದಲ್ಲಪ್ಪ, ಈಗ ನೀವು ನಮಗ್ ಸಹಾಯ ಮಾಡ್ಬೇಕು, ನಮ್ PR ರಮೇಶ್ ಅವ್ರನ್ನ MLC ಮಾಡ್ಬೇಕು ಅಂತ ಕೇಳಿದಾಗ ಅಣ್ಣ ನಾನು ನಿಮ್ ಜೊತೆಲಿ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆ ತುಮಕೂರು ಶ್ರೀನಿವಾಸನು ಗೆದ್ರು, ಅವರು ನಿಮ್ ಜೊತೆಲಿ ಇರ್ತೀನಿ ಅಂತ ಹೇಳಿದ್ರು. ಈ ತರ ಎಲ್ರೂ ವಿಶ್ವಾಸದಲ್ಲಿದೆ, ಆದ್ರೆ ನಮ್ಗೆ ನಿರಾಸಕ್ತಿ ಆಗಿದೆ. ನಮ್ಮ ಸಮಾಜದ ಮುಖಂಡರಿಗೆ ನಾವೇನು 2ನೇ ಹಂತದ ಲೀಡರ್ಗಳಿಗೆ ನಿರಾಸಕ್ತಿ ಇದೆ. ಮೊದಲನೇ ಹಂತದ ಲೀಡರ್ನ ನಡವಳಿಕೆಗಳನ್ನು, ನಮ್ಮೆಲ್ಲರ ನಡವಳಿಕೆಗಳನ್ನು ನೋಡಿ ಅವ್ರ ನಿರಾಸಕ್ತಿ ಇದೆ. ಇನ್ನು ಸಮಾಜಕ್ಕೆ ಏನಿದೆ ಅಂತ ನಾವು 1 ನಿಮಿಷ ನಾವೆಲ್ಲ ಯೋಚನೆ ಮಾಡಬೇಕು. ಯಾಕೆ ಹೇಳ್ತೀನಿ, ಇವತ್ತು ಸರ್ಕಾರಿ ನೌಕರರಲ್ಲಿ PR ರಮೇಶ್ ಅವರು ಮೇಯರ್ ಆಗಿದ್ದಾಗ ಧರ್ಮರಾಯ ಸ್ವಾಮಿ ಹೆಬ್ಬಾಗಿಲಿಗೆ 25 ಲಕ್ಷ ರೂಪಾಯಿ ಅವರ ಅನುದಾನವನ್ನು ಬಿಡುಗಡೆ ಮಾಡಿದ್ರು. ಟವರ್ ಅಡ್ಸನ್ ಸರ್ಕಲ್ ಅಲ್ಲಿ ಟವರ್ ಅನ್ನ ಪ್ರಾರಂಭ ಮಾಡ್ಬೇಕು ಅಂತೇಳಿ ಅವರು ಗುದ್ಲಿ ಪೂಜೆಯನ್ನ ಅವರ ಮಾಡಿದ್ರು. ನನ್ನ ಅನುಕೂಲನೋ ಅನನುಕೂಲನೋ ಅಥವಾ ಪಕ್ಷದ ಚಟುವಟಿಕೆ ಎಲ್ಲ 2006ರಲ್ಲಿ ನಾನು ಮಹಾನಗರ ಪಾಲಿಕೆಯಲ್ಲಿ ವಿರೋಧ ಪಕ್ಷದ ಪಾರ್ಟಿ ಲೀಡರ್ ಆಗಿ ಆಯ್ಕೆ ಆದಾಗ ಚಿಕ್ಕಮಗಳೂರು AC ಆಗಿ BBMP ಅಲ್ವಾ, AC ಆಗಿದ್ರು, ಇಲ್ಲ AC ಆಗಿದ್ರು. ನಾನು ಧರ್ಮರಾಯ ಸ್ವಾಮಿ ವಿಭಾಗದಲ್ಲಿ ಯಾವಾಗ್ಲೂ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ಟವರ್ದು ಅಂತ ಹೇಳ್ತಾ ಇದ್ದೆ. ಒಂದ್ಸಾರಿ ಅಲ್ಲಿರೋ ಯಾರೋ ನಮ್ಮ ಪ್ರಾಜೆಕ್ಟ್ ಎಂಜಿನಿಯರ್ ಬಗ್ಗೆ ಒಬ್ಬ ಯಾರ ಹೆಸರು ಹೇಳಬೇಡ, ನಮ್ಮವನೇ ಬೇಡ, ಹೆಸರು ಹೇಳಬೇಡ, ಅವ್ರನ್ನ ಕರೆದು ಕೇಳಿದ್ರೆ ನಮ್ ಸಮಾಜದಲ್ಲಿ ಅಂತ ಹೇಳ್ಕೊಳಕ್ ನನ್ನ ಹತ್ರ ರೆಡಿ ಇಲ್ಲ ಅವತ್ತು. ಆಯ್ತು ಬಿಡಪ್ಪ ನೀನು, ಅವ್ನು ನೋಡಿದ್ರೆ ಒಳ್ಳೆ ಕಲರ್ ಆಗಿ ರಾಮಾಜಗೌಡ್ರ ತರ ಕಲರ್ ಒಳ್ಳೆ ಚೆನ್ನಾಗಿದ್ದ, ನಮ್ಮ ರಾಜಕೃಷ್ಣಮೂರ್ತಿ ಅವ್ರ ತರ, ಅವ್ರ ಶೂಟ್ ಕಿಟ್ ಹಾಕಿರ್ಲಿಲ್ಲ. ಕೇಳಿದೆ ಧರ್ಮರಾಯ ಸ್ವಾಮಿ ಹೆಬ್ಬಾಗಿಲು ಯಾಕೆ ಕೆಲಸ ಪ್ರಾರಂಭ ಆಗಿಲ್ಲ ಅಂತ. ಸರ್ ಅದು ಅವಾಗ ಕೊಟ್ಟಿದ್ದ ಹಣ ಶಾರ್ಟೇಜ್ ಇದೆ, ರಿವೈಸ್ ಆಗ್ಬೇಕು ಅಂತ ಹೇಳಿ. ರಿವೈಸ್ ಆಗ್ಬೇಕು ಅಂತ ಹೇಳಿದಾಗ ಆಯ್ತಪ್ಪ ಕಮಿಷನರ್ ಹತ್ರ ಮಾತಾಡ್ತೀನಿ, ಅದಕ್ಕೆ ಎಷ್ಟು ರಿವೈಸ್ ಆಗ್ಬೇಕಾಗಿದೆ, ಎಷ್ಟು ಎಕ್ಸಸ್ ಆಗ್ಬೇಕು ಶಾರ್ಟೇಜ್ ಇದೆ ಹೇಳು ಅಂತ. ಸರ್ ಎಲ್ಲ ಎಸ್ಟಿಮೇಟ್ ಮಾಡಿ ತರ್ತೀನಿ ಅಂತ ಹೋದನು. 3 ದಿನ ಆದ್ರೂ ನನ್ನ ಫೋನೇ ಇರ್ತಿಲ್ಲ. ನಾನೊಂದಿನ ನಮ್ಮ ಆಫೀಸಲ್ಲಿ ನಮ್ಮ PM ಫೋನ್ ಮಾಡಿ ಅವ್ರು ಇಮಿಡಿಯೇಟ್ ಆಗಿ ಬರ್ತಾರ ಇಲ್ಲ ಹೌಸಲ್ಲಿ ಇವತ್ತು ಅವ್ರನ್ನ ಕೇಳಿ ಸಸ್ಪೆಂಡ್ ಮಾಡಿಸ್ಬೇಕಾ ಕೇಳು ಅಂತ ಹೇಳಿ ಸೀದಾ ಓಡ್ ಬಂದು ಸರ್ 1 ನಿಮಿಷ ಸರ್ ಅಂತ. ಯಾಕೆ ನಾನು ಬೇರೆ ರೀತಿನೇ ಮಾತಾಡಿದೆ ಬಿಡಿ ಸರ್, 1 ನಿಮಿಷ ಸರ್, ಏನು ಒಳಗಡೆ ಬಿಡಿ ಸರ್. ಸರ್ ನಾನು ನಿಮ್ಮವನೇನೆ ಸರ್, ನಿಮ್ ಸಮಾಜವನ್ನೇ ಸರ್, ದಯವಿಟ್ಟು ಯಾಕೆ ಸರ್, ನೀನ್ ಹಣೆ ಬರ ಚೆನ್ನಾಗಿದೆ ನಮ್ಮ ಸಮಾಜ ಅಂತ ಹೇಳಿದ್ರೆ ಧರ್ಮರಾಯ ಸ್ವಾಮಿ ಕೊಡು, ನಾನು ಫಸ್ಟ್ ಎಸ್ಟಿಮೇಟ್ ಕೊಡು, ಆಮೇಲೆ ಮುಂದಿನ ಕತೆ ನಿಂದೆ, ಇಲ್ಲ ಅಂದ್ರೆ ನೀವು ಸಸ್ಪೆಂಡ್ ಮಾಡಕ್ ಮಾತಾಡ್ತಿದ್ದೆ ಅಂತ ಹೇಳಿದ್ರು. ಆದ್ರೆ ಕೊನೆಗೆ ಟವರ್ ಅದೇನಾರ ನಾನಾ ಕಾರಣಗಳು ಕೇಬಲ್ ಅಂತ ಹೇಳ್ತಾ ಇದ್ರು. ಸಾಕಷ್ಟು ಧರಣಿ ಮಾಡಿ ಹೌಸಲ್ಲಿ ತಂದ ಗುಣಶೇಖರ್ ಅವರು ನಮ್ಗೆ ಅವತ್ತು ಸಪೋರ್ಟ್ ಮಾಡಿದ್ರು, ವಿರೋಧ ಪಕ್ಷ ನಾಯಕರಾಗಿದ್ರು, ಅವತ್ತು ಸಪೋರ್ಟ್ ಮಾಡಿದ್ರು. ಈ 2 ಕೆಲಸವನ್ನ ನಾನು ಗುಣಶೇಖರ್ ಅವರು PR ರಮೇಶ್ ಅವರು ಹಾಕಿದ್ದಂತ ಅಡಿಪಾಯ ಇವತ್ತು 2 ಮಾಡದಂತ ನೆಮ್ಮದಿ ನಮ್ಗೆ. ಆ ನೆಮ್ಮದಿ ಸಮಾಜಕ್ಕೆ ಏನಾದ್ರು ನಾವೆಲ್ಲ ಕೊಡ್ಬೇಕಲ್ಲ, ಸಮಾಜಕ್ಕೆ ಏನಾದ್ರು ನಾವು ಮುಂಚೂಣಿಯಲ್ಲಿಲ್ಲ ಇರಬಾರದು, ಇದ್ದ ಮೇಲೆ ನಾವೇನಾದ್ರೂ ಒಂದು ಸಾಧನೆ ಮಾಡಲೇಬೇಕು. ಇವತ್ತು ನಾವೆಲ್ಲಾರ ಮನೆಯೂ ಅಂಗ್ಲಾಚಿದ್ವಿ, ಆದ್ರೆ ಕೊನೆಗೂ ಆಗ್ಲಿಲ್ಲ. ಒಂದು MLC-ನ ಪುನಃ ವಾಪಸ್ ಅವ್ರು ಹೇಳಿದ ಮಾತು, ಈಗಿನ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು KPCC ಅಧ್ಯಕ್ಷರು ಹೇಳಿದ ಮಾತು, ನಿಮ್ಮ ಸಮಾಜಕ್ಕೆ 2 MLC ಕೊಡ್ತೀನಿ, ನಿಮ್ಮ ಸಮಾಜಕ್ಕೆ 4 ನಿಗಮ ಮಂಡಳಿಗಳು ಕೊಡ್ತೀನಿ ಅಂತ. ನಾನು ಆ ಕಾರ್ಯಕ್ರಮಕ್ಕೆ ಬಂದಿರ್ಲಿಲ್ಲ, ನಾನು ಗುಣಶೇಖರ್ ಇಬ್ರು ಬಂದಿರ್ಲಿಲ್ಲ, ತಾವೆಲ್ಲ ಇದೀರ ತಾನೆ. ಪೂರ್ಣಿಮಾ ಪ್ಯಾಲೇಸ್ ಅಲ್ಲಿ ಆದಂತ ಸಮಾವೇಶದಲ್ಲಿ
ಇದರಿಂದಾನೆ ರಾಮಚಂದ್ರ ಏನು ಮುನಿವೀರಣ್ಣ ಅದನ್ನ ನಾವು ನೀವು ನೋಡಿದಂತೆ ನಡೀರಿ ಅಂತ ಕೇಳೋದಕ್ಕೆ ಹೋಗಿದ್ವಿ ಎಲ್ಲರೂ. ಆದ್ರೆ ದುರಾದೃಷ್ಟ ನಮ್ಮ ಸಂಘಟನೆಯಿಂದ ನಮ್ಮ ಶಕ್ತಿ ಪ್ರದರ್ಶನ ಮಾಡದೇ ಇರೋದ್ರಿಂದ ನಮ್ಮ ಒಗ್ಗಟ್ಟಿಂದ ಇವತ್ತು 2ನೇ ಬಾರಿಗೆ ನಾವು MLC-ನ ತೆಗೆದುಕೊಳ್ಳೋದಕ್ಕೆ ವಿಫಲರಾಗಿದ್ದೀವಿ. ದಯಮಾಡಿ ನಾನು PR ರಮೇಶ್ ಅವ್ರಿಗೆ ನಾವೆಲ್ಲ ವಿನಂತಿ ಮಾಡೋದಿಷ್ಟೇ, ತುರ್ತಾಗಿ ಕರೆದು ಒಂದು ಒಗ್ಗಟ್ಟನ್ನ ನಾವು ಇನ್ಮುಂದೆ ಆದ್ರೂ ಸಹಿತ ಸಮಾಜ ದೃಷ್ಟಿಗೆ, ಸಾಂಸ್ಕೃತಿಕ ದೃಷ್ಟಿಗೆ, ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಏನಾದ್ರೂ ನಾವು ಒಂದಷ್ಟು ಸಮಾಜಕ್ಕೆ ಕೊಡುಗೆ ಸಿಕ್ಬೇಕಾದ್ರೆ, ನಾವು ತೆಗೆದುಕೊಳ್ಬೇಕಾದ್ರೆ ಹೇಳಿದ್ರು. ಇದೇ DK ಶಿವಕುಮಾರ್ ಅವರು ಬೆಳಗಾವಿಲಿ ಹೇಳಿದ್ರಲ್ಲ, ಏನ್ ಹೇಳಿದ್ರು, ನಾನು ಮಂತ್ರಿ ಆಗ್ಲಿಲ್ಲ ಅಂದಿದ್ದಕ್ಕೆ SM ಕೃಷ್ಣ ಅವ್ರ ಮನೆ ಡೋರ್ ಹೊತ್ತು ನಾನು ಮಂತ್ರಿ ಆದಿ ಅಂತ ಹೇಳಿದ್ರು. ನಾವೇನ್ ಮಾಡ್ಬೇಕು? ನಾವ್ ಹೇಳ್ಕೊಳಕ್ಕೆ ಎಷ್ಟು ಸಾವಿರ ಜನ ಇದೀವಿ, ಎಷ್ಟು ಲಕ್ಷ ಜನ ಇದೀವಿ ರಾಜ್ಯದಲ್ಲಿ. ನಮ್ಗೇನ್ ಕಾಂಗ್ರೆಸ್ ಇಂದ ನನಗಾಗ್ಬೇಕಾದ್ರೆ ಗುಣಶೇಖರ್ ಆಗ್ಬೇಕಾಗಿಲ್ಲ, PR ರಮೇಶ್ ಅವ್ರಿಗಾದ್ರೆ MLC ಆದ್ರೆ 75% ನಾನು ನೇರವಾಗಿ ಎಲ್ಲಿ ಬೇಕಾದ್ರೆ ಹೇಳ್ತೀನಿ, 75-80% ಈ ಸಮಾಜದ ಯಾವುದೇ ಹಳ್ಳಿ ಸಮುದಾಯ ಭವನ ಕಟ್ಲಿ, ಹಾಸ್ಟೆಲ್ ಕಟ್ಲಿ, ದೇವಸ್ಥಾನ ಕಟ್ಲಿ ಅನುದಾನವನ್ನ ಕೊಟ್ಟಿದ್ದಾರೆ. ಎಲ್ಲೋ ರಸ್ತೆಗೋ ಚರಂಡಿಗೋ ಕಾಂಕ್ರೀಟ್ಗೋ ಹಾಕಕ್ಕೆ ಕೊಟ್ಟು ಊರು ತೆಗಿಯಕ್ಕೆ ಕೊಟ್ಟಿದ್ರೆ ಇಲ್ಲ ಬಿಡಪ್ಪ ಅದೇನೋ ಸರಿಯಾಗಿ ಉಪಯೋಗ ಆಗ್ಲಿಲ್ಲ ಅಂತ ಹೇಳೋದು. ಅಂತ ಒಂದು ಮನೋಭಾವ ಇರ್ತಕ್ಕಂಥ ವ್ಯಕ್ತಿಗೆ ನಾವೇನಾದ್ರೂ ಶಕ್ತಿ ತುಂಬಬೇಕಂದ್ರೆ ಒಂದು ದಿಟ್ಟ ನಿರ್ಧಾರವನ್ನ ನಾವು ತೆಗೆದುಕೊಳ್ಳಬೇಕು. ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ಅನೇಕ ಮುಖಂಡರು ದುಡಿತಾ ಇದ್ದಾರೆ, 25-30 ವರ್ಷದಿಂದ ಇದ್ದಾರೆ. ಅವ್ರಿಗೇನಾದ್ರೂ ಒಂದು ಮೆಂಬರ್ ಆದ್ರೂ ಕೊನೆ ಸಿಗ್ಬೇಕಲ್ಲ, ಅದಕ್ಕಾದ್ರೂ ನಾವು ಒಂದು ಧ್ವನಿ ಎತ್ತಬೇಕಲ್ಲ. ನಾವು ಧ್ವನಿ ಎತ್ತಬೇಕಾದ್ರೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ನಾನು ನಿಷ್ಠೂರವಾಗಿ ಮಾತಾಡಿದ್ರೆ ಸಮಾಜದ ಪರವಾಗಿ, ನನ್ನ ವೈಯಕ್ತಿಕವಾಗಿ ಏನ್ ಮಾತಾಡೋದು ಇಲ್ಲ. ಅದರಿಂದ ಈಗಲಾದ್ರೂ ಸಹಿತ ನಮ್ಮ ಮನಸ್ಸು ಬಿಚ್ಚಿ ಯಾರೇ ಆಗ್ಲಿ ಅಧ್ಯಕ್ಷರು ಮುಂದುವರಿ ಒಂದು ಅಂತಿಮ ತೀರ್ಪನ್ನ ಬರಲೇಬೇಕು. ನಾವೊಂದು ಘೋಷಣೆ ಆಗ್ಲೇಬೇಕು, ತೀರ್ಮಾನಕ್ಕೆ ಬರಲೇಬೇಕು. ಸಮಾಜ ಒಗ್ಗಟ್ಟಿನ ಹಿತದೃಷ್ಟಿಯಿಂದ, ಸಮಾಜದ ಏಳಿಗೆ ದೃಷ್ಟಿಯಿಂದ ನಾವೆಲ್ಲ ಅಧಿಕಾರಿಗಳ ನೆರವಿಗೋಸ್ಕರ ನಾವೆಲ್ಲ ಒಗ್ಗಟ್ಟಾಗಬೇಕು. ಅದಕ್ಕೆ ಒಂದು ಮುಂಚೂಣಿಯನ್ನ ನಮ್ಮ PR ರಮೇಶ್ ಅವರು ಯಾವತ್ತು ಬೇಗ ಆದಷ್ಟು ಬೇಗ ಒಂದು ಕರಿತೀರಿ ಅಂತ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರೆ ಅದೇ 26, 27, 30, 29, 30 ಬರ್ತಾರೆ. ಆದ್ರೆ ಸಂಕ್ರಾಂತಿ ಹೊಸ ವರ್ಷಕ್ಕೆ, ಹೊಸ ಶಕೆ ಈ ತಿಂಗಳ ಸಮಾಜಕ್ಕೆ ಪ್ರಾರಂಭ ಆಗಲಿ ಅಂತ ನಾನು ಹೊಸ ವರ್ಷದ ಶುಭವನ್ನ ಕೋರ್ತಾ ಮತ್ತೊಮ್ಮೆ 5 ಜನ ನಮ್ಮ ಸಮಾಜದ ಹೆಮ್ಮೆಯ ಪುತ್ರರಿಗೆ ಅಭಿನಂದನೆ ಸಲ್ಲಿಸಿ, ನೀವೆಲ್ಲರೂ ಕೂಡ ಇವತ್ತು ಎಲ್ಲರಿಗೂ ನಾನು ಧನ್ಯವಾದವನ್ನು ಸಲ್ಲಿಸಿ, ಎಲ್ಲಿ ನಮ್ಮ ಶಕ್ತಿ ಇರ್ತದೆ ಅಲ್ಲಿ ನಮ್ಗೆ ಸಾಕಾರ ಸಿಗುತ್ತೆ, ಎಲ್ಲಿ ನಮ್ಗೆ ಸ್ಫೂರ್ತಿ ಇರುತ್ತೆ ಅಲ್ಲಿ ನಮ್ಗೆ ಧೈರ್ಯ ಬರುತ್ತೆ. ಈ ಎರಡನ್ನು ನಾವು ಮುಂದಿಟ್ಕೊಂಡು ಹೋಗೋಣ ಅಂತ ಹೇಳಿ ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಎಲ್ಲ ಹಿರಿಯರಲ್ಲಿ, ಎಲ್ಲ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮುದಾಯದ ಒಂದು ರಾಜಕೀಯ ಸ್ಥಿತಿಗತಿಗಳು ಒಗ್ಗಟ್ಟಿನ ಕೊರತೆ, ಹಾಗೆ ನಾವು ಒಗ್ಗಟ್ಟಿನಿಂದ ಆದರೆ ಮುಂದಿನ ದಿನಗಳಲ್ಲಿ ಸರ್ಕಾರದಲ್ಲಿ ಸಂವಿಧಾನಬದ್ಧವಾಗಿ ನಮಗೆ ಸಿಗ್ತಾ ಇರ್ತಕ್ಕಂಥ ಸವಲತ್ತುಗಳು ಸಹಿತ ನಾವು ಪಡ್ಕೋಬಹುದು. ಹಾಗಾಗಿ ಅದರ ಜೊತೆಗೆ ಕೆಲವು ಸಂಘ ಸಂಸ್ಥೆಗಳಲ್ಲಿ ಸ್ವಲ್ಪ ಬದಲಾವಣೆ, ಈ ಎಲ್ಲ ವಿಷಯಗಳನ್ನು ಸೂಕ್ಷ್ಮವಾಗಿ ಹೇಳ್ತಕ್ಕಂಥ ಬಸವರಾಜ ಸಾಹೇಬರಿಗೆ ನಮಸ್ಕರಿಸ್ತಾ ಈ ದಿನದ ನಮ್ಮ ಕಾರ್ಯಕ್ರಮಕ್ಕೆ ನೌಕರ ವೃತ್ತಿಪರರ ಸಂಘದ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಸಲಹೆಗಾರರು ಆಗಿರ್ತಕ್ಕಂಥ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವಾಲಯದಲ್ಲಿ ಉನ್ನತ ಹುದ್ದೆಯಲ್ಲಿ ಅಡಿಷನಲ್ ಸೆಕ್ರೆಟರಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಗಿ ಕಾರ್ಯನಿರ್ವಹಿಸಿದಂಥ ಗೌರವಾನ್ವಿತ ಅಧಿಕಾರಿಗಳು ಆಗಿರ್ತಕ್ಕಂಥ ಮಾನ್ಯ ಶ್ರೀ ಎಂ ಮುನಿಯಲ್ಲಪ್ಪ ಸಾಹೇಬರು ದಯವಿಟ್ಟು ವೇದಿಕೆಗೆ ಬರಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ.
ನಿರ್ದೇಶಕರು, ಸೀನಣ್ಣ ವೆಂಕಟಾಪುರ ಅವರು ಸಾಹಿತ್ಯ ನಿರ್ದೇಶಕರು, ನಟರಾಜು ನಿರ್ದೇಶಕರು, ಆದಿಶಕ್ತಿ ತೋಟಗಾರರ ಪತ್ತಿನ ಸಹಕಾರ ಸಂಘ, ಹಾಗೆ ಯರ್ರಪ್ಪಣ್ಣವರು BTM ಲೇಔಟ್. ಈಗಿನ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ನಾನು ನಾರಾಯಣ ಸ್ವಾಮಿ ಅಂತೇಳಿ ಮಾಲೂರಿನಿಂದ ಬಂದಿದ್ದೇನೆ. ಈ ದಿವಸ ಈ ಒಂದು ವೇದಿಕೆ ಕರ್ನಾಟಕ ರಾಜ್ಯ ಸರ್ಕಾರಿ ತಿಂಗಳ ನೌಕರರ ವೃತ್ತಿಪರ ಸಂಘ ಹಾಗೂ JP ನಗರ ಸಾಂಸ್ಕೃತಿಕ ಅಸೋಸಿಯೇಷನ್ ಜಂಟಿಯಾಗಿ ಕಾರ್ಯಕ್ರಮವನ್ನು ಈ ದಿವಸ ಏನು ಒಂದು ನಮ್ಮ 5 ಜನ ಸಾಧಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಕಾರ್ಯಕ್ರಮ ಈಗಾಗಲೇ ನಡೆಸಿಕೊಂಡಿದ್ದೀರಾ. ಹಾಗಾಗಿ ಆ ಒಂದು ಸಾಂಸ್ಕೃತಿಕ ವೇದಿಕೆ ಮತ್ತು ಸರ್ಕಾರಿ ನೌಕರರ ತಿಂಗಳ ನೌಕರರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಕೊಟ್ಟು ನಾನು ಈಗಾಗಲೇ ಸಮಯ ಹೆಚ್ಚಾಗಿರೋದ್ರಿಂದ ಕೆಲವು ಮಾತುಗಳನ್ನು ಮಾತ್ರ ಮಾತಾಡ್ತೀನಿ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ನಮ್ದು ಜನಸಂಖ್ಯೆ ತಿಂಗಳ ಏನು ವನ್ನಿಕುಲ ಕ್ಷೇತ್ರ ಇರ್ಬೋದು, ಅಗ್ನಿಕುಲ ಕ್ಷೇತ್ರ ಇರ್ಬೋದು, ಶಂಭುಕುಲ ಕ್ಷೇತ್ರ ಇರ್ಬೋದು, ಇದು ಸುಮಾರು ಅಂಕಿಅಂಶಗಳ ಪ್ರಕಾರ 40 ಲಕ್ಷ ಜನ ಅಂತ ಹೇಳಿ ಈಗಾಗಲೇ 40 ಲಕ್ಷ 45ಕ್ಕೂ ಮೀರಿ ಇದ್ದೀವಿ ಅಂತ ಹೇಳಿ ಅಂಕಿಅಂಶಗಳು ತಿಳಿಸ್ತದೆ. ಆದ್ರೆ ಈಗಿನ ಒಂದು ಸಮೀಕ್ಷೆಗಳ ಪ್ರಕಾರ ನಮ್ಮ ಒಂದು ಕಮ್ಯುನಿಟಿನ ಕೆಲವೊಂದು ಕಡೆ ಅಲ್ಲಲ್ಲಿ ಸ್ಪ್ಲಿಟ್ ಮಾಡಿ ವನ್ನಿಕುಲ ಕ್ಷೇತ್ರೀಯ, ಶಂಭುಕುಲ ಕ್ಷೇತ್ರೀಯ, ಅಗ್ನಿವಂಶ ಮತ್ತೆ ತಿಗಳರು, ಕೊಡಿಯಾಚಿ ಈ ರೀತಿಯಾಗಿ ಸ್ಪ್ಲಿಟ್ ಮಾಡದೆ ಹೀಗಾಗಿ ಅಂಕಿಅಂಶಗಳು ತೋರಿಸ್ತಾ ಇದೆ. ಹಾಗಾಗಿ ನಾವು ಏನ್ ಮಾಡ್ಬೇಕಂತಂದ್ರೆ, ಈಗ ಕೆಲವೊಂದು ಸಮುದಾಯದಲ್ಲಿ ಶುಕ್ರವಾರ ಬಂದ್ರೆ ಎಲ್ರೂ ಒಗ್ಗಟ್ಟಾಗಿ ಒಂದ್ ಕಡೆ ಹೋಗ್ತಾರೆ ಒಂದು ಸಮುದಾಯದವರು, ಇನ್ನೊಂದು ಸಮುದಾಯದವರು ಭಾನುವಾರ ಬಂದ್ರೆ ಕ್ಯಾಂಡಲ್ ಇಟ್ಕೊಂಡು ಒಂದ್ ಸಮುದಾಯ ಹೋಗಿ ಒಗ್ಗಟ್ಟಿನ ಪ್ರದರ್ಶನ ಮಾಡ್ತಾರೆ. ಆದ್ರೆ ನಾವು ಈ ಬೆಂಗಳೂರಲ್ಲಿ ವಿಶ್ವವಿಖ್ಯಾತ ಬೆಂಗಳೂರು ಕರ್ಗ ಅಂತ ನಾವು ಏನ್ ಮಾಡ್ತೀವಿ, ಈ ಒಂದು ಬೆಂಗಳೂರು ಕರ್ಗ ಮಾಡಿದಂತ ಸಂದರ್ಭದಲ್ಲಿ ಮಾತ್ರ ನಾವು ಕರ್ಗ ಮಾಡಿದಂತ ಸಂದರ್ಭದಲ್ಲಿ ಏನೋ ಒಂದು ಶೆಲ್ಲ ಹಾಕೊಂಡು ಕತ್ತಿ ಹಿಡ್ಕೊಂಡು ಬೀದಿಗೆ ಬರ್ತೀವಿ, ತದನಂತರ ಹೊರಟೋಗ್ತೀವಿ. ಈ ಒಂದು ಕಾರ್ಯಕ್ರಮ ಇವತ್ತು ಏನು ಈ ವೇದಿಕೆ ಮೇಲೆ ಎಲ್ಲಾ ಸಮಾಜದ ಎಲ್ಲ ಒಂದು ಈ ಮುಖಂಡರು ಇದ್ದೀರಿ, ಇದು ಕರ್ನಾಟಕ ರಾಜ್ಯದಲ್ಲಿ ನಾವು ಹೋಗಿ ಕೇಳ್ಕೊ ಬಂದ್ರೆ ಸರ್ಕಾರದಲ್ಲಿ ಏನಾದ್ರೂ ಒಂದು ಮನವಿಯನ್ನು ಕೊಟ್ಟಾಗ ಅದು ಕಾರ್ಯರೂಪಕ್ಕೆ ಬರ್ಬೇಕಾದ್ರೆ ಒಗ್ಗಟ್ಟಿರ್ಬೇಕು. ಆ ಒಗ್ಗಟ್ಟಿನಲ್ಲಿ ಬಲ ಇದೆ. ಯಾಕಂತಂದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂದ್ರೆ, ಈಗ 1799ರಲ್ಲಿ ಟಿಪ್ಪು ಸುಲ್ತಾನ್ ಬ್ರಿಟಿಷರ್ನ ಚೆನ್ನೈವರೆಗೂ ಅಡ್ಸ್ಕೊಂಡು ಹೋದ್ರು. ಸ್ವಾತಂತ್ರ್ಯ ಆವತ್ತೇ ಲಭಿಸ್ಬಿಡ್ತಾ ಇದ್ರು ಎಲ್ರು ಅವ್ರು ಸಪೋರ್ಟ್ ಮಾಡಿದ್ದಿದ್ರೆ. ಸಪೋರ್ಟ್ ಮಾಡ್ಲಿಲ್ಲ. ಹಾಗಾಗಿ 1947ವರೆಗೂ ನಾವು ಸ್ವಾತಂತ್ರ್ಯಕ್ಕಾಗಿ ಕಾಯ್ಬೇಕಾಯ್ತು. ಹಾಗೆ ನಾವು ನಮ್ಮ ಸಮುದಾಯದವರೆಲ್ಲ ಒಗ್ಗಟ್ಟಿನಿಂದ ಯಾವುದೇ ಒಂದ್ ಇರ್ಬೋದು, ವನ್ನಿಕುಲ ಕ್ಷೇತ್ರ ಇರ್ಬೋದು, ಶಂಭುಕುಲ ಕ್ಷೇತ್ರ ಇರ್ಬೋದು, ಅಗ್ನಿಕುಲ ಕ್ಷೇತ್ರ ಇರ್ಬೋದು, ಇವ್ರೆಲ್ಲರೂ ಒಗ್ಗಟ್ಟಿನಾಗಿ ಈಗಾಗಲೇ ಹೇಳಿದ್ರು ಒಂದು ವೇದಿಕೆ ಮೇಲೆ ಒಂದು ಸಮಾವೇಶ ಮಾಡಿದ್ರು. ನಿಜ, ಆ ಸಮಾವೇಶ ಮಾಡೋದಕ್ಕೆ ನಮ್ಮ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡೋದಕ್ಕೆ ಶ್ರೀಯುತ ನಮ್ಮ BR ರಮೇಶ್ ಸಾರು MLC ಆಗೋದಕ್ಕೆ ಸಾಧ್ಯ ಆಯ್ತು ಆ ಒಗ್ಗಟ್ಟಿನ ಮುಖಾಂತರ. ಮತ್ತೆ ಆ ಒಗ್ಗಟ್ಟನ್ನ ನಾವು ಏನು ವಿಭಾಗ ಅಲ್ಲೊಂದು ಸಂಘ, ಇಲ್ಲೊಂದು ಸಂಘ, ಪೂರ್ವಕ್ಕೊಂದು, ದಕ್ಷಿಣಕ್ಕೊಂದು ಎಲ್ಲ ಕೊಟ್ಕೊಂಡು ಏನಿದ್ದೀವಿ ಅದನ್ನೆಲ್ಲ ಒಗ್ಗೂಡಿಸಿ ಒಂದು ಸಂಘಟನೆ ಮಾಡಿದ್ದಾದ್ರೆ, ನಾವು ಒಂದು ಹೋರಾಟ ಮಾಡ್ಬೇಕಾದ್ರೆ ಏನು ಕರ್ಗದಲ್ಲಿ ನಾವು ಒಂದು ಶೆಲ್ಲ ಹಾಕೊಂತೀವಿ, ಆ ಶೆಲ್ಲ ಹಾಕೊಂಡು ವಿಧಾನಸೌಧ ಚಲೋ ಒಂದು ಕಾರ್ಯಕ್ರಮ ಹಾಕೊಂಡು ಎಲ್ಲರೂ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದೆ ಆದ್ರೆ ನಮ್ಗೆ ಸರ್ಕಾರದಿಂದ ಎಲ್ಲಾ ಸವಲತ್ತುಗಳು ಸಿಗುತ್ತೆ. ಮತ್ತೆ ಏನು ಒಂದು ತಿಂಗಳ ಒಂದು ಅಭಿವೃದ್ಧಿ ಮಂಡಳಿ ಅಂತ ಹೇಳಿ ಸರ್ಕಾರ ನೆಪ ಮಾತ್ರಕ್ಕೆ ಕೊಟ್ಟು ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಆಯ್ತು. ಆ ಸ್ಥಾಪನೆ ಮಾಡಿದ್ರೆ ಇದುವರೆಗೂ ಕಾರ್ಯರೂಪಕ್ಕೆ ಅದು ಬಂದೇ ಇಲ್ಲ. ಅದಕ್ಕೆ ಪದಾಧಿಕಾರಿಗಳಾರು ಯಾರು ಏನು ಅನ್ನೋದ್ರ ಬಗ್ಗೆ ಇದುವರೆಗೂ ಇಲ್ಲ. ಸರ್ಕಾರದಿಂದ ಅದ್ರ ಬಗ್ಗೆ ನೀವು ಏನೋ ಒಂದು ಸಣ್ಣ ಸಣ್ಣ ಸಾಧನೆಗಳು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅಲ್ಲಿ ಸನ್ಮಾನವನ್ನು ನಮಗೆ ಸಾರಿ ಪ್ರಶಸ್ತಿಯನ್ನು ಕೊಟ್ಟಷ್ಟೇ ಸಂತೋಷ. ಇತರ ಜನಾಂಗಗಳಲ್ಲಿ ಗುರುತಿಸಿ ಮಾಡಿದಾಗ ನಮ್ಗೆ ಇನ್ನಷ್ಟು ಬಂದು ಏನಾದ್ರೂ ಸಾಧ್ಯ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ವಿಷಯದಲ್ಲಿ ಹೇಳ್ಬೇಕಾದ್ರೆ ನಮ್ಮ ರಾಜ್ಯ ಕೃಷ್ಣಮೂರ್ತಿ ಅವ್ರದ್ದು ಬಹಳ ಅನನ್ಯವಾದ ಸಾಧನೆ. ಅವರನ್ನ ನಾವು ಖಂಡಿತವಾಗ್ಲು ಮುಂದೆ ಇನ್ನಷ್ಟು ಅವರ ಒಂದು ಕಾರ್ಯಕ್ರಮಗಳು ನೆರವೇರ್ಬೇಕಾಗಿದ್ರೆ ನಮ್ಮೆಲ್ಲರ ಆಶಯಗಳನ್ನ ಅವರಿಗೆ ಕೊಟ್ಟು ನಾವು ಇನ್ನಷ್ಟು ಅವ್ರನ್ನ ಪ್ರೋತ್ಸಾಹಿಸಬೇಕು ಅಂತ ರಾಜ್ಯ ಸರ್ಕಾರ ನನಗೆ ಈ ಸಾರಿ ಏನು ರಾಜ್ಯ ಪ್ರಶಸ್ತಿಯನ್ನು, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಡ್ತು. ಖಂಡಿತವಾಗಿ ಇಲ್ಲಿ ಒಂದು ಗಮನಿಸ್ಬೇಕು, ನಾವುಗಳೆಲ್ಲ ನಮ್ಮ ಜನಾಂಗದಲ್ಲಿ ನಾವು ಹೇಗೆ ನಮ್ಮನ್ನ ಅಪ್ರೋಚ್ ಮಾಡ್ಕೋಬೇಕು ಅಂತ. ನಾನು ಅಪ್ಲಿಕೇಶನ್ ಕೊಟ್ಟಿರ್ಲಿಲ್ಲ, ನಾನ್ ಅಪ್ಲಿಕೇಟೆಂಟ್ಗೆ ಬಂದಿರುವಂತ ಕರ್ನಾಟಕದಲ್ಲಿ 4 ಜನಕ್ಕೆ ಕೊಟ್ಟಿರೋದ್ರಲ್ಲಿ ನನಗೊಬ್ಬರು ಅಪ್ಲಿಕೇಶನ್ ಬಂದಿರುವಂತ ಪ್ರಶಸ್ತಿ ಅಂತ ಇದನ್ನ ಎಲ್ರಿಗೂ ತಿಳಿಪಡಿಸ್ತಾ ಇನ್ನಷ್ಟು ತಾವುಗಳೆಲ್ಲರೂ ಮುಂದೆ ಯಾವ ತಮ್ಮ ಕ್ಷೇತ್ರದಲ್ಲಿ ಅದೇನ್ ಮಾಡ್ತಿರೋ ಅದನ್ನ ಸಾಧನೆಯನ್ನ ಅತಿ ಉತ್ಕೃಷ್ಟವಾಗಿ ಮಾಡಿ ಮುಂದೆ ಈ ತರ
ನಮಗಿಂತಲೂ ಅತಿ ಹೆಚ್ಚಿನ ಒಂದು ಗೌರವ ಪ್ರಶಸ್ತಿಗಳನ್ನ ಪಡೀಲಿ ಅಂತ ಆಶಿಸ್ತಾ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕಾರ್ಯಕ್ರಮ ಈಗಾಗಲೇ ಹಿರಿಯರು ತಿಳಿದಂತವ್ರು ಸಾಕಷ್ಟು ಜನ ಹೇಳಿದ್ದಾರೆ. ನಮ್ಮ ಪಂಚಪಾಂಡವರಿಗೆ ಒಂದು ಒಳ್ಳೆ ಸಾಧನೆ ಮಾಡಿದ್ದಾರೆ. ಪಂಚಪಾಂಡವರು ನಮ್ಮ ಸಮುದಾಯನೇ ಪಾಂಡವರ ಸಮುದಾಯ. ಅದರಲ್ಲಿ ವಿಶೇಷವಾಗಿ 5 ಜನ ನಮ್ಮ ರಾಜಕೃಷ್ಣಮೂರ್ತಿ ಇರ್ಬೋದು, ನಮ್ಮ ದೇವನಹಳ್ಳಿ ತಾಲೂಕವರು ನಮ್ಮ ಎಸ್ ಸಿ ರಮೇಶ್ ಅವರು ಇರ್ಬೋದು, ನಮಗ್ ಬಹಳ ಆತ್ಮೀಯರು. ಆಮೇಲೆ ಕೊನಗಂಟ ಶ್ರೀನಿವಾಸ್ ಅವ್ರಿಗೆ ನಾವು ರಾಜ್ಯ ಸಂಘದ ಉಪಾಧ್ಯಕ್ಷರಾಗಿದ್ದಾಗ ಕರೆದು ನಾವು ಏನೋ ಸಂಘದ ವತಿಯಿಂದ ನಮ್ಮ ಕೈಲಾದಷ್ಟು ದೇಣಿಗೆಯನ್ನು ಸಹ ಶ್ರೀನಿವಾಸ್ ಅವರು ಕೊಟ್ಟಿದ್ರಿ. ಮತ್ತೆ ಇವರು ನಮ್ಮ ಆರ್ಥಿಕ ತಜ್ಞರು, ಅವರು ಸಹ ಬಹಳಷ್ಟು ಸಂತೋಷ ಆಯ್ತು. ನಮ್ಮ ಸಮುದಾಯದಲ್ಲಿ ಇಂಥ ಒಂದು ಮಾಣಿಕ್ಯ ಇದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ನಂಬೋದಕ್ಕೆ ಸಾಧ್ಯವಿಲ್ಲ. ಆದ್ರೂ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀರಿ, ನಂಬಲೇಬೇಕು. ಮತ್ತೊಬ್ಬ ನಮ್ಮ ವೆಂಕಟೇಶ್, ಸುಮಾರು ನಮ್ಗೆ ನಮ್ಮ PR ರಮೇಶ್ ಅಣ್ಣವ್ರು ಮೇಯರ್ ಆಗ್ಬೇಕಾದ್ರೆ ನಾವೆಲ್ಲ ಬಟ್ಟೆಗಳು ಬಿಚ್ಚಿ ಹೋರಾಟ ಮಾಡಿದ್ದೀರಿ ವೆಂಕಟೇಶ್ ನಾವೆಲ್ಲಾನು. ಅಂತ ಒಂದು ಕಾಲ ಇತ್ತು. ಆಗಿಂದ ನಾವು ರಮೇಶ್ ಅಣ್ಣವ್ರ ಜೊತೆಲೇ ಇದ್ದೀರಿ. ಆದ್ರೂ ಎಲ್ಲಾ ಸೇರಿ ಇವತ್ತು ಇಂಥ ಒಂದು ಸಾಧಕರಿಗೆ ಸನ್ಮಾನ ಇಟ್ಕೊಂಡಿದ್ರೆ ಬಹಳ ಸಂತೋಷದ ವಿಚಾರ. ಮುಂದೆ ನಮ್ಮ ಹಿಂದೆ ರಾಮೋಜಿ ಗೌಡರು ಹೇಳಿದ್ರು, ಹಿಂದೆ ಇದ್ದವ್ರು ಮುಂದೆ ಬರ್ರಿ ಅಂತ. ಇದೇ ತರ ಅನೇಕ ನಮ್ಮ ಸಮುದಾಯದಲ್ಲಿ ಸಾಧಕರು ಬರ್ಲಿ, ಅವ್ರಿಗೆ ನಾವು ನೀವೆಲ್ಲ ಸೇರಿ ಸನ್ಮಾನ ಮಾಡೋಣ ಅಂತ ಹೇಳ್ಬಿಟ್ಟು ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರಿ ತಿಂಗಳ ಸಂಘ ನನ್ನನ್ನ ಗುರುತಿಸಿ ಇಲ್ಲಿ ಕರೆದು ಸನ್ಮಾನ ಮಾಡಿದ್ದು ನನಗೆ ತುಂಬಾ ಖುಷಿ ಆಗ್ತಿದೆ, ಹೆಮ್ಮೆ ಆಗ್ತಾ ಇದೆ. ಜೊತೆಗೆ ನಾನು 2019ರಲ್ಲಿ ರಾಜಕೃಷ್ಣಮೂರ್ತಿ ಸರ್ ನನ್ನ ಪ್ರತಿಭಾ ಪುರಸ್ಕಾರಕ್ಕೂ ನನ್ನ ಕರೆದು ನನಗೆ ಸನ್ಮಾನ ಮಾಡಿದ್ರು. ಅದು ತುಂಬಾ ಖುಷಿ ಆಗ್ತದೆ. ನಾನು ಈ ಶೇರ್ ಮಾರ್ಕೆಟ್ ಅನ್ನೋ ಒಂದು ಏನೊಂದು ಹೆಸರಲ್ಲಿ ಒಂದು ಸಂಚಲನ ಮೂಡಿಸಿದ್ದೀನಿ ಕರ್ನಾಟಕದಲ್ಲಿ. ಸೊ ಶೇರ್ ಮಾರ್ಕೆಟ್ ಅಂದ ತಕ್ಷಣ ತುಂಬಾ ಜನಕ್ಕೆ ಹೆದರಿಕೆ. ಸೊ ಗುಜರಾತ್, ಮಹಾರಾಷ್ಟ್ರದಲ್ಲಿ ಶೇರ್ ಮಾರ್ಕೆಟ್ ಅಲ್ಲಿ ಮನೆಯಲ್ಲೂ ಸ್ವಲ್ಪ ಹೂಡಿಕೆ ಮಾಡ್ತಾರೆ. ಬಟ್ ನಮ್ಮ ರಾಜ್ಯದಲ್ಲಿ ಹೂಡಿಕೆ ಗಳಿಕೆ ಮಾಡ್ತೀವಿ, ಅದನ್ನ ಉಳಿಸ್ತೀವಿ, ಬಟ್ ಅದನ್ನ ಎಲ್ಲಿ ಹೂಡಿಕೆ ಮಾಡೋದು ಗೊತ್ತಿಲ್ಲ. ಸೊ ನಾನಿವತ್ತು ಕರ್ನಾಟಕದಲ್ಲಿ 7 ಬ್ರಾಂಚ್ ಗಳನ್ನ ಓಪನ್ ಮಾಡಿದ್ದೀನಿ. ಸೊ ನನ್ನ ಅಂಡರ್ ಅಲ್ಲಿ ಒಂದು 60 ಜನ ಎಂಪ್ಲಾಯೀಸ್ ಅನ್ನ ಇಟ್ಕೊಂಡಿದ್ದೀನಿ. ಅಂಡ್ ಪ್ರತಿ ಭಾನುವಾರ ಶೇರ್ ಮಾರ್ಕೆಟ್ ಬಗ್ಗೆ ಉಚಿತವಾಗಿ ತರಬೇತಿಗಳನ್ನ ಕೊಡ್ತೀವಿ. ಎಲ್ಲ ಕಡೆ ಇದೆ, ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು, ಕಲಬುರಗಿ, ಮಂಗಳೂರು, ವೈಟ್ಫೀಲ್ಡ್ ಎಲ್ಲಾ ಕಡೆ ಬ್ರಾಂಚ್ ಗಳನ್ನ ಮಾಡಿದೀನಿ. ಅತಿ ಕಡಿಮೆ ದರದಲ್ಲಿ ಷೇರು ತರಬೇತಿಗಳನ್ನ ಕೊಡ್ತಾ ಇದ್ದೀನಿ. ಇದರಿಂದ ನಮ್ಮ ದೇಶಕ್ಕೆ ತುಂಬಾ ಒಳ್ಳೇದಾಗುತ್ತೆ. ತುಂಬಾ ಜನಕ್ಕೆ ಶೇರ್ ಮಾರ್ಕೆಟ್ ಅಂದ್ರೆ ಇದೊಂದು ಗ್ಯಾಮ್ಲಿಂಗ್ ಅಂತ ಮೈಂಡ್ ಸೆಟ್ ಇದೆ. ಸೊ ನೋಡಿ, ನಮ್ಮ ದೇಶದಲ್ಲಿ ವಿದೇಶದಲ್ಲಿ ವಾರೆನ್ ಬಫೆಟ್ ಅವರು ಪ್ರಪಂಚದ ಇವತ್ತು 9ನೇ ಶ್ರೀಮಂತ ವ್ಯಕ್ತಿ. ಅಂಡ್ ನಮ್ಮ ನಾರಾಯಣ ಮೂರ್ತಿ ಅವರು, ನಮ್ಮ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರ ಹತ್ರ ಇವತ್ತು 40,000 ಕೋಟಿಯಷ್ಟು ಶೇರ್ಗಳು ಇದಾವೆ. ಆಸ್ತಿ ಮಾಡಿಲ್ಲ ಅವರು. ಅವ್ರು ಮನ್ಸು ಮಾಡಿದ್ರೆ ಒಂದು ತಾಲೂಕಾ ಜಿಲ್ಲೆನ ತಗೋಬಹುದು, ಬಟ್ ಅವ್ರು ಶೇರ್ಗಳಲ್ಲಿ ಹೂಡಿಕೆ ಮಾಡಿದ್ರು. ಸೊ ಒಂದು ಕಾಲದಲ್ಲಿ ಅವ್ರು ಹೂಡಿಕೆ ಮಾಡಿದ್ದು ಶೇರ್ಸ್. ಆಮೇಲೆ ಅವ್ರ ಕಂಪನಿ ಅಷ್ಟು ಬೆಳೀತು. ಅಂದ್ರೆ ಶೇರ್ಸ್ ಅಲ್ಲಿ ನಾವು ಹೂಡಿಕೆ ಮಾಡೋದ್ರಿಂದ ನಮ್ಗೆ ಲಾಭ ಇದೆ, ಬಟ್ ಅದು ನಾಲೆಜ್ ಇದ್ರೆ ಮಾತ್ರ ಲಾಭ ಪಡ್ಕೋಬಹುದು. ಸೊ ಅದನ್ನೇ ನಾನು ಹೇಳ್ಕೊಡೋದು. ತುಂಬಾ ಜನಕ್ಕೆ ಆ ಮೈಂಡ್ ಸೆಟ್ ಹೋಗ್ಬೇಕಾಗುತ್ತೆ. ಅಮೆರಿಕ ದೇಶದಲ್ಲಿ 60% ಜನ ಶೇರ್ಸ್ ಅಲ್ಲಿ ಹೂಡಿಕೆ ಮಾಡ್ತಾರೆ. 60% ಜನ. ನಮ್ಮ ದೇಶದಲ್ಲಿ ಬರೀ 4% ಜನ ಅಷ್ಟೇ ಶೇರ್ಸ್ ಅಲ್ಲಿ ಹೂಡಿಕೆ ಮಾಡೋದು. ಯಾಕಂದ್ರೆ ನಾಲೆಜ್ ಇಲ್ಲ. ಸೊ ನಮ್ಗೆ ಏನೇ ದುಡ್ಡಿದ್ರು ನಾವು ಇನ್ವೆಸ್ಟ್ ಮಾಡೋದು ರಿಯಲ್ ಎಸ್ಟೇಟ್, ಅದು ಬಿಟ್ರೆ ಬಂಗಾರ. ನಾವು ರಾಜರ ಕಾಲದಲ್ಲೇ ಇದ್ದೀವಿ. 30-40 ಸೈಟ್ಗೆ ಕಿತ್ತಾಡ್ತಾ ಇದೀವಿ ನಮ್ಮ ರಾಜ್ಯದಲ್ಲಿ. ಆದ್ರೆ ನಮ್ಮ ದೇಶದಲ್ಲಿ 30-40 ಸೈಟ್ ಯುದ್ಧಗಳು ನಡೆಯುತ್ತೆ. ಬಟ್ ಅಮೆರಿಕದಲ್ಲಿ 30-40 ಸೈಟ್ ಅಲ್ಲ. ಅವರು ಜಮೀನ್ ಮೇಲೆ ಆಸೆನೇ ಇಲ್ಲ, ಅವ್ರಿಗೆ ಭೂಮಿ ಮೇಲೆ ಆಸೆ ಇಲ್ಲ, ಬಂಗಾರದ ಮೇಲೆ ಆಸೆ ಇಲ್ಲ, ಅವ್ರಿಗೆ ಶೇರ್ಸ್ ಮೇಲೆ ತುಂಬಾ ಒಲವು. ಶೇರ್ಸ್ ಅಂದಿದ ತಕ್ಷಣ ಒಂದ್ 2 ಮಾತನ್ನು ಮುಗಿಸ್ತೇನೆ ನೋಡಿ. ಶೇರ್ಸ್ ಅಂದ್ರೆ ಏನಂದ್ರೆ, ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಹಲ್ಲು ಉಜ್ತೀವಿ, ಪೆಪ್ಸೊಡೆಂಟ್ ಹಲ್ಲು, ಪೆಪ್ಸೊಡೆಂಟ್ ಪೇಸ್ಟ್ ಅಲ್ಲಿ. ಅದಾದ್ಮೇಲೆ ಮ್ಯಾಗಿ ತಿಂತೀವಿ, ಯಾವ ಕಂಪ್ನಿ, ನೆಸ್ಲೆ. ಕಾರ್ ಓಡಿಸ್ತೀವಿ, ಯಾವ್ದು, ಮಾರುತಿ ಶೇರು. 100 ರೂಪಾಯಿ ಶೇರ್ 10,000 ಹೋಗಿದೆ. MRF ಟೈರು 500 ರೂಪಾಯಿ ಶೇರ್ ಇವತ್ತು 1.25 ಲಕ್ಷ. MRF ಶೇರ್ 500 ರೂಪಾಯಿ. ಎಷ್ಟು ವರ್ಷದಿಂದ? 15 ವರ್ಷದಿಂದ 500 ರೂಪಾಯಿ ಒಂದು ಶೇರು. ಇವತ್ತು 1,25,000 ಒಂದು ಶೇರು. ಇನ್ಫೋಸಿಸ್ ಶೇರು 10 ರೂಪಾಯಿಯಿಂದ ಇವತ್ತು 2,000 ಗಡಿ ದಾಟ್ತಾ ಇದೆ. ಅಷ್ಟೆಲ್ಲ ಯಾಕೆ? ಬಜಾಜ್ ಫಿನಾನ್ಸ್ ಬರೀ 1,000 ರೂಪಾಯಿ ಇದ್ದ ಶೇರ್ 9,000 ರೂಪಾಯಿ ಇದೆ. ಎಷ್ಟು ವರ್ಷದಲ್ಲಿ? ಬರೀ 4-5 ವರ್ಷದಲ್ಲಿ ಅಷ್ಟು ಗಡಿ, 8,000 ಗಡಿ ದಾಟಿದೆ.
ಸೊ ಶೇರ್ ಮಾರ್ಕೆಟ್ ಅಲ್ಲಿ ನಾವು ಹೂಡಿಕೆಗಳನ್ನ ಲಾಂಗ್ ಟರ್ಮ್ ಹೂಡಿಕೆ ಮಾಡಬೇಕು. ಸುಮ್ನೆ ಹಾಕ್ಬಿಟ್ಟು ಇವತ್ತೇ ತೆಗೆಯೋದ್ರಿಂದ ಲಾಸ್ ಗಳನ್ನ ಮಾಡ್ಕೋತೀವಿ. ಅದನ್ನೇ ತರಬೇತಿ ನಾವು ಕೊಡೋದು. ಸುಮ್ನೆ ಇವತ್ತು ಹಾಕ್ಬಿಟ್ಟು ಇವತ್ತೇ ದುಡ್ಡು ಬೇಕಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಅಸಾಧ್ಯದ ಮಾತು. ಇವತ್ತು ಹಾಕಿ ಒಂದು ಅಟ್ಲೀಸ್ಟ್ 3 ತಿಂಗಳು 6 ತಿಂಗಳು ನಾವು ಒಂದ್ ಸಿಂಪಲ್ ಪ್ರಶ್ನೆಗಳು ನಾವೆಲ್ಲರೂ PF ಕಟ್ತೀವಿ. ಆ PF ದುಡ್ಡೆಲ್ಲ ಹೋಗುತ್ತೆ ಶೇರ್ ಮಾರ್ಕೆಟ್ಗೆ ಹೋಗುತ್ತೆ. ನೀವೆಲ್ಲರೂ LIC ಕಟ್ಟಿರ್ತೀರ, ಆ ದುಡ್ಡೆಲ್ಲ ಹೋಗುತ್ತೆ ಶೇರ್ ಮಾರ್ಕೆಟ್ಗೆ ಹೋಗುತ್ತೆ. ಸೊ ನಾವು ಗೊತ್ತಿಲ್ದಿರೋ ನಾವು ಆಲ್ರೆಡಿ ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಿದೀವಿ, ಬಟ್ ಅದನ್ನ ಡೈರೆಕ್ಟ್ ಆಗಿ ಯಾವ ಒಳ್ಳೆ ಶೇರ್ ಗಳನ್ನು ಹೂಡಿಕೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಸೊ HUL ಕಂಪನಿ, ಜಸ್ಟ್ ಒಂದು HUL ಬಗ್ಗೆ ಹೇಳ್ತಾ ಇದ್ದಾರೆ, ವೆಬ್ಸೈಟ್ ಬಗ್ಗೆ, ಜೊತೆಗೆ ನಾವು ಹಾಕೋ ಲೈಫ್ ಬಾಯ್ ಸೋಪ್ ಎಲ್ಲ HUL ಕಂಪನಿ. ಹಿಂದೂಸ್ತಾನ್ ಯೂನಿಲಿವರ್ ಶೇರ್ 10 ವರ್ಷಗಳ ಹಿಂದೆ 300 ರೂಪಾಯಿ, ಇವತ್ತು 2400 ರೂಪಾಯಿ. ಸೊ ಗುಜರಾತಿಗಳು ಬಿಸ್ನೆಸ್ ಗೋಸ್ಕರ ಆಸ್ತಿಗಳನ್ನ ಮಾರಾಕ್ತಾರೆ, ಮನೆ ಮಾರಾಕ್ತಾರೆ ಬಿಸ್ನೆಸ್ ಗೋಸ್ಕರ. ಬಟ್ ನಾವು ಸ್ವಲ್ಪ ಅಟ್ಲೀಸ್ಟ್ ಏನಾದ್ರು ಹೂಡಿಕೆಗಳು ಸ್ವಲ್ಪ ಆದ್ರೂ ದುಡ್ಡು ಹಾಕಿ ಅಂದ್ರೆ ಸ್ವಲ್ಪ ಎದುರ್ಕೋತೀವಿ, ಬಿಕಾಸ್ ನಾಲೆಜ್ ಇಲ್ಲ. ಆ ನಾಲೆಜ್ ಅನ್ನ ಕೊಡೋದಕ್ಕೆ ನಾನ್ ರೆಡಿ ಇದ್ದೀನಿ, ಪಡ್ಕೊಳ್ಳೋದಕ್ಕೆ ನೀವು ರೆಡಿ ಇದ್ದೀರಾ? ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ಗಣ್ಯರಿಗೂ ಹಾಗೂ ಇಲ್ಲಿ ನಿರ್ದಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಬಾಂಧವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ನಾನು ಈ ಒಂದು 5 ಜನ ಏನ್ ಕರೆದು ಇಲ್ಲಿ ಸನ್ಮಾನ ಮಾಡ್ತಿದ್ದೀರಾ, ಅದರಲ್ಲಿ ನಂದೊಂದು ಸಣ್ಣ ಒಂದು ಸಾಧನೆ ಅಷ್ಟೇ ಅವರ ಮುಂದೆ. ಈ ನನ್ನ ಸಣ್ಣ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಸರ್ಕಾರ ತಿಂಗಳ ನೌಕರರ ಸಂಘ, ವೃತ್ತಿಪರ ಸಂಘ ಹಾಗೂ ನಾಗರಿಕ ವೇದಿಕೆ JP ನಗರ ಇವರು ನನ್ನನ್ನ ಇಲ್ಲಿ ಗುರುತಿಸೋದಕ್ಕೆ ಕಾರಣ ಮುಖ್ಯವಾಗಿ ನಮ್ಮ KM ಫೌಂಡೇಶನ್ ನ ರಾಜಕೃಷ್ಣಮೂರ್ತಿ ಅಣ್ಣನವರು. ಯಾಕೆಂದ್ರೆ ನಾನು ಥೈಲ್ಯಾಂಡ್ ಹೋಗ್ಬೇಕಾದ್ರೆ ನನ್ನ ಮಿಸ್ಟರ್ ಯೂನಿವರ್ಸ್ ನನ್ನ ಕಾಂಟೆಸ್ಟ್ ಇತ್ತು. ಆಗ ಅದಕ್ಕಿಂತ ಬಿಫೋರ್ ಅವರು ನನ್ನನ್ನ ಕರೆದು ಅವರ ಒಂದು ಹುಟ್ಟುಹಬ್ಬದ ದಿನದಂದು ನನ್ನನ್ನ ಗುರುತಿಸಿ ಅವರು ಸಹ ನನ್ನ ಸನ್ಮಾನಿಸಿ, ಅದಾದ್ಮೇಲೆ ನನಗೆ ಪ್ರೋತ್ಸಾಹ ನೀಡ್ತೀನಿ ಅಂತ ಪಾಪ ನಾನು ಕೇಳದೆ ಇದ್ರು ಸಹ ಅವರೇ ನನ್ನನ್ನ ಪ್ರೋತ್ಸಾಹ, ಅವರು ಒಂದು ಆರ್ಥಿಕವಾಗಿ ನನಗೆ ಪ್ರೋತ್ಸಾಹಿಸಿ, ಹಾಗೂ ಕರ್ನಾಟಕ ರಾಜ್ಯ ವಿಧಿಕುಲ ಕ್ಷತ್ರಿಯ ಸಂಘದ ಕಡೆಯಿಂದನೂ ನನಗೆ ಒಂದು ಹಣ ಸಹಾಯ ಮಾಡಿ ನನಗೆ ಥೈಲ್ಯಾಂಡ್ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ರು. ಆ ಒಂದು ಮಾಡ್ಕೊಟ್ಟಿದ್ದಕ್ಕೆ ಆಕ್ಚುಲಿ ಬಂದು ನಾನು ಇಲ್ಲಿಗೆ ನೀವು ನನ್ನನ್ನು ಗುರುತಿಸೋದಕ್ಕೆ ಕಾರಣ ಅನ್ಕೋತೀನಿ. ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ರಾಜಕೃಷ್ಣ ಮೂರ್ತಿ ಎಲ್ಲ ಧನ್ಯವಾದಗಳು, ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನನ್ನ ಕುಲಬಾಂಧವರೇ, ಹಿತೈಷಿಗಳೇ ಹಾಗೂ ಪತ್ರಕರ್ತರು, ನನಗೆ ಜೀವನದಲ್ಲಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಅವಾರ್ಡ್ ಎಲ್ಲ ಬಂದಿದೆ. ನಾನು ಎಲ್ಲೂ ತೋರಿಸ್ಕೊಂಡಿಲ್ಲ, ಪೇಪರ್ ಹಾಕ್ಸ್ಕೊಂಡಿಲ್ಲ. ಇವತ್ತು ದಿನ ನನ್ನ ಜನ್ಮ ಪನ್ನಿಕುಲ ಕ್ಷತ್ರಿಯ ಹುಟ್ಟಿದ್ದಕ್ಕೆ ಸಾರ್ಥಕ ಆಯಿತು ಅನ್ನೋದು ನಾನಾದ್ರೂ ಭಾವಿಸ್ತೀನಿ. ಯಾಕಿಂತ ಹೇಳ್ತಾ ಇದ್ದೀನಿ ಅಂದ್ರೆ, ಬೇರೆಯವ್ರು ಹೊರಡೋದು ಸಹಜ, ಹಿತ್ಲ ಗಿಡ ಮೊದಲ ಅಂತಾರೆ. ನಮ್ಮವರೇ ನಮ್ಗೆ ಗುಡ್ಸಿದ್ರೇನೆ. ಈಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತಿದ್ದೀನಿ. ಏರೋಪ್ಲೇನ್ ಸ್ಪೀಡ್ ಆಗಿ ಹೋಗುತ್ತಾ, ರಾಕೆಟ್ ಸ್ಪೀಡ್ ಆಗಿ ಹೋಗುತ್ತಾ? ಯಾಕೆ ಹೇಳಿ? ಆ ಬುಡಕ್ಕೆ ಬೆಂಕಿ ಇಡ್ತಾರೆ ಅಂತ. ಸೊ ಅದರಿಂದ ನಾನೇನ್ ಮಾಡ್ತಾ ಇದ್ದೀನಿ, ನನ್ನ ಮಕ್ಕಳಿಗೆ ಇವತ್ತು ನಮ್ಮ ಜನಾಂಗದ ನಮ್ಮ ಅಂಕಲ್ ಹೇಳ್ದಂಗೆ ಸೆಲ್ಫ್ಲೆಸ್ ಆಗಿ ಎಲ್ಲಾ ಕಡೆ ಸಮಾಜ ಸೇವೆ, ಪ್ರತಿಭಾ ಪುರಸ್ಕಾರ ಮಾಡ್ಕೊಂಡು ಹೋಗ್ತಾ ಇದೆ. ನನಗೆ ಯಾವ ರಾಜಕೀಯ ಇಚ್ಛಾಶಕ್ತಿ ಇಲ್ಲ, ಯಾರ ಹತ್ರ ನಾನು ಕಣಿ ಚಂದ ತಗೊಂಡಿರೋದೊಂದು ಹಿಸ್ಟ್ರಿ ಇಲ್ಲ, ಇದ್ರೆ ತೋರಿಸಿ. 3ನೇದು CSR ಫಂಡ್ ಇಲ್ಲ. ನಾನು ಆ ಧರ್ಮರಾಯನ ಹುಟ್ಟದಲ್ಲಿ ಹುಟ್ಟಿದ್ದೇನೆ. ನನ್ನ ಸಂಪಾದನೆಯಲ್ಲಿ ಇಷ್ಟಾದ್ರೂ ನನ್ನ ಧರ್ಮಕ್ಕೆ, ನನ್ನ ಜನಾಂಗಕ್ಕೆ ಮಾಡ್ಲೇಬೇಕು ಅಂತ ಒಂದು ಸಂಕಲ್ಪ ಇಟ್ಕೊಂಡು ಸೆಲ್ಫ್ಲೆಸ್ ಆಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ ಪ್ರಕೃತಿ ಹೆಂಗಿದೆ ಅಂದ್ರೆ, ನಮ್ಮ ಅಂಕಲ್ನ ನಾನು ಸ್ಮರಿಸ್ತೀನಿ, ನಮ್ಮ ರಮೇಶ್ ಅಂಕಲ್ನ. ಜೈ ಕರ್ನಾಟಕ, ಜೈ ಗುರುವೇಶ್ ಅಂದ್ರು. ಬಟ್ ಅವ್ರ ಬಾಯಲ್ಲಿ ಏನ್ ಬಂತು, ಜೈ ಪ್ರಕೃತಿ ಮಾತೆ ಅಂದ್ರು. ಸೊ ಆ ತರ ನಾನು ಪ್ರಕೃತಿನ ಫಾಲೋ ಮಾಡೋನು. ಈ ಕಲಿಯುಗದಲ್ಲಿ ನೆಕ್ಸ್ಟ್ ಜನ್ಮದಲ್ಲಿ ನಾಯಿ ಆಗ್ತಾ, ಕೋಳಿ ಆಗ್ತಾ ಅವೆಲ್ಲ ಅಲ್ಲ. ನೀನ್ ಏನು ಪಡ್ತಿದ್ಯಾ ಅದು ಹತ್ರಷ್ಟು ಪ್ರಕೃತಿ ನಿಮ್ಗೆ ವಾಪಸ್ ಕೊಡ್ತಾ, ಅದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅನ್ನೋದಕ್ಕೆ ನಾನೇ ಒಂದು ಉದಾಹರಣೆ ಅಂತ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸಹಜ ಎಲ್ಲೋದ್ರು ರಮೇಶನ್ನು ಬಿಟ್ಟಿಲ್ಲ, ನನ್ನೂ ಬಿಟ್ಟಿಲ್ಲ, ಧರ್ಮರಾಜನ್ನು ಬಿಟ್ಟಿಲ್ಲ, ಸೀತೆನೂ ಬಿಟ್ಟಿಲ್ಲ. ನಮ್ಮ ಜನಾಂಗ ಅಂತ ನಾವು ನಾಚಿಕೆ ಕೊಡೋದು ಬೇಡ. ಆ ಸೀತೆ ತಾಯಿ ಮೇಲೆ ದೋಷ ಹೊತ್ತಿರುವಂತ ನಮ್ಮ ಭಾರತ ದೇಶ ಇದು. ಸೊ ನಾವು ಬರೀ ಇನ್ನೊಬ್ಬರ ಬಗ್ಗೆ ಕೆಟ್ಟದು, ಇನ್ನೊಬ್ಬರ ವೀಕ್ನೆಸ್, ಇನ್ನೊಬ್ಬರ ಬಗ್ಗೆ ಮಾತಾಡಿ, ವಿ ಶುಡ್ ಬಿಕಮ್ ಲೀಡರ್ ವಿತ್ ಅವರ್ ಟ್ಯಾಲೆಂಟ್ಸ್, ನಾಟ್ ವಿತ್ ಸಂಬಡಿ ಎಲ್ಸ್ ವೀಕ್ನೆಸ್ ಅಂತ
ನಾನು ಗಾಢವಾಗಿ ಪ್ರತಿ ಸತಿ ಮಾತಾಡುವಾಗ ನಮ್ಮ ಮಕ್ಕಳಿಗೆ ನಾನು ಪ್ರೇರಣೆ ಮಾಡ್ತಿದ್ದೀನಿ. ಯಾಕಂದ್ರೆ ಇದು ನೆವರ್ ಎಂಡಿಂಗ್ ಆಗ್ಬಿಟ್ಟಿದೆ. ಕೋಳಿಯಿಂದ ಮೊಟ್ಟೆನ, ಮೊಟ್ಟೆಯಿಂದ ಕೋಳಿನ ಅಂತ. ನಮ್ಗೆಲ್ಲ ನಮ್ಮ ಗುರಿ ಅರ್ಜುನನ್ ಗುರಿ ಆಗಿರ್ಬೇಕು. ಅರ್ಜುನನ್ ಕೇಳಿದ್ರೆ ಏನಂತಾರೆ, ಪಕ್ಷಿ ರಂಬೆ ರೆಕ್ಕೆ ಏನು ಹೇಳಲ್ಲ, ಆ ಪಕ್ಷಿದೊಂದು ಕಣ್ಣು ಕಾಣುತ್ತೆ ಅಂತಾರೆ ದ್ರೋಣಾಚಾರ್ಯರಿಗೆ. ಸೊ ನನ್ನ ಗುರಿ ಅದು ಒಂದೇ ಆಗಿರೋದ್ರಿಂದ ಇದರಲ್ಲಿ 3 ವಿಷಯ ನಾನು ಈ ಒಂದು ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ಯಾಕೆ ಬುಡಕಿಟ್ಟದ್ದು ಅಂದ್ರೆ, ಇವತ್ತು ನಾನು ಯಾಕೆ ಹೆಮ್ಮೆ ಪಡ್ತಾ ಇದ್ದೀನಿ ಅಂದ್ರೆ, ನಮ್ಮ ಜನಾಂಗದ ನಾಯಕರೇ, ನಮ್ಮ ಜನಾಂಗದ ಅಣ್ಣಂದಿರೇ ನಮ್ಮನ್ನು ಗುರುತಿಸಿರೋದು. ನಮ್ಗೆ ಇವಾಗ ನಾನು ಇಷ್ಟ ದಿನ ಏರೋಪ್ಲೇನ್ ಆಗಿದ್ದೆ, ಇವಾಗ ಬುಡಕ್ಕೆ ನನಗೆ ಬೆಂಕಿ ಇಟ್ಬಿಟ್ಟಿದ್ದಾರೆ, ನಾನು ರಾಕೆಟ್ ಆಗಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂದ್ರೆ ನಮ್ಮ ಜನಾಂಗಕ್ಕೆ ಇದು 1000 ಮಾಡ್ಬೇಕನ್ನೋದೊಂದು ಒಂದು ಜೋಶ್ ಬಂದಿದೆ. ಆದ್ರೆ ಎಷ್ಟೇ ಮಾಡಿದ್ರು ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಇದ್ರೆ ಮಾತ್ರ ಇದು ಸಾಧ್ಯ. ದಯವಿಟ್ಟು ಅವು ಹೆಂಗೆ ಸ್ಕೋಪಂಕ್ರಾನೋ, ಅವು ಮಿಂಚನಾನೋ, ಅವನ ಜೊತೆ ಗುರುತಿಸ್ಕನಿಕ್ರಾನೋ ಇವೆಲ್ಲ ಬಿಟ್ಬಿಡಿ. ಯಾಕಂದ್ರೆ ಎಲ್ಲಾರು ಸ್ಮಾರ್ಟ್ ಆಗಿದ್ದಾರೆ. ಯಾರ್ಯಾರು ಏನು ಅನ್ನೋದು ಗೊತ್ತಿರ್ತಾರೆ. ಸುಮ್ಮನೆ ಕೂಟಾಟಿಕೆ ದಾಸಿಗೆ ಒಂದು 4 ಜನಕ್ಕೆ ಮರಳು ಮಾಡ್ಬೋದು. ಯು ಕ್ಯಾನ್ ಫೂಲ್ ಹೋಲ್ ವರ್ಲ್ಡ್ ಫಾರ್ ಫ್ಯೂ ಮಿನಿಟ್ಸ್, ಯು ಕ್ಯಾನ್ ಫೂಲ್ ಫ್ಯೂ ಪೀಪಲ್ ಫಾರ್ ಹೋಲ್ ಆಫ್ ದ ವರ್ಲ್ಡ್, ಬಟ್ ಯು ಕ್ಯಾನ್ ನೆವರ್ ಫೂಲ್ ಹೋಲ್ ಆಫ್ ದ ವರ್ಲ್ಡ್ ಫಾರ್ ಹೋಲ್ ಆಫ್ ದ ಲೈಫ್ ಅಂತ ನಾನು ಗಾಢವಾಗಿ ನಂಬಿರುವಂತ ವ್ಯಕ್ತಿ. ಇದರಲ್ಲಿ 3 ವಿಷಯ ಮಾತಾಡ್ಬೇಕು. ಇವತ್ತು ಮನೋಜ್ ನಾನು ಪ್ರತಿಭಾ ಪುರಸ್ಕಾರ ಮಾಡ್ತಾರೆ, ಅದನ್ನು 1000 ಕಲ್ಲ ಹಾಕ್ತಾರೆ. ಮಾತಾಡ್ತಾ ಅದ್ರ ಬಗ್ಗೆ ಮಾತಾಡೋದು ಬೇಡ. ಅವ್ನ ಮೆಂಟ್ಲು ಕೊಡ್ತಾರ, ಫೋಟೋ ಕೊಟ್ಟೋಡ್ರ, ಅವ್ನ ಬ್ಯಾನರ್ ಕೊಟ್ಟೋಡ್ರ, ಅವರಲ್ಲಿ ಎಲ್ಲ ಪೋಟ್ರಿಗೆ ಕೊಡ್ತು. ನೀಗೆ ಕೊಡಿಲ್ಲ. ಇದ್ಯಾವ್ದು ರಾಕೆಟ್ ಸೈನ್ಸ್ ಅಲ್ವಲ್ಲ. ವೈ ಕಾಂಟ್ ಯು ಕಾಂಪೀಟ್ ವಿತ್ ಅಸ್? ನಾನು ಹೇಳೋದು ಬೇರೆಯವ್ರ ಬಗ್ಗೆ ಮಾತಾಡೋದು ಬೇಡ. ಇವತ್ತು ನಾನು ಮನೋಜ್ಗೆ ಬೆನ್ ತಟ್ಟಿ ಕೊರೋನಾ ಟೈಮಲ್ಲಿ ಹುಡುಗ ಡಿಸ್ಟಿಂಕ್ಷನ್ ತಗೊಂಡಿದ್ದ. ಇವತ್ತು ಪ್ರೇರಣೆ ಮಾಡಿದ್ದಕ್ಕೆ ನಮ್ಮ ಜನಾಂಗದ ಮುತ್ತು ಅಂತ 100 ಜನ ಗೌರವಿಸ್ತಾ ಇದ್ದಾರೆ. ಇವತ್ತು ನಾನು ಮನೋಜ್ನ ಇಲ್ಲಿಗೆ ಬಿಡಲ್ಲ. ಅವನು ನಮ್ಮ ಜಾತಿಯಲ್ಲಿ ಹುಟ್ಟಿರೋದ್ರಿಂದ ಜಾತಿಗೆ ಸೇವೆ ಮಾಡೋದು ಅವರ ಕರ್ತವ್ಯ. ಅವ್ರ CSR ಫಂಡ್ ಎಲ್ಲ ಇರ್ಬೋದು, ನಾನ್ ಕೇಳಲ್ಲ. ಇವತ್ತು ನಮ್ಮ ಶ್ರೀನಿವಾಸ್ ತರ 100 ಜನ ಇದ್ದಾರೆ. ಯಾರಾದ್ರೂ ಗುಡ್ಸಿದ್ದೀರಾ? ನನ್ನ ಹುಟ್ಟಿದಬ್ಬಕ್ಕೆ ಬಂದ್ರು, ಅವ್ರಿಗೆ ಸನ್ಮಾನ ಮಾಡಿದೆ. ಪ್ರತಿ ಎಲ್ಲ ಪುಣ್ಯ ನನಗೆ ಬೇಡ, ನಾಯಕರ ನೀವು ಮಾಡಿ ಅಂತ ನಮ್ಮ ಮಾವನವರು ಎಲ್ಲರೂ ಇದ್ರು. ಅವತ್ತೆಲ್ಲ ಕೇಳಿ ಅವರು ನನ್ನ ಮಾತಿಗೆ ಬೆಲೆ ಕೊಟ್ಟು ಕೈ ಜೋಡಿಸಿದ್ದಕ್ಕೆ. ಯಾಕಂದ್ರೆ ನಮಗೆಲ್ಲ ಒಂದು ಹೊಟ್ಟೆ, ಈ ಬಾಡಿ ಬಿಲ್ಡರ್ಗೆ ಇಲ್ಲ ದೇಹನೇ ಹೊಟ್ಟೆ. ಸೊ ಹೇಳೋದು ಸುಲಭ ಅಲ್ಲ, ನಮ್ಮವ್ರದ್ದು ಹೊಗಳೋದು ಸುಲಭ ಅಲ್ಲ. ಯಾವತ್ತು ಕಷ್ಟಕ್ಕೆ ಸ್ಪಂದಿಸ್ತಾನೋ ಅವನೇ ಜಾತಿ ಹುಟ್ಟಿದವನು, ಅವನೇ ನಮ್ಮ ಜನಾಂಗದವನು, ಅಣ್ಣ ತಮ್ಮದಿರೋ ಹೇಳಕ್ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಸುಮ್ಮನೆ ಮಾತು ಬೇಡ. ಅಫ್ಕೋರ್ಸ್ ನಿಮ್ಗೆಲ್ಲ ಬಿಟ್ಟುಕೊಡು. ಹನಿ ಕೊಡ್ತಿರಲ್ಲ. ಈ ತರ ಒಂದು 100 ಜನ ಬೆಳೆಸಿದ್ರೆ ಬೇರೆ ಜನಾಂಗದಿಂದ ನಾವು ಕಾಲ ಎತ್ಕೊಂಡು ಓಡಾಡ್ಬೋದು. ಬೇರೆ ಜನ ಇವತ್ತು ಸನ್ಮಾನ ಮಾಡಿದ್ದಕ್ಕೆ, ಮೋಟಿವೇಟ್ ಮಾಡಿದ್ದಕ್ಕೆ ಇವತ್ತು ಮಾಡ್ತಾ ಇದ್ದೀವಿ. ನನಗೆ ನಾಚಿಕೆ ಆಗ್ತಾ ಇದೆ. ಅವ್ರಿಗೆ ದುಬೈ ಮಹಾರಾಜರು ಅಬ್ರಾಡ್ ಅಲ್ಲಿ ಸನ್ಮಾನ ಮಾಡಿರುವಂತ ನಮ್ಮ ಒಲಿಗುಲ ಕ್ಷೇತ್ರದ ಮುತ್ತು ಮನೋಜ್ ಅಂತ ಹೇಳಕ್ ನಾನು ಇಷ್ಟಪಡ್ತಾ ಇದ್ದೀನಿ. ಈ ರೀತಿ ನಮ್ಮ KN ಫೌಂಡೇಶನ್ ಹಲವಾರು ಕಾರ್ಯಕ್ರಮ ಮಾಡ್ತಾ ಇದೆ. ನೀಟ್ ಎಕ್ಸಾಮು, ಗ್ರೀ ಎಕ್ಸಾಮ್ ಎಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್. ಆನ್ಲೈನ್ ಅಲ್ಲಿ ಲಿಂಕ್ ಕೊಟ್ಟು ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಹ್ಯಾಂಡ್ಸ್ ಆನ್ ಅಲ್ಲಿ ಟ್ರೈನಿಂಗ್ ಮಾಡ್ಬೋದು. ಯಾಕಂದ್ರೆ ಒಬ್ಬ ಎಷ್ಟು ಮಾಡ್ಬೋದು. ಅದಕ್ಕೆ ನಾವು ಅವ್ರಿವ್ರ ಕೈತಲ್ಲಿ ಇಟ್ಕೊಂಡು ಬೇರೆ ಜಾತಿ ನಾನು ದೂರ ಅಲ್ಲ. ಆ ಜಾತಿಯವರೆಲ್ಲ ನಮ್ಗೆ ಆಶೀರ್ವಾದ ಮಾಡಿ IIT ಗೋಲ್ಡ್ ಮೆಡಲಿಸ್ಟ್, ಹಿತೈಷಿಗಳು, ವೆಲ್ವಿಷರ್ಸ್ ಎಲ್ಲ ಇದ್ದಾರೆ. ಅವರೆಲ್ಲ ಸಹಕಾರ ಪಡ್ಕೊಂಡು ನಾವು 100 ಮಕ್ಕಳಿಗೆ ಬೆಳೆಸ್ತಾ ಇದ್ದೀವಿ. ಇನ್ನು ಫ್ಯೂಚರ್ ಅಲ್ಲಿ ಒಂದು ಆಸೆ, ಅವತ್ತು ನಾನು ಹೇಳಿದೆ, ಇವತ್ತು ನನಗೆ ತುಂಬಾ ಚಿಕ್ಕವನಾದ್ರೂ ನನ್ನ ಗೌರವಾಧ್ಯಕ್ಷನಾಗಿ ಒಂದು ಪದವಿ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಚಿರೋಣಿ ಆಗಿರ್ತೀನಿ. ಹಾಗೂ ನಮ್ಮ ವೃತ್ತಿಪರ ನೌಕರರ ಸಂಘದವರು ನನ್ನ ಅಡ್ವೈಸರಿ ಕಮಿಟಿ ಬೋರ್ಡ್ ಅಲ್ಲಿ ಹಾಕೊಂಡಿದ್ದಾರೆ. ಇದು ಇನ್ನೂ ನನಗೆ ಹತ್ತಾನೆ ಬಲ ಬರ್ತಾ ಇದೆ. ಅವ್ರ ಆಶೀರ್ವಾದ, ಅವ್ರ ಸಪೋರ್ಟ್ ನಮ್ಗಿದ್ರೆ ನಮ್ಮೊಂದು ಇನೋವೇಟಿವ್ ಐಡಿಯಾಸ್ ಬರ್ತಾ ಇರುತ್ತೆ. ಇವತ್ತು ನೀವೆಲ್ಲ ಸೇರ್ಕೊಂಡು ನಾಯಕರೇ, ನಮ್ಮ ದೇವಸ್ಥಾನ ಕರಗ ಅನ್ನೋದನ್ನ ಬಗ್ಗೆ ನಂಗೆ ಗೊತ್ತಿಲ್ದಿರೋ ವಿಷಯ ನಾನು ಮಾತಾಡಲ್ಲ. ಅದೆಲ್ಲ ನಾಯಕರಿದ್ದಾರೆ, ಮಾಡ್ಕೊಂಡು ಹೋಗ್ಲಿ. ನನ್ನ ಗುರಿ ನಮ್ಮ ಸಮಾಜದಲ್ಲಿ ನನ್ನ ಗುರುಗಳಿಲ್ಲ ಇದ್ದಾರೆ. ರಾಧಾಕೃಷ್ಣ ಸ್ವಲ್ಪ ಇದ್ದಾರೆ, ಅವ್ರು ನನಗೆ ಸಲಹೆ. ದಯವಿಟ್ಟು ಅವರೆಲ್ಲರೂ ಒಂದು ಚಪ್ಪಾಳೆ ತಟ್ಟಿ. ಅವರು ನನಗೆ ಅಡ್ವೈಸ್ ಮಾಡಿದ್ದಾರೆ. 2020 ವರ್ಷದ ಹಿಂದೆ ಒಂದು ಲಿಂಗಾಯತನು IAS IPS ಆಫೀಸರ್ ಇರ್ಲಿಲ್ಲ. JSS ಅವರು ಡೆಲ್ಲಿಯಲ್ಲಿ IAS ಆಫೀಸ್ ಓಪನ್ ಮಾಡಿ ದುಡ್ಡು ಕಾಸು ಖರ್ಚು ಮಾಡಿ ಇವತ್ತು ಎಷ್ಟು ಜನ IAS ಆಫೀಸರ್ ಇದ್ದಾರೆ. 2010 ಒಂದು ಕುರುಬರ IAS ಆಫೀಸರ್ ಇಲ್ಲ, ಗೌಡ್ರು ಇರಲಿಲ್ಲ. ಇವತ್ತು ಎಷ್ಟು ಜನ IAS ಆಫೀಸರ್ ಇದ್ದಾರೆ. ಎಂಡ್ ಆಫ್ ದ ಡೇ ರಮೇಶಣ್ಣ ಬರ್ತಾರೆ, ಬಸವರಾಜಣ್ಣ ಬರ್ತಾರೆ, ಹೋಗ್ತಾರೆ, ತುಳಿತಾರೆ. ಬಟ್ ಈ ಪದವಿ, ಈ ಎಜುಕೇಶನ್ ಅನ್ನೋದು ಯಾರಪ್ಪನ ಆಸ್ತಿ ಅಲ್ಲ. ಮೈನಾರಿಟಿ ಮೆಜಾರಿಟಿ ಲೆಕ್ಕ ಹಾಕೋಬಾರ್ದು. ನಾವು ನಮ್ಮ ಜನಾಂಗದ ಮಕ್ಕಳನ್ನ ನಾವು IAS IPS ಪೊಲೀಸ್ ಆಫೀಸರ್ ಮಾಡಿದ್ರೆ ಎಲೆ ಮೇಲೆ ಕಾಯ್ತಾರ. ನಮ್ಮ ಜನಾಂಗಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ. ನಮ್ಮ ರಾಜಕೀಯ ಮುಖಂಡರಿಗೆ ಅವ್ರಿಗೆ ಕಿಟ್ ಬಡ್ಸು ಇದೆಲ್ಲ ಆಗ್ತಿರೋದೆಲ್ಲ ಚೀಟಿ ಪೀಟಿಗಳು ಕೊಡ್ತಾ ಇದ್ದಾರೆ.
ಇವತ್ತು ಸಿದ್ದರಾಮಯ್ಯ ನಡೀತಾರೆ, ಯಡಿಯೂರಪ್ಪ ನಡೀತಾರೆ. ಯಾಕೆ ಕುರುಬರವರೆಲ್ಲ ಬಂದು ಯಾವುದೇ ಪಕ್ಷ ಆಗಲಿ ಅವ್ರಿಗೆ ವೀಕ್ನೆಸ್ ಎಲ್ಲ ಅನ್ಕೊಂಡಿರ್ತಾರೆ. ಲಿಂಗಾಯತರು ಏನ್ ಮಾಡ್ತಾರೆ, ಸಿದ್ದರಾಮಯ್ಯ ವೀಕ್ನೆಸ್ ಎಲ್ಲ ಅವರ ಜಾತಿ ಲಿಂಗಾಯತ ಲೀಡರ್ಗಳು ಮಾಡ್ತಾರೆ. ನಮ್ಮಲ್ಲಿ ಯಾರು ಇಲ್ಲ ಅಂದ್ರೆ ಯಾರ ಗತಿ? ನೀರಿದ್ರ ಕಡೆ ಬಿಸಾಕ್ತಾರೆ, ಇನ್ನೊಂದ್ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ, ಅವ್ರಿಗೆ ಕೈ ಕಾಲು ಹಿಡ್ಕೋಬೇಕು. ಸೊ ನಾನಿನ್ನು ಒಂದು 10 ವರ್ಷದಲ್ಲಿ ನಿಮ್ಮೆಲ್ಲ ನನ್ನ ನಂಬಿ ನಿಸ್ವಾರ್ಥವಾಗಿ ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೊಂದು 10 ವರ್ಷದಲ್ಲಿ ಮಿನಿಮಮ್ ಒಂದು 5-10 ಜನ IAS IPS ಮಾಡಿ ಒಂದು 100 ಜನ ಪೊಲೀಸ್ ಆಫೀಸರ್ಗಳನ್ನ ಮಾಡಿ ನಮ್ಮ ಜನಾಂಗ ಕಟ್ಟ ಒಂದು ಧ್ಯೇಯ ಇಟ್ಕೊಂಡಿದ್ದೀನಿ. ಯಾರೋ ಒಂದು ಎಲ್ಲ ಕಾಂಪೌಂಡ್ ಬಿಟ್ಬಿಡ್ತಾರಣ್ಣ, ಅವ್ರು 10 ಎಕರೆ ಜಾಗ ವಾങ്ങിಬಿಡ್ತಾರಣ್ಣ, ಗೌರವಾಧ್ಯಕ್ಷ ಸೇರಿಸ್ಬಿಡ್ತ ಕಿವಿಗೆ ಬಿತ್ತಿದ್ರು. ಅಲ್ಲ ಸ್ವಾಮಿ, ಕೊಡೋದು ದೊಡ್ಡದಲ್ಲ, ಮಾಡೋದು ದೊಡ್ಡದಲ್ಲ. ಇಟ್ಕೊಂಡು ಏನ್ ಮಾಡ್ತೀರಾ? ಉಪ್ಪಿನಕಾಯಿ ಹಾಕ್ತೀರಾ? ಆ ದುಡ್ಡಿತ್ತು ಅಂದ್ರೆ ನಾನು ಹೇಳ್ತಾ ಇದ್ದೀನಿ, 100 ಮಕ್ಕಳನ್ನ ಮಾಡೋಣ. ಆ 100 ಮಕ್ಕಳು 10 ರೂಪಾಯಿ ಹಾಕಿ ಕಾಲೇಜ್ ಎಲ್ಲ ಮೆಡಿಕಲ್ ಕಾಲೇಜ್ ಕಟ್ಟೋತರ. ಈಗ ಮನೋಜ್ ಕುಮಾರ್ ತರ ಒಂದು 100 ಜನ ಸೃಷ್ಟಿ ಮಾಡ್ತಾರೆ. ಈಗ 5 ವರ್ಷದಲ್ಲಿ ಕಾಲೇಜ್ ಈಗ ಜನ ಯಾವ ನೆಪಕ್ಕೂ ಇಲ್ಲ. ಮೊದ್ಲು ಮಕ್ಕಳನ್ನ ಆಸ್ತಿ ಮಾಡೋಣ, ಮಕ್ಕಳಿಗೋಸ್ಕರ ಆಸ್ತಿ ಮಾಡೋದು ಬೇಡ. ಇದು ಅಷ್ಟೊಂದು ಆರ್ಥಿಕವಾಗಿ ನನಗೆ ಇಚ್ಛಾಶಕ್ತಿ ಇಲ್ಲ. ನನ್ನ ಹತ್ರ 100 ದುಡ್ಡಿತ್ತಂದ್ರೆ ಇವತ್ತು ಒಂದು 20 ಜನ ಅಬ್ರಾಡ್ ಕಳ್ಸಿದ್ದೀನಿ. ನಮ್ಮ ಜನಾಂಗದ ಮಕ್ಕಳನ್ನೇ ಒಂದು 30 ಜನನ UPSC ಎಕ್ಸಾಮ್ ಓದಿಸ್ತಾ ಇದ್ದೀನಿ. ಇದು ಹೇಳ್ಕೊಡಕ್ಕಲ್ಲ, ಹೇಳಕ್ ನನಗೆ ಭಯ ಆಗುತ್ತೆ. ಯಾಕಂದ್ರೆ ಒಂದು ಪ್ರಚಾರ ಪ್ರಿಯ ಅಲ್ಲ ನಾನು. 2 ಕ್ಯೂವಲ್ಲಿ ನಿಂತ್ಬಿಡುತ್ತೆ. 4 ಲ್ಯಾಪ್ಟಾಪ್ ನಮ್ಮ ತಮ್ಮ ಎತ್ಕೊಂಡೋಗಿ ವಿಜಯಪುರದಲ್ಲಿ ಕೊಟ್ಟಿದ್ದಾನೆ. ಅದಕ್ಕೆ 100 ಕಾಂಟ್ರವರ್ಸಿ. ತಿಂಗಳ ಅನ್ಕೊಂಡಿದ್ರೆ ಇದೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋಣ. ಯಾರ ಅಪ್ಪನ ಆಸ್ತಿ ಯಾವ ನನಗೆ ಹೇಳೋದು? ನನ್ನ ಮನೆಗೆ ತಾಕತ್ತಿದ್ರೆ ಅಂತೀನಿ. ಅಂದ್ರೆ ಅಹಂಕಾರದ ಮಾತಲ್ಲ. ಒಳ್ಳೆ ಕೆಲಸ ಮಾಡಿದ್ರೆ ಒಂದ ನೀವು ಮಾಡಿ, ನಾವು ಮಾಡೋದು ಬಿಟ್ಬಿಡಿ. ಸುಮ್ಮನೆ ಬುಡ್ಬುಡಿಕೆ ಮೈನರ್ ಜಾಲಿ ಪಾಕೆಟ್ ಕೆಲಸ ಬುಡ್ಬುಡಿಕೆ ದೋಸೆ ತರ ಮಾತಾಡ್ಕೊಂಡು ನೀವು ಅಪಪ್ರಚಾರ ಮಾಡೋಕ್ಕೆ ನಾನು ಯಾರಿಗೂ ಅವಕಾಶ ಕೊಡಲ್ಲ. ಎರಡನೇದಾಗಿ ನಾನು ರಿಕ್ವೆಸ್ಟ್ ಮಾಡೋದೇನಂದ್ರೆ, ಯಾವುದೇ ಸಂಘ ಆಗಿರ್ಲಿ ದಯವಿಟ್ಟು ನಾವು ಅಂಕಲ್ ಇದ್ದಾರೆ, ಅವ್ರು ಅಡ್ವೈಸ್ ಮಾಡಿ ಒಂದು 20 ಲಕ್ಷ 10 ಲಕ್ಷ ಎಲ್ಲ ಕಾಡಿ ಒಂದು ಸಂಘಟನೆ ಮಾಡಿ ಒಂದು ಮಹಿಳೆಯರಿಗೆ ಒಂದು ಹಾಸ್ಟೆಲ್ ಮಾಡೋಣ. ಅದು ಬಾಡಿಗೆ ಹಾಸ್ಟೆಲ್ ಆದ್ರೂ ಸರಿ, ಆ ಮಕ್ಕಳನ್ನ ಒಂದಷ್ಟು ಓದಿಸೋಣ. ಅರ್ಥ ಆಯ್ತಾ? ಆಮೇಲೆ ಸ್ಕಾಲರ್ಶಿಪ್ ಏನಾದ್ರು ನಾವ್ ಯಾರಿಗೂ ಫ್ರೀ ಕೊಡ್ತಾ ಇಲ್ಲ. ಲ್ಯಾಪ್ಟಾಪ್ ಅಂತಂದ್ರೆ ನಾವೆಲ್ಲ ಸುಳ್ಳು, ಎಲ್ಲರಿಗೂ ವಾಪಸ್ ಕೊಡ್ಬೇಕಂತ ಇದ್ದೀನಿ. ಯಾಕಂದ್ರೆ ನಮ್ಮ ಜನಾಂಗದ ಮಕ್ಕಳಿಗೆ ಸ್ವಾಭಿಮಾನದಲ್ಲಿ ಬೆಳೆಸ್ತೀನಿ. ನಾವು ದೇವರಾಗಕ್ಕೆ ಇಷ್ಟಪಡಲ್ಲ, ಅಣ್ಣನಾಗಕ್ಕೆ ಇಷ್ಟಪಡ್ತೀನಿ. ಅವ್ರು ಓದ್ಬಿಟ್ಟು ವಾಪಸ್ ಕೊಟ್ಮೇಲೆ ಅದೇ ಲ್ಯಾಪ್ಟಾಪ್ ನ ಆ ಮಕ್ಕಳಿಗೆ ಇನ್ನೊಬ್ರು ಕೊಡಿಸ್ತೀನಿ. ಅವಾಗ ಯಾಕೆ ಅಭಿವೃದ್ಧಿ ಆಗಲ್ಲ? ನಾವು ಒಂದು ಲ್ಯಾಪ್ಟಾಪ್ ಕೊಟ್ಬಿಟ್ರೆ ಅವ್ರು ಹಾಳು ಮಾಡಿ ಬಿಸಾಕ್ಬಿಟ್ರೆ ಅಪ್ಪ ಯಾವನೋ ಬಿಡ್ತಾ ಡಬ್ಬ ಲ್ಯಾಪ್ಟಾಪ್ ಇನ್ನೊಂದು ಕೊಡು ಅಂತವೆ. ವಾಪಸ್ ಕೊಡ್ಬೇಕಂದ್ರೆ ಮನಕಾಲ ಅವ್ರದೆಲ್ಲ ಒಂದು ಸ್ವಾಭಿಮಾನ, ಒಂದು ಮಾನವೀಯತೆ, ಭಯ ಭಕ್ತಿಯಿಂದ ನೋಡ್ತವೆ, ಅವರೇ ವಾಪಸ್ ಕೊಡ್ತಾರೆ. ಸೊ ನಮ್ಮ ಮಕ್ಕಳನ್ನ ನಾವು ಹಂಗೆ ಸಾಕೋತಾರೇ ಬೇರೆ ಮಕ್ಕಳನ್ನ ಸಾಕ್ಬೇಕು. ನಮ್ಮ ಹತ್ರ ಯಾವ್ದು ಬ್ಲಾಕ್ ಮನಿ ಕಂಟ್ರೋಲ್ ಹೋಗಿಲ್ಲ. ಈ ತರ 100 ಲ್ಯಾಪ್ಟಾಪ್ ಇದೆ. Manoj, I request you to join hands with KN Foundation and all our community. KN Foundation is now an asset of Naukarana Sangha and ನಮ್ಮ ಸಂಘದ್ದು. ಸೊ ಐ ಆಮ್ ಅಂಡರ್ ದಮ್. ನಾವು ಮುಂಚೆದು ಆಧಾರ ಮಾಡೋದನ್ನ ಎವ್ರಿ ಇಯರ್ ಈ ಕಾರ್ಯಕ್ರಮ ನಮ್ಮ ಎಲೆ ಮಂಜುನಾಥ ಅಣ್ಣ, ನಮ್ಮ ಚಿಕ್ಕಮನೆ ಪಕ್ಕದಲ್ಲಿ ಇರೋವರೆಗೂ ಪ್ರತಿ ವರ್ಷ ಇದನ್ನ ಮಾಡೋಣ. ಬಸವರಾಜಣ್ಣ, ನಮ್ಮ ಪಿ ಆರ್ ರಮೇಶ್ ಅಣ್ಣ, ಗುರುಶೇಖರ ಹೇಳ್ದಂಗೆ ಇದನ್ನ ಇಲ್ಲಲ್ಲ ನೆಕ್ಸ್ಟ್ ಇಯರ್ ರವೀಂದ್ರ ಕಲಾಕ್ಷೇತ್ರ ಅಲ್ಲ, ಟೌನ್ ಅಲ್ಲಿ ಎಲ್ಲ ಒಂದ್ ಮಾಡೋಣ. ನಮ್ದೆಲ್ಲ ಆಧರ್ಮ ಕರ್ತವ್ಯ. ನೆಕ್ಸ್ಟ್ ಇಯರ್ ನಮಗ್ ಮಾಡಿದ್ದಲ್ಲ, ನೆಕ್ಸ್ಟ್ ಇಯರ್ ಇನ್ನೊಂದು 10 ಮಕ್ಕಳನ್ನ ಗುರುತಿಸಿ ವರ್ಲ್ಡ್ ಫೇಮಸ್ ಆಗೋ ಮಕ್ಕಳನ್ನ ಗುರುತಿಸಿ ನಾವು ಈ ಕಾರ್ಯಕ್ರಮನ ಪ್ರತಿ ವರ್ಷ ನಮ್ಮ ಇಂಡಿಪೆಂಡೆನ್ಸ್ ರಿಪಬ್ಲಿಕ್ ತರ ಮಾಡ್ಕೊಂಡು ಹೋಗಿ ನಮ್ಮ ಸಂಘಕ್ಕೆ ಒಂದು ಗೌರವ, ಪ್ರತಿ ವರ್ಷ ಗೌರವಗಳನ್ನ ಬೇರೆ ಸಂಘ ತರ ಮಾಡ್ಕೊಂಡಿಲ್ಲ ಈ ಸಂಘ ಎತ್ತಿದೆ ಅಂತ ಪ್ರೂವ್ ಮಾಡಕ್ಕೆ ನಾವೆಲ್ಲ. ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ನನಗೆ ಸಹಕಾರ ರಕ್ತ ಅಂತ ಹೇಳಿ ಲಭಿಸಿದೆ. ಸಹಕಾರ ರಕ್ತ ಏನಂದ್ರೆ, ನಮಗಾಗಿ ನೀವು, ನಿಮಗಾಗಿ ನಾವು. ಈ ಒಂದು ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದಂತ ನುಡಿ ಇದು. ಈ ಸಹಕಾರ ಕ್ಷೇತ್ರಕ್ಕೆ ದಾರಿ ಮಾಡಿಕೊಟ್ಟಂತ ಡಿ ಹನುಮಂತಯ್ಯವರು, ಇದರಿಗೆ ದಾರಿ ತೋರಿಸಿ ಆಶೀರ್ವಾದ ಮಾಡಿದಂಥವರು ನಮ್ಮ ಮಂಜಣ್ಣವರು, ಇತರ ಎಲ್ಲ ನಮ್ಮ ಮುಖಂಡರುಗಳು, ಸಾಧಕರು ಎಲ್ಲಾ ರೀತಿ ಜನಾಂಗದ ಬಗ್ಗೆ ಮಾತಾಡಿದ್ದಾರೆ. ಎಲ್ಲ ನಾಯಕರು ಕೂಡ ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ಹಾಗಾಗಿ ನಾನು ಮತ್ತೆ ಏನಾದರೂ ಮಾತಾಡೋದಕ್ಕೆ ಹೋಗೋದಿಲ್ಲ. ನನಗೆ ಈ ವೇದಿಕೆಯ ಮೇಲೆ ಗೌರವ ಸೂಚಿಸಿದಂತ ರಾಜ್ಯ ಸರ್ಕಾರ ತಿಂಗಳ ನೌಕರರ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ನಾಗರಿಕ ವೇದಿಕೆಯಿಂದ ನನಗೆ ಈ ಆಶೀರ್ವಾದ ನೀಡಿದ್ದಾರೆ. ಮತ್ತು ನಮ್ಮ ಜನಾಂಗದ ಯಾವುದೇ ಒಂದು ಕಾರ್ಯಕ್ರಮಗಳು ಅಥವಾ ಏಳಿಗೆಗಾಗಿ ನಾನು ಸದಾ ಮುಡುಪಿ ಇರುತ್ತೇನೆ
ಅಂತ ಈ ಸಮಯದಲ್ಲಿ ನಾನು ನನ್ನ ಆತ್ಮೀಯವಾದಂತ ಮಾತನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜನ ಅನ್ನೋದೇ ನಮ್ಮ ಒಂದು ಗುರಿ ಆಗಿತ್ತು. ಹಾಗಾಗಿ ಕಾರ್ಯಕ್ರಮ ಚಿಕ್ಕದಾಗಿ ಬಂದಿದೆ ಅಷ್ಟೇ, ಏನಿಲ್ಲ. ಸೊ ದಯವಿಟ್ಟು ಬನ್ನಿ. ಜೋರಾಗಿ ತಪ್ಪಾಳೆ ಈ ಕಡೆ ನೋಡಿ, ಇಲ್ಲಿ ಹಾಗೆ ನಮ್ಮ ಮುಖರಾಜನವರು ಅವರು ಕೂಡ ಬಹಳಷ್ಟು ಸಹಕಾರ ಕೊಟ್ಟು ದುಡಿದು ಅವರ ಅಡಿಪಾಯದಲ್ಲಿ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ. ಈ ತರ ನಮ್ಮ ಜನಾಂಗದಲ್ಲಿ ಇನ್ನು ಮುಂದೆ ಕಾರ್ಯಕ್ರಮ ಅಂತ ಹೇಳಿ ಹೇಳ್ಕೊಡ್ತೇವೆ. ಬಾಲು, ನಾರಾಯಣ ಸ್ವಾಮಿ ಮತ್ತೆ ನಮ್ಮ ರಾಜಶೇಖರ್ ಅವರು ಮಾತಾಡಿ ಸಾಂಕೇತಿಕವಾಗಿ ನಾವೆಲ್ಲ ಇಲ್ಲಿ ಸಾಕು ಕೂತ್ಕೊಂಡು ಸಾಂಕೇತಿಕವಾಗಿ ನಾವು ವೆಂಕಟೇಶ್ ಅವರಿಗೆ ಒಂದು ಸನ್ಮಾನ ಮಾಡೋಣ. ನಾನು ರಮೇಶ್ ಅವ್ರಿಗೆ ಮಾತಾಡಿದ್ದೆ, ನಾವು ಸನ್ಮಾನ ಮಾಡೋಣ ಅಂತ ಹೇಳಿದ್ವಿ. ಮಾಡೋಣ ಅಂತ ನಾವು ತೀರ್ಮಾನ ತಗೊಂಡಾಗ ಏನಾಯ್ತು, ಸಡನ್ ಆಗಿ ನಮ್ಗೆ ಬಂತು ವೆಂಕಟೇಶ್ ಅವ್ರು ಮಾಡೋದು ಒಂದು ಸಮಂಜಸವಾಗಿದೆ. ಆದ್ರೆ ರಾಜಕೃಷ್ಣಮೂರ್ತಿ ಎಲ್ರಿಗೂ ಮಾತಾಡೋದಲ್ವಾ, ಅವ್ರಿಗೆ ಯಾಕೆ ಮಾಡಬಾರ್ದು ಅಂತ ನಮ್ಗೆಲ್ಲ ಅನಿಸ್ತು. ತಕ್ಷಣ ಹಾಗೆ ನಾವು ಫೋನ್ ಮಾಡಿದ್ವಿ. ರಾಜಕೃಷ್ಣಮೂರ್ತಿ ಅವರು ಪಾಪ ಒಪ್ಕೊಂಡು, ಯಾಕಂದ್ರೆ ಸಾಧ್ಯತೆ ನಾವು ಮಾಡೋದ್ರಿಂದ ಏನು ಸಿಕ್ಕೋಬಲ್ಲ ಹೋಗ್ತಾರೆ. ಸರಿ, ರಾಜಕೃಷ್ಣಮೂರ್ತಿ ಮಾತಾಡೋದಾಗ ಅವ್ರೇನ್ ಮಾಡಿದ್ರು, ಇಮಿಡಿಯೇಟ್ಲಿ ಅವ್ರು ನಮ್ಮ ಮನೋಜ್ ಹೆಸರು ಪ್ರಪೋಸ್ ಮಾಡಿದ್ರು. ಈ ತರ ನಮ್ಗೂ ಗೊತ್ತಿರ್ಲಿಲ್ಲ, ಸಮುದಾಯದ ಮುಖಂಡರಾಗಿ ನಮ್ಗೆ ಇವ್ರು ಯಾರು ಗೊತ್ತಿರ್ಲಿಲ್ಲ. ಸೊ ಮನೋಜ್ ಹೆಸರು ಪ್ರಪೋಸ್ ಮಾಡಿದ್ರು. ವಂಡರ್ಫುಲ್ ಪರ್ಸನಾಲಿಟಿ ಅಂತ ಗೊತ್ತಾಯ್ತು. ಹಾಗೇನೆ ನಮ್ಮ ರಮೇಶ್ ಅವ್ರ ಹೆಸರು ಮಾಡಿದ್ರು, ಪ್ರಪೋಸ್ ಮಾಡಿದ್ರು. ಮತ್ತೆ ನಮ್ಮ ಶ್ರೀನಿವಾಸ ಹೆಸರು ಪ್ರಪೋಸ್ ಮಾಡಿದ್ರು. ಹಾಗೆ ಅವರು ಯಾರು ಬೇಡ ನಮ್ಮೊಬ್ಬರಿಂದ ಒಬ್ಬರಿಗೆ ಮಾಡ್ತಾರೆ, ಎಲ್ಲ ಹೆಸರು ಮಾಡಿದ್ರು. ಬಹುಶಃ ಇವತ್ತು ನಮ್ಮ ರಮೇಶ್ ಅವರಾಗ್ಲಿ, ಯಾಕಂದ್ರೆ ರಾಜ್ಯೋತ್ಸವ ಪ್ರಶಸ್ತಿ ಪಡ್ತಕ್ಕಂಥದ್ದು ಅಷ್ಟು ಈಸಿ ಅಲ್ಲ. ಅಂದ್ರೆ ವಿತೌಟ್ ಅಪ್ಲಿಕೇಶನ್ ಪಡೆದಿದ್ದಾರೆ. ನಾನು ರಾಜ್ಯ ಸರ್ಕಾರಿ ನೌಕರ ಸಂಘದ ವತಿಯಿಂದ 5 ಜನ ಮತ್ತೆ ರಮೇಶ್ ಅವ್ರಿಗೂ ಸೇರಿಸಿ 5 ಜನಕ್ಕೆ ನಾನು ಆತ್ಮೀಯವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತೇನೆ. ವಿಶೇಷವಾಗಿ ವೆಂಕಟೇಶ್ ಎಲ್ಲರೂ ಸೇರ್ಕೊಂಡು ಇನ್ನೂ ಶಕ್ತಿ ಬಂತು. ಆಮೇಲೆ ರಾಮಜಗೌಡರಿಂದ ಜನ ಸೇರಿಸಬೇಕು, ಮಾತಾಡಬೇಕು ಅಂತ ಹೇಳಿದ್ರು. ಜನ ಸೇರಿಸಿ ಮಾತಾಡ್ಬೇಕು ಅಂತ ಹೇಳಿ ದೊಡ್ಡ ದೊಡ್ಡ ಮಾಡ್ಬೋದು. ತಿಗಳರ ಸರ್ಕಾರಿ ನೌಕರರ ಒಂದು ಸಂಘದಿಂದ ಹಾಗೂ JP ನಗರ ಕಲ್ಚರ್ ಅಸೋಸಿಯೇಷನ್ ವತಿಯಿಂದ ಕೆಲವು ರಂಗಗಳಲ್ಲಿ, ಕೆಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರತಕ್ಕಂಥ ತಿಗಳ ಜನಾಂಗದ ನಾನಿರ್ಬೋದು ವೆಂಕಟೇಶ್, ನಾನು ಸಹಕಾರ ಕ್ಷೇತ್ರದಿಂದ ಒಂದು ಸಹಕಾರ ರತ್ನ ಸರ್ಕಾರದಿಂದ ದೊರೆತಿದೆ. ಹಾಗೆ ಕೃಷ್ಣಮೂರ್ತಿಯವರಿಗೆ ವಿಶ್ವ ಮಾನವ ಪುರಸ್ಕೃತ ಒಂದು ಸಹಕಾರ ದೊರೆತಿದೆ. ಮತ್ತು ರಮೇಶ್ ಅವರಿಗೆ ವ್ಯವಸಾಯ ಅಗ್ರಿಕಲ್ಚರ್ ವತಿಯಿಂದ ರಾಜ್ಯ ಸರ್ಕಾರದ ಕನ್ನಡ ರಾಜ್ಯೋತ್ಸವ ಪುರಸ್ಕೃತರಾಗಿದ್ದಾರೆ. ಮತ್ತೋರ್ವ ದೇಹದಾಢ್ಯ ಬಾಡಿ ಬಿಲ್ಡರ್ ಒಂದು ಕಾರ್ಯಕ್ರಮದಲ್ಲಿ ಭಾರತ ಶ್ರೇಷ್ಠ ಎಂಬ ಒಂದು ಬಿರುದನ್ನು ಪಡೆದಿದ್ದಾರೆ. ಈ ಎಲ್ಲ ನಮ್ಮ ಸಾಧಕರನ್ನು ಕರೆಸಿ ನಮ್ಮ ಜನಾಂಗದವರು ಹಾಗೂ ಇತರೆ ಎಲ್ಲ ಬಂಧು ಬಳಗದವರು ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ, ಹಾಗೂ ನಮ್ಮ ಸಂಸ್ಥೆಗಳ ಅಧ್ಯಕ್ಷರಾದಂಥ LA ಮಂಜುನಾಥಣ್ಣವರು ಹಾಗೂ ಒಕ್ಕಲಿಗ ಸಮುದಾಯದ ಮಾಜಿ ಅಧ್ಯಕ್ಷರಾದಂಥ ಹನುಮಂತಿಯವರು, ನಮ್ಮ ಜನಾಂಗದ ಮುಖ್ಯಸ್ಥರಾದಂಥ ರಮೇಶ್ ಅವರು, ಬಸವರಾಜ್ ಅವರು, ಗುಣಶೇಖರ್ ಅವರು, ಇವರೆಲ್ಲ ಬಂದು ನಮಗೆಲ್ಲರಿಗೂ ಆಶೀರ್ವಾದ ಮಾಡಿ ನಮ್ಮ ಜನಾಂಗಕ್ಕೆ ಹಿತನುಡಿಗಳನ್ನು ತಿಳಿಸಿರ್ತಾರೆ. ಅವ್ರಿಗೂ ಕೂಡ ಈ ಮುಖೇನ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ಲರೂ ಬಂದು ಸುತ್ತಮುತ್ತಲಿನ
ಜನಾಂಗದ ಜನಾಂಗದ ಮುಖಂಡರು ಬಂದು ನಮಗೆ ಆಶೀರ್ವಾದವನ್ನು ನೀಡಿದ್ದಾರೆ. ಅವ್ರಿಗೂ ಕೂಡ ಈ ಮುಖೇನ ನಾನು ನನ್ನ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.